ಈಗ ನಾವು ನಿಂತಿರುವ ಹಾಗೆ ನಮ್ಮ ಹಿರಿಯ ಸೋದರಾದಂಥ ಡ್ಯಾನಿಯಲ್ ಉದಯ್ ಕುಮಾರ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡುವಂತೆ ಅವರಲ್ಲಿ ಕೇಳಿಕೊಳ್ತೇವೆ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೂ ಕೊಂದಿಲ್ಲದ ವರಗಳಿಗೂ ಮೂಲ ಕಾರಣನಾಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾಂತ ಯೆಹೋವನೇ, ನಿನ್ನ ಮಹಾಕೃಪೆಯ ನಾಮಕ್ಕೆ ಸ್ತೋತ್ರ, ಘನಮಾನ, ಪ್ರಭಾವವು ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಗಲಿ ತಂದೆ. ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ಈ ಭಯಂಕರವಾದ ದಿನಗಳಲ್ಲಿ ಈ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣು ಮಾಡಿ ನಮ್ಮ ಜೀವಿತರ ಲೋಕದಲ್ಲಿ ಉಳಿಸಿ ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಮತ್ತೊಂದು ಆವರ್ತಿ ನಾವು ಮಹಾಸಭೆಯಾಗಿ ಸೇರಿ ಇಲ್ಲಲ್ಲಿ ನಿನ್ನ ದಿನವರಿ ಆರಾಧಿಸುವಂಥ ಒಂದು ವಿಶೇಷ ಸಂದರ್ಭವನ್ನು ನಮ್ಮ ಜೀವಿತದಲ್ಲಿ ಮತ್ತೊಂದು ಆವರ್ತಿ ದಯಪಾಸ ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಇದನ್ನು ಆಯೋಜಿಸಿದಂಥ ಸಹೋದರನ ವಿಶೇಷವಾಗಿ ಆಶೀರ್ವದಿಸು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ತಂದೆ ನೀನು ಆಶೀರ್ವದಿಸು. ಬೆಳಗಿನಿಂದ ಇಲ್ಲಿಯವರೆಗೂ ತಮಗೆ 2 ಪಾಠಗಳನ್ನು ನಮಗೆ ದಯಪಾಸ ಕೊಟ್ಟಿದ್ದಿ. ವಿಶೇಷವಾಗಿ ನಮ್ಮ ಸಹೋದರ ಅಂತ ಕ್ರಿಸ್ಟೋಫರ್ ಅವರನ್ನು ಅವರ ಒಂದು ಶಸ್ತ್ರಚಿಕಿತ್ಸೆಯ ನಂತರದಲ್ಲಿ ಬಂದು ಅವರು ಮಾತಾಡಲು ಅವರ ಒಂದು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಒಂದು ಕೃಪೆ ಮಾಡೋದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಜೀವಿತದಲ್ಲಿ ತಂದೆ ನೀನು ವಿಶೇಷವಾಗಿ ಬಂದಂಥ ಆ ಗಂಡಾಂತರದಿಂದ ಪಾರು ಮಾಡಿ ನಮಗೆ ಒಂದು ಉತ್ತಮ ಸಾಕ್ಷಿಯಾಗಿ ಅವರನ್ನು ಇಟ್ಟಿದ್ದಿ. ನಾವು ಎಂದೂ ಕಷ್ಟಗಳು ಇಕ್ಕಟ್ಟುಗಳು ಬರುವಾಗ ನಾವು ಬಿದ್ದು ಹೋಗದ ರೀತಿಯಲ್ಲಿ ಇವೆಲ್ಲವುಗಳು ತಂದೆ ನಮಗೆ ಒಂದು ಸಾಕ್ಷಿಯಾಗಿರ್ತದೆ. ನಿನ್ನ ಮಕ್ಕಳನ್ನು ಎಂದೂ ಕೈ ಬಿಡುವುದಿಲ್ಲ ಎನ್ನುವಂಥ ಒಂದು ಭರವಸೆದಿಂದ ನಮ್ಮ ಜೀವಿತವನ್ನು ಸಾಗಿಸ್ಲಿಕ್ಕಾಗುವಂತೆ ಮಾಡು. ಅದೇ ರೀತಿಯಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆತನು ಮಾಡಿದಂಥ ಒಂದು 5 ಕಾರ್ಯಗಳನ್ನು 5 ವಿಶೇಷವಾದ ಯಜ್ಞಗಳನ್ನು ನಮಗೆ ತಿಳಿಯಪಡಿಸಿದ್ದಿ. ಆದ್ದರಿಂದ ನಾವುಗಳು ಸಹ ಆ ಒಂದು ಮಾದರಿಯನ್ನು ಒಂದು ದಾರಿಯನ್ನು ಸಿದ್ಧಪಡಿಸಿದ್ದಿ. ಆ ಒಂದು ಯಜ್ಞದ ಮಾದರಿ ಒಂದು ದಾರಿಯಲ್ಲಿ ನಾವು ಹೋಗಿ ಕೃತಾರ್ಥರಾಗಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ನಮ್ಮನ್ನು ನಡೆಸಬೇಕೆಂಬುದಾಗಿ ಬೇಡುತ್ತೇವೆ. ಈ ಆರಾಧನೆಯ ಪರ್ಯಂತ ನಿನ್ನ ಪ್ರಸನ್ನತೆಗಾಗಿ ಬೇಡುತ್ತೇವೆ. ಮುಂದೆ ಮಾತಾಡಲಿಕ್ಕಿರುವಂಥ ಸಹೋದರನಿನ್ನ ಆತ್ಮನಿಂದ ತುಂಬಿಸಿ ಆತನು ಮಾತಾಡುವಂಥ ವಾಕ್ಯವು ದಿನದಿಂದಾಗಿದ್ದುಕೊಂಡು ಅದನ್ನು ಸತ್ಯಕ್ಕನುಗುಣವಾಗಿ ನಾವು ಹೊಂದಿ ಈ ಲೋಕದಲ್ಲಿ ನಾವುಗಳು ಉತ್ತಮ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ನಿನ್ನ ಆತ್ಮನ ಸಹಾಯವನ್ನು ದಯಪಾಲಿಸಿಕೊಡೆಂಬುದಾಗಿ ಈ ಪ್ರಾರ್ಥನೆಯನ್ನು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿ ಬೇಡರಾಗಿದ್ದೇವೆ ತಂದೆಯೇ, ಆಮೆನ್. ಕ್ರಿಸ್ತದಲ್ಲಿ ಸ್ನೇಹಿತರೆ ಕುಳಿತುಕೊಬೇಕೆಂಬುದಾಗಿ ಕೇಳ್ಕೊತೀನಿ. ಸೊ ಈ ವಿಭಾಗದಲ್ಲಿ ನಮಗೆ ದೇವ ವಾಕ್ಯದ ಅಧ್ಯಯನಕ್ಕಾಗಿ ಆರಿಸಿಕೊಂಡಂಥ ವೇದವಾಕ್ಯ ಶ್ರೀಯುತ ಪೇತ್ರನು ಬರೆದ ಪತ್ರಿಕೆ 2ನೇ ಪತ್ರಿಕೆ 1ನೇ ಅಧ್ಯಾಯ ವಚನ 19ರಿಂದ 21ರವರೆಗೆ. ಇದನ್ನು ಓದುವಂತೆ ನಮ್ಮ ಮಧ್ಯೆ ಇರತಕ್ಕಂಥ ಪ್ರಕಾಶ್ ಮುನಿಯಾಲ್ ಎಂಬತಕ್ಕಂಥವರು ಬಂದು ಓದುವಂತೆ ಕೇಳಿಕೊಳ್ಳುತ್ತೇನೆ. ಸಹೋದರ ಪ್ರಕಾಶ್ ಮುನಿಯಾಲ್ ಅವರು ಮುಂದೆ ಬಂದು ಓದುವಂತೆ ಕೇಳಿಕೊಳ್ಳುತ್ತೇನೆ. ಪೇತ್ರನು ಬರೆದ ಪತ್ರಿಕೆ 2ನೇ ಪತ್ರಿಕೆ 1ನೇ ಅಧ್ಯಾಯ ವಚನ 19ರಿಂದ 21ರವರೆಗೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನು ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ.
ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವೂ ಕೇವಲ ಮನುಷ್ಯ ಬುದ್ಧಿಯಿಂದ ಎಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದ್ರೆ ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ ದೇವರ ವಾಕ್ಯನ ಆಶೀರ್ವದಿಸಿ. ಕ್ರಿಸ್ತದಲ್ಲಿ ಸ್ನೇಹಿತರೆ, ಈಗ ಓದಿ ಕೇಳಿಸಿಕೊಂಡಂಥ ವೇದವಾಕ್ಯದ ಅಡಿಯಲ್ಲಿ ಇಲಂ ಎಂಬತಕ್ಕಂಥ ವಿಷಯದ ಶೀರ್ಷಿಕೆಯಲ್ಲಿ ನಮ್ಮ ಮಧ್ಯೆ ಇರ್ತಕ್ಕಂಥ ಸಹೋದರ ರಾಜು ಅವರಿಂದ ದೇವರ ಸಂದೇಶ. ಈ ಒಂದು ದೇವರ ಸಂದೇಶಕ್ಕೆ ಸಹಾಯಕವಾಗಿ ದೇವರ ವಾಕ್ಯಗಳನ್ನು ಓದುವ ಸಲುವಾಗಿ ಸಹೋದರಿ ಉಷಾ, ಸಹೋದರಿ ಸುಜಯ ಅವರು ಮುಂದೆ ಬಂದು ಕುಳಿತುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಕುಳಿತುಕೊಂಡಿದ್ದಾರೆ. ಈಗ ದೇವರ ವಾಕ್ಯವನ್ನು ಸಾರುವಂತೆ ಸಹೋದರ ರಾಜು ಅವರು ಮುಂದೆ ಬಂದು ಹೊರಟು ಕೇಳಿಕೊಡ್ತೇನೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ನಮ್ಮನ್ನ ಸೇರಿಸಿದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ದೇವರ ಸಮಾಧಾನ ಉಂಟಾಗ್ಲಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನೋಡ್ಬೇಕಾದ್ರೆ ಇವತ್ತು ಲೋಕದಲ್ಲಿ ಸಮಾಧಾನ ಇದೆಯಾ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ನಮ್ಗೆಲ್ಲರಿಗೂ ಒಂದು ಉತ್ತರ ಆಟೋಮೆಟಿಕ್ ಆಗಿ ಬರ್ತಾರೆ. ಲೋಕದಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಎಲ್ಲಿ ನೋಡಿದ್ರು ಏನ್ರಿ, ಯುದ್ಧ, ಅದರ ಧ್ವಂಸ, ಜಗಳ, ಗಲಾಟೆ, ಇದನ್ನೇ ನಾವ್ ಏನ್ ಮಾಡ್ಬೋದು, ಹೆಚ್ಚಾಗಿ ನೋಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ರಿ, ಇವತ್ತು ಹೈಲೈಟಿಂಗ್ ಆಗಿರೋಂಥ ಹೆಡ್ಲೈನ್ಸ್ ಏನು ಅದರ ಏನ್ರಿ, ಇರಾನ್ ಮತ್ತೆ ಅಮೆರಿಕಾಗಿರೋಂಥ ಒಂದು ಯುದ್ಧ. ಅದರ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಅಮೆರಿಕ ಏನ್ ಮಾಡ್ತಾರೆ, ಎಕ್ಸಾಕ್ಟ್ 50 days ಬಿಫೋರ್ February 28 ಇರಾನ್ ಮೇಲೆ ಏನ್ ಮಾಡ್ತಾರೆ, ಸಡನ್ ಆಗಿ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿರೋಂಥ ಲೀಡರ್ಸ್ನ ಎಲ್ಲರನ್ನು ಅಟ್ ಎ ಟೈಮ್ ಒಂದೇ ಸತಿ ಏನ್ ಮಾಡ್ತಾರೆ, ಬಾಂಬ್ ಹಾಕಿ ಏನ್ ಮಾಡ್ತಾರೆ, ಅವನ್ನೆಲ್ಲ ನಾಶ ಮಾಡ್ಬಿಡ್ತಾರೆ ಅಲ್ವರ. ಅದರಿಂದ ಎಂತ ಒಂದು ಕಮೋಷನ್ ಉಂಟಾಗ್ಬಿಡ್ತು ಒಂದು ಜಗತ್ತಲ್ಲಿ ಅಂತಂದ್ರೆ, ಸಡನ್ ಆಗಿ ಈ ಕ್ರೂಡ್ ಪ್ರೈಸಸ್ ಏನಾಗ್ಬಿಡ್ತು, ಸಿಕ್ಕಾಪಟ್ಟೆ ಏನಾಗ್ಬಿಡ್ತು, ಸ್ಕೈ ರಾಕೆಟಿಂಗ್ ಆಗ್ಬಿಡ್ತು. ಅದರ ನಮ್ಗೆ ಎಷ್ಟೋ ಜನಗಳಿಗೆ ಅಂದ್ರೆ ಅಡಿಗೆ ಮಾಡಕ್ಕೆ ಏನಾಗಿಲ್ಲ, ಗ್ಯಾಸ್ ಸಪ್ಲೈಸ್ ಏನಾಗಿಲ್ಲ, ಸಿಕ್ಕಿಲ್ಲ. ಆಟೋಗಳಿಗೆ ಸಿಕ್ಕಿಲ್ಲ. ಎಷ್ಟೋ ಜನಗಳು ಏನ್ರ ಅಬ್ರಾಡ್ ಅಲ್ಲಿ ಕೆಲಸ ಮಾಡ್ತಾರೆ, ತನ್ನ ಕೆಲಸಗಳು ಏನ್ ಮಾಡಿದ್ರು, ಕಳ್ಕೊಂಡ್ರು. ಯಾಕಂದ್ರೆ ಯುದ್ಧದ ಒಂದು ಭಯ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಸಮಾಧಾನ ಎಲ್ಲಿದೆ ನೋಡ್ಬೇಕಾದ್ರೆ ಸಮಾಧಾನ ಇಲ್ಲ. ಇಡೀ ಜಗತ್ತು ಇವತ್ತು ಏನಪ್ಪ ಪ್ರಾರ್ಥನೆ ಮಾಡ್ತಾ ಇದ್ರೆ, ಅಯ್ಯೋ ದೇವ್ರೆ, ಹೆಂಗಾರ ಏನಾಗ್ಲಿ, ಯುದ್ಧ ಏನಾಗ್ಲಿ ನಿಂತೋಗ್ಲಿ ಅಂತಂದ್ಬಿಟ್ಟು. ಯಾಕಂದ್ರೆ ಆ ಯುದ್ಧ ನಿಂತೋದ್ರೆ ಎಷ್ಟೋ ಜನಗಳಿಗೆ ಏನಾಗ್ತದೆ, ಒಂದು ಜೀವನಕ್ಕೆ ಆಧಾರ ಆಗ್ತದೆ ಅಂತಂದ್ಬಿಟ್ಟು. ಅದರಿಂದ ಇವತ್ತು ನಾವೇನಪ್ಪ ಮಾಡೋಣ ಅಂತಂದ್ರೆ, ಈ ಒಂದು ಘಟನೆಗಳು ಸತ್ಯವೇದದಲ್ಲಿ ಇದೆಯಾ, ಈ ಒಂದು ಘಟನೆಗಳು ಸತ್ಯವೇದಕ್ಕೆ ಏನಾರ ಸಂಬಂಧಪಟ್ಟಿದ್ಯಾ ಅಂತ ನಾವೇನ್ ಮಾಡೋಣ, ದೇವರ ವಾಕ್ಯದ ಮುಖಾಂತರ ನೋಡೋಣ. ಅದಕ್ಕೆ ನಾವು ಓದಿರೋಂಥ ಆಧಾರ ವಚನದಲ್ಲಿ ಹೇಳ್ತಾರೆ, ಇದಲ್ಲದೆ ಪ್ರವಾದನ ವಾಕ್ಯವು ನಮ್ಗೆ ಮತ್ತು ದೃಢವಾಗಿದೆ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ, ನಾವೆಲ್ಲ ನೋಡಿರೋಂಥ ಒಂದು ಸಾಕ್ಷಿಗಳಕ್ಕಿಂತ ಹೆಚ್ಚಾಗಿರೋಂಥ ದೃಢವಾಗಿರೋಂಥ ಒಂದು ಪ್ರವಾದನೆ ಮಾತ್ರ ನಮ್ಗೆ ಏನಾಗಿರುತ್ತೆ, ತುಂಬಾ ನಮ್ಗೆ ಬಲಪಡಿಸೋದಾಗಿದೆ ಅಂತ ಹೇಳ್ತಾರೆ. ಅದರಿಂದ
ನಾವೇನಪ್ಪ ಮಾಡೋಣ ಅಂದ್ರೆ ಇವತ್ತು ಪ್ರವಾದನೆ ವಾಕ್ಯ ನಾವೇನ್ ಮಾಡೋಣ ನೋಡೋಣ. ಅಲ್ರ ಇವತ್ತು ಜಗತ್ತಲ್ಲಿ ನಡೀತಾರಂತ ಘಟನೆಗಳಿಗೂ ಸತ್ಯವೇದದಲ್ಲಿ ಅಂತ ಪ್ರವಾದನೆಗಳೇನೇ ಇದೆಯಾ, ಆ ಪ್ರವಾದನೆಗಳಿಗೆ ನಾವು ಹೋಲಿಕೆ ಇದೆಯಾ ಅಂತ ನೋಡೋಣ. ಯಾಕಂತಂದ್ರೆ ನಿಮ್ಮ ಹೃದಯದೊಳಗೆ ಬೆಳ್ಳಿ ಮೂಡಿ ಅರುಣೋದಯವಾಗುವ ಪರ್ಯಂತ ಅದನ್ನು ಕತ್ತಲೆ ಆದ ಸ್ಥಳದಲ್ಲಿ ಪ್ರಕಾಶಿಸುವಂತ ದೀಪದಂದೆಣಿಸಿ ಅಂತ ಹೇಳ್ತಾರೆ. ಅದರ ನಾವಿವಾಗ ಇರೋಂಥ ಸ್ಟೇಜ್ ಹೆಂಗಿದೀರಿ ಅಂತಂದ್ರೆ ಕತ್ತಲೆ. ಅದರ ಸತ್ಯವೇದ ವಿದ್ಯಾರ್ಥಿಗಳ ನಮಗೆ ಒಂದು ಪ್ರಕಾಶ ಇದೆ. ಏನ್ ಪ್ರಕಾಶ ಇದೆ? ಇದೆಲ್ಲ ದೇವ್ರ ಯೋಜನೆ, ಇದೆಲ್ಲ ದೇವ್ರೇನ್ ಮಾಡ್ತಾರೆ ಅಂತ ನಮ್ಗೇನಾಗಿದೆ ನಂಬಿಕೆ ಇದೆ. ಆದ್ರೆ ಲೋಕ ಜನಗಳಿಗೆ ನಂಬಿಕೆ ಇದೆಯಾ? ಲೋಕ ಜನಗಳಿಗೆ ನಂಬಿಕೆ ಇಲ್ಲ. ಅದರ ಅವ್ರಿಗೆ ಎಂಥ ಭಯ ಭೀತಿ ಅಂದ್ರೆ, ಅಯ್ಯೋ ಏನಾಗ್ತದೆಯಪ್ಪ ನೆಕ್ಸ್ಟು, ನಮ್ ಗತಿಗಳೇನಾಗ್ತದೆ, ನಮ್ ಕೆಲ್ಸಗಳೇನಾಗ್ತದೆ, ನಮ್ ಬಿಸ್ನೆಸ್ ಏನಾಗ್ಬಿಡ್ತದೆ, ಫ್ಯೂಚರ್ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಏನಾಗಿದೆ, ಇಟ್ ಈಸ್ ಇನ್ ಕಂಪ್ಲೀಟ್ ಪರ್ಪ್ಲೆಕ್ಸಿಟಿ. ಹಂಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಯಾವ್ದ್ರ ಕಡೆ ಅಧಿಕವಾಗಿ ಗಮನ ಕೊಡ್ಬೇಕು ಅಂತ ಹೇಳ್ತಾ ಅಂದ್ರೆ, ಮತ್ತು ದುಡುವಾಗಿರಂತ ಪ್ರವಾದನೆ ವಾಕ್ಯಗಳಿಗೆ ಮಾಡಿ ನೀವು ಗಮನ ಕೊಡಿ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಇರಾನ್ ಅಂತ ಅಂದ್ಬಿಟ್ಟು ಸತ್ಯವೇದದಲ್ಲಿ ಇದೆಯಾ ಅಂತ ನೋಡ್ಬೇಕಾದ್ರೆ ಇದ್ರ ಬಗ್ಗೆ ನಾವೇನ್ ಮಾಡೋಣ ನೋಡೋಣ ಅಲ್ವರ. ಯಾಕಂದ್ರೆ ಇವತ್ತು ಇರೋದು ಹೈಲೈಟಿಂಗು ಅಮೆರಿಕ ಅಲ್ಲರಿ, ಯಾವ್ದ್ರಿ? ಇರಾನ್. ಅದರ ನೋಟಿಸ್ ಬೋರ್ಡ್ಗೆ ಇರಿದ್ರಂತ ಇರಾನ್ ಇವತ್ತು ಏನಾಗ್ಬಿಡ್ತು ಅನಿಸುತ್ತೆ, ಎಲ್ಲಾರ ಬಾಯಿನಲ್ಲಿ ಏನಂತಾರೆ ಇರಾನ್ ಇರಾನ್ ಇರಾನ್. ಹಂಗಾರೆ ಈ ಇರಾನ್ ಬಗ್ಗೆ ಸತ್ಯವೇದ ಏನ್ ಹೇಳ್ತದೆ? ಅದರ ಸತ್ಯವೇದದಲ್ಲಿ ಇದೆಯಾ? ಇದ್ರ ಇತಿಹಾಸ ಇದೆಯಾ? ಇವತ್ತೇನ್ ನಡೀತದೆ ಇರಾನ್ ನಲ್ಲಿ ಈ ಘಟನೆಗಳು ನಮ್ಮ ಸತ್ಯವೇದದಲ್ಲಿ ಇದೆಯಾ? ಮುಂದಕ್ಕೆ ಇರಾನ್ ಬಗ್ಗೆ ಏನ್ ಬೈಬಲ್ ಪ್ರವಾದನೆಗಳು ಹೇಳ್ತಾರೆ ಅಂತ ನಾವೇನ್ ಮಾಡೋಣ, ನಾವು ನೋಡೋಣ. ಅದರ ಅದಕ್ಕೆ ಇರಾನ್ ಅಂತ ನೋಡ್ಬೇಕಾದ್ರೆ ಇರಾನ್ಗಿರಂತ ಒಂದು ಸತ್ಯವೇದಲ್ಲಿರೋಂಥ ಹೆಸರು ಅಥವಾ ಮೊದಲು ಇದಕ್ಕೆ ಕರೆಯಲ್ಪಡ್ತಿರೋಂಥ ಹೆಸರು ಏನಪ್ಪಾ ಅಂದ್ರೆ ಇಲಾಮ್. ಏನದು? ಇಲಾಮ್ ಅಂತಂದ್ರ ಇಲಾಮ್ ಯಾರಪ್ಪ ಅಂತ ನೋಡಿದ್ರೆ ಏನ್ರಿ, ನೋವನ್ಗೆ 3 ಜನ ಮಕ್ಳಿರ್ತಾರೆ. ಯಾರದು? ಶೇಮ್, ಹ್ಯಾಮ್, ಯಾಫತ್ ಅಂತ. ಈ ಶೇಮ್, ಹ್ಯಾಮ್, ಯಾಫತ್ ಅಲ್ಲಿ ಶೇಮಿನ ಮಗ, ಅದ್ರಲ್ಲಿ ಮೊದಲನೇ ಮಗನ ಯಾರಪ್ಪ ಅಂದ್ರೆ ಏಲಾಮನು. ಎಲ್ಲಿದೆ? ಆದಿಕಾಂಡ 10ನೇ ಅಧ್ಯಾಯ 21 ಮತ್ತು 22 ಓದ್ರಿ. ಇಬ್ರಿಯರೆಲ್ಲರಿಗೆ ಮೂಲ ಪುರುಷನು ಏಫೇತನ ಅಣ್ಣನೂ ಆಗಿದ್ದ ಶೇಮನಿಗೂ ಸಹ ಸಂತಾನವಾಯಿತು. ನೋಡ್ರ, ಶೇಮನಿಗೆ ಸಹ ಸಂತಾನವಾಯಿತು. ಶೇಮನ ಸಂತಾನದವರು ಏಲಾಮ್, ಅಶೂರ್, ಅರ್ಫಕ್ಷದ್, ಲೂದ್, ಆರಾಮ್ ಎಂಬವರೇ. ನೋಡ್ರ, ಶೇಮನ ಸಂತಾನದವರು ಮೊದಲು ಹೆಸರು ಬರೋದು ಯಾರ್ದಪ್ಪ ಅಂತ ನೋಡ್ತೀನಿ, ಏಲಾಮನು ಅಂತ ನೋಡ್ತೀರಿ ಅಲ್ವರ. ಸರಿ, ಈ ಏಲಾಮನ್ ಬಗ್ಗೆ ಸತ್ಯವೇದದಲ್ಲಿ ಮೊದಲು ಸನ್ನಿವೇಶಗಳು ಎಲ್ಲಪ್ಪ ಬರ್ತಾರೆ ಅಂದ್ರೆ, ಅಬ್ರಹಾಮ ಒಂದು ಜೀವನ ಚರಿತ್ರೆ ಒಂದು ಘಟನೆ ಆಗ್ತಾರೆ. ಲೋತನ್ ಏನ್ ಮಾಡ್ತಾರೆ, ಸರಿ ಕೊಂಡೋಗ್ಬಿಡ್ತಾರೆ ಸೋದಮನ್ ಗಮನ ಜನಗಳನ್ನ, ಲೋತನ್ ಎಲ್ಲನ. ಅವಾಗ ಅಬ್ರಹಾಮ್ ಹೋಗ್ಬಿಟ್ಟು ಈ ಒಂದು ಇಲಾಮ್ ದೇಶದವ್ರ ಮೇಲೆ ಯುದ್ಧ ಆಡ್ಬಿಟ್ಟು ಆ ಲೋತು ಮತ್ತೆ ಸೋದಮನ್ ಜನಗಳು ಏನ್ ಮಾಡ್ತಾರೆ, ಬಿಡುಗಡೆ ಮಾಡಿ ವಾಪಸ್ ಏನ್ ಮಾಡ್ತಾರೆ, ಕರ್ಕೊಂಡ್ಬರೋದು ನಾವು ನೋಡ್ತೀರಿ. ಈ ಜನಗಳು ನೆಬೂಕದ್ನೆಚ್ಚರ್ ಕಾಲದಲ್ಲಿ ಏನಾಗ್ತಾರೆ, ಚೆದ್ರೋಗ್ತಾರೆ. ಯಾವಾಗ ಬಾಬಿಲೋನ್ ಬಂದ್ಬಿಟ್ಟು ಲೋಕದಲ್ಲಿ ಎಲ್ಲಾ ಕಡೆ ಕಾನ್ಕರ್ ಮಾಡ್ಕೊಂಡು ತನ್ನ ರಾಜ್ಯವನ್ನು ಎಸ್ಟಾಬ್ಲಿಷ್ ಮಾಡ್ತಾರೋ, ಅವಾಗ ಈ ಏಲಾಮ್ ಸಂಸ್ಥೆಯಲ್ಲಿರೋಂಥ ಎಲ್ಲಾ ಜನಗಳೇ ಆಗ್ತಾರೆ, ಲೋಕದಲ್ಲಿ ಎಲ್ಲಾ ಕಡೆ ಚೆದ್ರೋಗ್ತಾರೆ. ಅವಾಗ ಇಸ್ರೇಲ್ ಜನಗಳು ಯಾವಾಗ ಗ್ಯಾದರ್ ಆಗ್ತಾರೋ ಅವ್ರು ಕೂಡ ಏನಾಗ್ತಾರೆ, ಗ್ಯಾದರ್ ಆಗಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ವಾಕ್ಯಗಳಿದೆ, ಅದು ಬರ್ಕೊಳ್ಳಿ, ಓದೋದ್ ಬೇಕಾಗಿಲ್ಲ, ಟೈಮ್ ಕಮ್ಮಿ ಇರೋದ್ರಿಂದ ನಾವು ಮುಖ್ಯವಾದ ಪಾಯಿಂಟ್ಸ್ಗಳಿಗೆ ಹೋಗ್ಬಿಡೋಣ. ಓಕೆನಾ? ಎಜ್ರಾ 4th ಚಾಪ್ಟರ್ 9 ಮತ್ತೆ 10 ನಲ್ಲಿ ಏನಾಗ್ತಾರೆ, ಬರ್ತಾರೆ. ಅದ್ರ ಈ ಒಂದು ಎಲಾಮ್ಗೆ ಒಂದು ಮುಖ್ಯವಾದ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ, ಕ್ಯಾಪಿಟಲ್ ಯಾವ್ದಪ್ಪ ಆಗಿತ್ತು ಅಂತಂದ್ರೆ ಸೂಸಾನ್ ಅಂತ. ಅದಕ್ಕೆ ಸತ್ಯವೇದದಲ್ಲಿ ಓದಂತಾರೆ ಎಷ್ಟು ಸರಿ ಸೂಸಾನ್ ಅರಮನೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದ್ರ ದಾನಿಯಲ್ 6ನೇ ಅಧ್ಯಾಯದಲ್ಲಿ ದಾನಿಯಲ್ಗೆ ಏನ್ ಮಾಡ್ತಾರೆ, ಒಂದು ನಿಬಂಧನೆ ಹಾಕ್ಬಿಡ್ತಾರೆ. ಅದ್ರ ಎಲ್ಲರಿಗೂ ನಿಬಂಧನೆ ಹಾಕ್ಬಿಡ್ತಾರೆ, ರಾಜ್ಯನ ಬಿಟ್ರೆ ಬೇರೆ ಯಾರು ಏನ್ ಮಾಡಂಗಿಲ್ಲ, ಆರಾಧಿಸಂಗಿಲ್ಲ ಅಂತಂದ್ಬಿಟ್ಟು. ಆದ್ರೆ ದಾನಿಯಲ್ ಯಥಾ ಪ್ರಕಾರ ಕಿಟಕಿ ತೆಗ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಒಂದು ಘಟನೆ ನಡೆದಿದ್ದು ಯಾವ ಸಂಸ್ಥಾನದಲ್ಲಿ ಅಂತ ನೋಡ್ದ ಅಂತಂದ್ರೆ ಸೂಸಾನ ಸಂಸ್ಥಾನದಲ್ಲಿ. ಇವನ್ ಎಸ್ತರ್ ರಾಣಿ ಅಲ್ವರ, ಅವಳು ಎಲ್ಲಪ್ಪ ಇರ್ತಾಳೆ ಅಂತಂದ್ರೆ ಸೂಸಾನಲ್ಲಿರೋಂಥ ಅರಮನೆಯಲ್ಲಿ ಏನಾಗಿರ್ತಾಳೆ, ಅಲ್ಲಿ ಇರೋದು ನಾವು ಸತ್ಯವೇದದಲ್ಲಿ ವಾಕ್ಯ ನೋಡ್ತೀವಿ. ಅಲ್ಲಿ ವಾಕ್ಯಗಳೆಲ್ಲ ಇದೆ, ಕೆಲವೊಂದೆಲ್ಲ ನೀವೇನ್ ಮಾಡ್ಬೋದು, ನೀವು ನೋಟ್ ಮಾಡ್ಕೊಬೋದು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ದಾನಿಯಲ್ 8ನೇ ಅಧ್ಯಾಯ ನೋಡ್ಬೇಕಾದ್ರೆ ನಮ್ಗೇನ್ ಮಾಡ್ತಾರೆ, ಒಂದು ಟಗರ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಆ ಟಗರ್ಗೆ 2 ಕೊಂಬುಗಳಿತ್ತಂತೆ, ಒಂದು ಕೊಂಬು ಇನ್ನೊಂದು ಕೊಂಬಕ್ಕಿಂತ ಏನಾಗಿತ್ತಂತೆ, ಉನ್ನತವಾಗಿತ್ತು ಅಂತ ನೋಡ್ತೀರಿ. ಅದರ ಇದು ಯಾವ ರಾಜ್ಯನ ಸೂಚನೆ ಮಾಡ್ತಾ ಇತ್ತು ಅಂದ್ರೆ, ಅದು ಮೇಧೋಪರ್ಷ ರಾಜ್ಯನ ಏನ್ ಮಾಡ್ತಾ ಅಲ್ಲಿ ಸೂಚನೆ ಮಾಡ್ತಾ ಇದ್ದು. ಈ ಒಂದು ಟಗರ್ನ ಏನ್ರಿ, ಒಂದು ಓತ ನೆಲವನ್ನು ಸೋಗಿಸ್ತಿರೋಂಥ ಒಂದು ಓತ ಓಡ್ ಬಂದು ಅದಕ್ಕೆ ಅಪ್ಪಳಿಸಿ ಅದನ್ನ ಧ್ವಂಸ ಮಾಡ್ತು ಅಂತ ನೋಡ್ತೀವಿ. ಇದು ಯಾವ್ದಪ್ಪ ಅಂದ್ರೆ ಗ್ರೀಸ್ ರಾಜ್ಯ. ಆ ಗ್ರೀಸ್ ರಾಜ್ಯ ಈ ಒಂದು ಮೇಧೋಪರ್ಷನ ಎಂತ ನಾಶ ಮಾಡಿದ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೌಂಡ್ ಜಾಸ್ತಿ ಮಾಡಿ ಸರ್. ಅದು ಮಾತ್ರ ಅಲ್ಲ, ವೆರಿ ಗುಡ್. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ದಾನಿಯಲ್ 2ನೇ ಅಧ್ಯಾಯದಲ್ಲಿ ನಾವ್ ಏನಪ್ಪ ನೋಡ್ತೀವಿ ಅಂದ್ರೆ, 2ನೇ ಮಹಾ ಸಾಮ್ರಾಜ್ಯ ಬಾಬಿಲೋನ್ನ ಕಾನ್ಕರ್ ಮಾಡಿ
ಬಾಬಿಲೋನ್ ಬದಲಾಗಿ ತನ್ನ ಲೋಕದಲ್ಲೇ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಮೇದೋ ಪರ್ಷಿಯ ರಾಜ್ಯ ಅಲ್ವರ. ಈ ಒಂದು ಮೇದೋ ಪರ್ಷಿಯ ಅದಕ್ಕೆ ಏನ್ರಿ ಈ ಜನಗಳು ಏನ್ ಮಾಡ್ತಾರೆ ಅಲ್ಲಿ ಮರ್ಜ್ ಆಗ ನಾವು ನೋಡ್ತೀವಿ. ಅಂದ್ರೆ ಇಲಾಮ್ ದೇಶದವರು ಸುಸಾನ್ ಜನಗಳೆಲ್ಲ ಸೇರ್ಬಿಟ್ಟು ಇವ್ರೇನ್ ಹೇಳ್ತಾರೆ ಮೇದೋ ಪರ್ಷಿಯ ತರ ಜನಗಳಾಗ ಏನ್ ಮಾಡ್ತಾರೆ ಇಲ್ಲಿ ಆಗ ನಾವು ನೋಡ್ತೀರಿ. ಸರಿ, ಈ ಒಂದು ಇರಾನ್ ಅಂತ ಹೆಸರು ಯಾವಾಗಪ್ಪ ಬಂತು ಅಂತ ನೋಡ್ದಂದ್ರೆ 1935 ಇಸ್ವಿಲಿ ಏನಾಗಿದ್ದು ಹೆಸರು ಬಂದಿದ್ದು. ಅಲ್ಲಿವರೆಗೂ ಈ ಒಂದು ಸ್ಥಳಕ್ಕೆ ಇಲಾಮ್ ಅಥವಾ ಸೂಸಾ ಅಂತ ಅಂದ್ಬಿಟ್ಟು ಏನ್ ಮಾಡ್ತಿದ್ರು ಹೆಸರುಗಳು ಕರೆಯೋದನ್ನ ನಾವು ಸತ್ಯವೇದ ನೋಡ್ತೀರಿ. ಸರಿ, ಸತ್ಯವೇದದಲ್ಲಿ ಇಷ್ಟೊಂದೆಲ್ಲ ಕೊಟ್ಟಿರ್ಬೇಕಾದ್ರೆ ಸತ್ಯವೇದದಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನಾಗಿ ಮಾಹಿತಿ ಇದೆಯಾ ಅಂತಂದ್ರೆ ಎಸ್ ಇದೆ. ಏನಪ್ಪ ಇದೆ ಅಂದ್ರೆ ಇವ್ರಿಗಿರಂತ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ನಮ್ಗೆ ಸತ್ಯವೇದದಲ್ಲಿ ಮಾಡಿದ್ದಾರೆ, ನಮ್ಗೆ ಕೊಟ್ಟಿರೋದು ನಾವೇನ್ ನೋಡ್ಬೋದು ಅಂದ್ರ. ಸರಿಯಪ್ಪ, ಏನ್ ಕೊಟ್ಟಿದ್ದಾರೆ, ಏನ್ ಇವ್ರಿಗೆ ಗುಣಲಕ್ಷಣಗಳ ಬಗ್ಗೆ ಏನ್ ಬಗ್ಗೆ ಕೊಟ್ಟಿದ್ದಾರೆ ಅಂತ ನೋಡ್ದ ಅಂತಂದ್ರೆ ಇವರ ನಿಬಂಧನೆಗಳ ಬಗ್ಗೆ, ಇವ್ರ ಲಾಗಳ ಬಗ್ಗೆ ಏನ್ ಮಾಡಿದ್ರೆ ನಮ್ಗೆ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಇವ್ರದ್ದು ಲಾ ಅಥವಾ ಇವ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಯಾವ ತರ ಇತ್ತು ಅಂತಂದ್ರೆ ಇವ್ರೇನೋ ಒಂದ್ಸತಿ ಜಾರಿ ಮಾಡ್ಬಿಟ್ಟ ಅಂತಂದ್ರೆ ಅದನ್ನ ಇವನ್ ರಾಜ ಕೂಡ ಬದಲಾವಣೆ ಮಾಡಕ್ಕೇನಿಲ್ಲ, ಆಗ್ತಾನೆ ಇರ್ಲಿಲ್ಲ. ಇದಕ್ಕೆ ನಮ್ಗೆ ದಾನಿಯೆಲ್ಲ ನೋಡ್ಬೇಕಾದ್ರೆ 6ನೇ ಅಧ್ಯಾಯದಲ್ಲಿ ದಾನಿಯಲ್ನ ಸಿಂಹಗೆ ಗವಿಗೆ ಹಾಕ್ಬೇಕು ಅಂತ ಏನ್ ಮಾಡ್ತಾರೆ, ಒಂದು ನಿಬಂಧನೆ ರಾಜ ಓಡಿಸ್ಬಿಡ್ತಾನೆ. ಆಕ್ಚುಲಿ ಅದು ಕಾಮನ್ ಆಗಿ ಎಲ್ಲರಿಗೂ ಓಡಿಸ್ತಾರೆ. ಆದ್ರೆ ದಾನಿಯಲ್ನ ಹಾಕ್ಬೇಕು ಅಂತ ಅಂದ್ಬಿಟ್ಟು ರಾಜನ್ಗೆ ಏನಾಗಲ್ಲ, ಗೊತ್ತಾಗಲ್ಲ. ರಾಜನ್ಗೆ ಯಾವಾಗ ತಿಳಿತಾರೋ ರಾಜ ತುಂಬಾ ದುಃಖ ಪಟ್ಬಿಡ್ತಾನೆ. ಅದನ್ನ ರಾಜ ತುಂಬಾ ಪ್ರಯಾಸ ಪಡ್ತಾನೆ ದಾನಿಯಲ್ನ ಬಿಡಿಸ್ಬೇಕು ಅಂತ. ಆವಾಗ ಇವರು ಶತ್ರುಗಳು ಬಂದ್ಬಿಟ್ಟು ರಾಜನ ಹತ್ರ ಏನ್ ಜ್ಞಾಪಿಸ್ತಾರೆ ಅಂತಂದ್ರೆ ಮೇದೋ ಪರ್ಷರ ರದ್ದಾಗದ ಧರ್ಮವಿಧಿಯ ಪ್ರಕಾರ ನೀನಿನ್ನ ಕೈಗೊಂಡು ನಡಿಬೇಕು ಅಂತ ಹೇಳ್ಬೇಕಾರೆ ಇವನ್ ರಾಜ ಕೂಡ ಈ ವಾಸ್ ಸಪೋಸ್ ಟು ಅಬೈಡ್ ಬೈ ದಟ್ ಒನ್. ಅಲ್ದ್ರ ಅದನ್ನ ವೈಲೇಟ್ ಮಾಡಕ್ಕೆ ಚಾನ್ಸಸ್ಸೇ ಇಲ್ಲ ರೀ. ಅವ್ನು ಹೇಳ್ದಂಗೆ ಕೇಳಲೇಬೇಕು. ನಿಬಂಧನೆ ಏನಾಗ್ತದೆ, ರಾಜ ಕೂಡ ಏನಾಗ್ಬೇಕು ಅದಕ್ಕೆ ಸಬ್ಮಿಟ್ ಆಗ್ಬೇಕಾಗಿತ್ತು. ಹಂಗಾರೆ ಇವ್ರ ಲಾಸು ಚೇಂಜ್ ಆಗ್ತಾ ಇರಲ್ಲ. ಮೊದಲನೇ ಕ್ಯಾರೆಕ್ಟರ್. ಎರಡನೇದು ಏನಂದ್ರೆ ಇವ್ರು ತುಂಬಾ ಸ್ಟಬ್ಬನ್ ರೀ. ಎಂತ ಸ್ಟಬ್ಬನ್, ಎಂತ ಹಠಮಾರಿ ಅಂತಂದ್ರೆ ಯಾವ್ದಾರೋ ಒಂದು ರಾಜ್ಯವನ್ನ ಅಥವಾ ಯಾವ್ದಾರೋ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ತಾ ಇರಲಿಲ್ಲ. ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಾಗೆ ನಾವು ಬೇಸಿಕ್ ಕ್ಲಾಸಲ್ಲಿ ನೋಡಿದಿರಂದ್ರ ಬಾಬಿಲೋನ್ ಅಂತ ಹೇಳ್ಬೇಕಾದ್ರೆ ಭಯಂಕರವಾಗಿರೋ ಬಂದೋಬಸ್ತ್ ಆಗಿರೋ ಕೋಟೆ ರೀ. ಇದು ಕೋಟೆನೇ 100 ಅಡಿ ಎತ್ತರ ಅದರ. ಆಮೇಲೆ ಆ ಕೋಟೆ ಗೋಡೆನೇ ಹೆಂಗಿದೆ ಅಂತ ಅಗ್ಲಾನೇ 100 ಅಡಿ ರೀ. ಅದ್ರ ಮೇಲೆ 4 ಕುದುರೆಗಳು ಅಂತ 4 ರಥಗಳು ಅಟ್ ಎ ಟೈಮ್ ಏನಾಗೋದು ಹೋಗೋದು. ಈ ಒಂದು ಕೋಟೆಯಲ್ಲಿ ಸಂಪೂರ್ಣವಾಗಿ ನೀರು ಯಾವಾಗ ಹೋಗ್ತಾ ಇರೋದ್ರಿಂದ ಯಾರು ಇದನ್ನ ಆಕ್ರಮಣ ಮಾಡ್ಕೊಳಕ್ಕೆ ಸಾಧ್ಯನೇ ಇರಲ್ಲ. ಆದ್ರೆ ಸೈರಸ್ ರಾಜ ಎಷ್ಟೋ ವರ್ಷ ಮುತ್ತಿಗೆ ಹಾಕ್ಬಿಟ್ಟು ಇದನ್ನ ಏನ್ ಮಾಡ್ತಾನೆ, ಇದನ್ನ ಆಕ್ರಮಿಸ್ಕೊಂತಾನೆ. ಹೆಂಗೆ ಒಂದ್ಸತಿ ಡಿಸಿಷನ್ ತಗೊಂಡ್ರೆ ಈ ರಾಜ್ಯವನ್ನು ಹೆಂಗಾರ ಮಾಡಿ ಕಾನ್ಕರ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ರೆ ಇದನ್ನ ಬಿಡ್ತಾನೆ ಇರಲ್ಲ ರೀ. ಅದಕ್ಕೆ ನೋಡ್ಬೇಕ್ರೆ ಇಂಪಾಸಿಬಲ್ ಆಗಿರೋಂಥ ಬಾಬಿಲೋನ ಕೋಟೆನ ಹೋಗ್ಬಿಟ್ಟು ಒಂದೇ ರಾತ್ರಿಲಿ ಏನ್ ಮಾಡ್ತಾ ಇವರು ಧ್ವಂಸ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಇವ್ರು ಡಿಸಿಷನ್ಸ್ ನ ಚೇಂಜ್ ಮಾಡ್ತಾರೆ. ಅದಕ್ಕೆ ನಮ್ಮ ಸತ್ಯವೇದಲ್ಲಿ ನೋಡಿದ್ರೆ ಇದನ್ನ ಕರಡಿಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ಕರಡಿಗೆ ಏನಕ್ಕೆ ಅಂತಂದ್ರೆ ಕರಡಿಯ ಗುಣ, ಕರಡಿ ಕೆಲವು ಸಿಗಾಕೊಂಡ್ಬಿಟ್ಟೆ ತಪ್ಪಿಸ್ಕೊಳೋದೇನ್ರಿ ತುಂಬಾ ಕಷ್ಟ ಅಲ್ವರ. ಕರಡಿ ನೀವು ಬೆಟ್ಟ ಹತ್ತಿ, ಕರಡಿ ಬೆಟ್ಟ ಹತ್ತಾರೆ, ಮರ ಹತ್ತಾರೆ, ಮರ ಹತ್ತದೆ. ನೀವು ಸಮುದ್ರದಲ್ಲಿ ನೀರಲ್ಲಿ ಈಜು ಹೊಡಿತೀರಿ ಅಂದ್ರೆ ಅಲ್ಲೂ ಏನಾಗ್ತಾರೆ, ಕರಡಿ ಬರ್ತಾರೆ. ತಪ್ಪಿಸ್ಕೊಳಕ್ ಒಂದೇ ಒಂದು ಮಾರ್ಗ, ಸತ್ತೋಗಿರೋ ತರ ಬಿತ್ಕೊಂಡ್ಬಿಡ್ಬೇಕ್ರಿ. ಡೆಡ್ ಬಾಡಿ ತರ ಬಿತ್ಕೊಂಡ್ರೆ ಕರಡಿ ಬಂದ್ಬಿಟ್ಟು ಸತ್ತೋಗ್ಬಿಟ್ಟನಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಹೊಟ್ಟೋಗ್ಬಿಡ್ತಾರೆ. ಈ ತರ ಈ ರಾಜ್ಯದವ್ರಿಗೆ ಒಂದೇ ಮಾರ್ಗ, ಇವ್ ರಾಜ್ಯದಿಂದ ತಪ್ಪಿಸ್ಕೊಬೇಕ್ರಿ. ಇವ್ರಿಗೆ ಸಣ್ಣ ಬಿಡ್ಬೇಕು. ಅಂದ್ರೆ ಇವ್ರು ಇಂಪಾಸಿಬಲ್ ಪೀಪಲ್, ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಆಗ್ತಾ ಇರಲ್ಲ. ಎರಡನೇ ಕ್ಯಾರೆಕ್ಟರ್. ಮೂರನೇ ಕ್ಯಾರೆಕ್ಟರ್ ತುಂಬಾ ಕೋಪಿಸ್ಟು ರೀ, ಶಾರ್ಟ್ ಟೆಂಪರ್ ಅಲ್ರ. ನಮ್ಗೆಲ್ಲ ಏನನ್ಸ್ತಾರೆ, ತುಂಬಾ ಲಾಂಗ್ ಟೆಂಪರ್ ಇರ್ಬೇಕು. ಇವ್ರು ವೆರಿ ಶಾರ್ಟ್ ಟೆಂಪರ್ ಅದ್ರ. ವಸ್ತಿನ ಕರೀತಾರೆ, ವಸ್ತಿ ಏನಾಗಲ್ಲ, ಗಂಡನೋ ಶಾರ್ಟ್ ಟೆಂಪರು, ಹೆಂಡ್ತಿನೇನ್ರಿ ಶಾರ್ಟ್ ಟೆಂಪರ್ ಅಲ್ವರ. ಹೆಂಡ್ತಿ ಬರ್ಲಿಲ್ಲ, ಗಂಡಿಗೆ ಇನ್ನ ಕೋಪ ಬಂದ್ಬಿಡ್ತು, ತಗೋ ಇಮ್ಮಿಡಿಯೇಟ್ ಡೈವರ್ಸ್ ಏನ್ ಮಾಡು, ಅಪ್ಲೈ ಮಾಡ್ಬಿಡು ಅಂತಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ರಾಜನ ಸನ್ನಿಧಾನದಲ್ಲಿ ಪರ್ಮಿಷನ್ ಇಲ್ದರ ಬಂದ್ರೆ ಅವ್ರಿಗೆ ಕೊಡ್ತಾರಂತ ದಂಡನೇನೋ ಮರಣ ದಂಡನೆ ಅಲ್ವರ. ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ನೋಡ್ರಿ ಅಂತೀನಿ ಅಲ್ವರ. ಆಮೇಲೆ ಇವ್ರು ತುಂಬಾ ಸೌಂದರ್ಯ ಉಳ್ಳವರು. ಸೌಂದರ್ಯನ ಪ್ರೀತಿ ಮಾಡಂತ ಜನಗಳು ಯಾರಪ್ಪ ಅಂದ್ರೆ ಏನ್ರಿ ಈ ಮೀದೋ ಪರ್ಷಿಯ ದೇಶದವರು ಅಲ್ವರ. ಅದಕ್ಕೆ ನಾವು ಸತ್ಯವೇದ ನೋಡಿದ್ರೆ ಏನ್ರಿ ಮಿಸ್ ಯೂನಿವರ್ಸ್ ಕಾಂಟೆಸ್ಟ್ ಬೈಬಲ್ ಅಲ್ಲಿ ನಡೆದಿದ್ಯಾ ಅಂದ್ರೆ ನಡೆದಿದೆ. ಎಲ್ಲಿ ನಡೆದಿದೆ ನೋಡ್ರ, ಬೈಬಲ್ ಎಸ್ತರ್ ಪುಸ್ತಕ ಇದನ್ನ ನೋಡ್ಕೊಂಡೆ ಲೋಕದಲ್ಲಿ ಕಾಪಿ ಮಾಡಿರೋದು ಅವ್ರ. ನೋಡಿ ಯಾವ ದೇಶದವ್ರು ಮಾಡೋರಂತೆ, ಅಮೆರಿಕ ಅವ್ರು ಮಾಡೋರ ಮಿಸ್ ಯೂನಿವರ್ಸ್ ಕಾಂಟೆಸ್ಟ್. ಇಟ್ ವಾಸ್ ಇನ್ವೆಂಟೆಡ್ ಅಂಡ್ ಫಸ್ಟ್ ಕಂಡಕ್ಟೆಡ್ ಇನ್ ಇರಾನ್ ಅದರ. ಯಾರೋ ಮೀದೋ ಪರ್ಷಿಯಲ್ಲಿ ಏನ್ ಮಾಡೋರೆ. ಅದಕ್ಕೆ ಇರಾನಿಯನ್ಸ್ ಆರ್ ವೆರಿ ಬ್ಯೂಟಿಫುಲ್ ಪೀಪಲ್, ವೆರಿ ಫೇರ್ ಪೀಪಲ್ ಅಲ್ವರ. ಆಮೇಲೆ ಇವರು ಲವರ್ಸ್ ಆಫ್ ಪ್ಲೇಷರ್ ಅಂಡ್ ಎಂಜಾಯ್ಮೆಂಟ್ ರೀ ಅಲ್ವರ. ತುಂಬಾ ಏಷಾರಾಮ್ನ ಎದುರು ನೋಡಂತ ಜನಗಳು ಯಾರಪ್ಪ ಅಂದ್ರೆ ಇವರು ಅದರ. ನಮಗೆ ಬೈಬಲ್ ಅಲ್ಲಿ ರೆಕಾರ್ಡ್ ಇದೆ ಏನಪ್ಪಾ ಅಂದ್ರೆ ಅಹಸ್ವೇರೋಸ್ ರಾಜ
6 ತಿಂಗಳು ಏನ್ ಮಾಡ್ತಾನೆ, ಒಂದು ಫೇರ್ ಕಂಡಕ್ಟ್ ಮಾಡ್ತಾನೆ. ಅದರ 6 ತಿಂಗಳು ಎಲ್ಲಾರ್ಗು ಉಚಿತ. ಅದರ ಏನ್ ಮಾಡೋದು, ಎಲ್ಲರೂ ಬಂದ್ಬಿಟ್ಟು ಎಕ್ಸಿಬಿಷನ್ ಎಂಜಾಯ್ ಮಾಡ್ಬೋದು. 6 ತಿಂಗಳಿಗೆ ಮುಗ್ದಿದ ನಂತರ 1 ವಾರ ಎಲ್ಲರಿಗೂ ಏನ್ ಮಾಡ್ತಾನೆ, ಫಂಕ್ಷನ್ ಮಾಡ್ತಾನೆ. ಅನ್ಲಿಮಿಟೆಡ್ ಮೀಲ್ಸ್, ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಅನ್ಲಿಮಿಟೆಡ್ ಮೀಲ್ಸ್, ಅನ್ಲಿಮಿಟೆಡ್ ಡ್ರಿಂಕ್ಸ್. ಎಷ್ಟು ಜನ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾಡ್ಬೋದಿತ್ತು, ಕುಡ್ಬೋದಾಗಿತ್ತು. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಅಲ್ಲಿ ಔತಣಕ್ಕೆ ಬಂದವ್ರಿಗೆಲ್ಲರಿಗೂ ಏನ್ರಿ, ಚಿನ್ನದ ಏನ್ರಿ ಕಪ್ಪು ರೀ ಕುಡಿಯೋದಿಕ್ಕೆ. ಒಬ್ಬೊಬ್ರದ್ದು ಚಿನ್ನದ ಕಪ್ಪು ಹೆಂಗಿತ್ತು ಅಂದ್ರೆ ವಿಭಿನ್ನವಾಗಿತ್ತಂತೆ. ಓದನ ವಾಕ್ಯ, ಎಸ್ತರ್ 1:7, ಎಸ್ತರ್ 1ನೇ ಅಧ್ಯಾಯ 7ನೇ ವಾಕ್ಯ. ಯಾರೋ ಇಂಗ್ಲಿಷಲ್ಲಿ ಓದ್ರಿ, ಅದು ತಮಿಳಲ್ಲಿ ಬರ್ತದೇನೋ, ಕನ್ನಡಲ್ಲಂತೂ ಬರಲ್ಲ. ಇಂಗ್ಲಿಷ್ ಓದ್ತಿರೋ ಓದ್ರಿ ಯಾರದು. ಸರಿ, ನಾನೇ ಓದ್ಬಿಡ್ತೀನಿ. ಅಂಡ್ ದೇ ಗೇವ್ ದೆಮ್ ಡ್ರಿಂಕ್ ಇನ್ ದ ವೆಸಲ್ಸ್ ಆಫ್ ಗಾಡ್, ದ ವೆಸಲ್ಸ್ ಬೀಯಿಂಗ್ ಡೈವರ್ಸ್ ಒನ್ ಫ್ರಮ್ ಅನದರ್ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ಪಾತ್ರೆಗಳು ಇನ್ನೊಂದ್ ತರ ಇಲ್ವಂತರಿ. ಆ ತರ ಸೂಪರ್ ಆಗಿರೋಂಥದ್ದು. ಯೋಚನೆ ಮಾಡಿ, ಎಷ್ಟು ಲಕ್ಷಾಂತರ ಜನ ಬರೀತಾರೆ, ಲಕ್ಷಾಂತರ ಡಿಸೈನ್ ರೀ, ಒಂದೇ ತರ ಇನ್ನೊಂದೇನೋ ಇಲ್ವಂತೆ. ಈ ತರ ಸಿಗ್ತಾರೆ ಎಲ್ಲರ. ಆ ತರ ಮಾಡೋಣ ಚಿನ್ನದ ಕಪ್ಗಳು ಅಲ್ವರ. ಆಮೇಲೆ ಇವರು ಗಾಡ್ ಫಿಯರಿಂಗ್. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಏನ್ ಬ್ರದರ್ ಇವರೆಲ್ಲ ದೇವ್ರ ಭಯ ಭಕ್ತಿ ಇದೆಯಾ ಅಂದ್ರೆ, ಎಸ್, ಸತ್ಯವೇದ ಹೇಳ್ತಾರೆ ನೋಡಿದ್ದೀನಿ. ಬಾಬಿಲೋನ್ ರಾಜ್ಯನ ಕಾನ್ಕರ್ ಮಾಡ್ಕೊಂಡು ಸೈರಸ್ ರಾಜ ಹೋಗ್ತಾನೆ. ಹೋಗ್ಬೇಕಾದ್ರೆ ಗೋಡೆ ಮೇಲೆ ಏನ್ ಮಾಡ್ತಾರೆ, ಮನೆ ತೆಕ್ಕೆಯಲ್ಲಿ ಉಪವಾಸದಿಂದ ಬರೀತಾರೆ. ರಾಜ ಕೇಳ್ತಾನೆ ಇದೇನಿದು ಅಂತಂದ್ಬಿಟ್ಟು. ಅವಾಗ ದಾನಿಯಲ್ನ ಕರೆಸ್ತಾರೆ. ದಾನಿಯಲ್ ಇದನ್ನ ಅರ್ಥ ಹೇಳ್ತಾನೆ. ಅರ್ಥ ಹೇಳ್ಬೇಕಾರೆ ಸೈರಸ್ ರಾಜಗೆ ಫುಲ್ ಖುಷಿ ಆಗ್ಬಿಡ್ತಾರ್ರಿ. ಏನಪ್ಪಾ, ಸತ್ಯವೇದಲ್ಲಿ ನನ್ನ ಬಗ್ಗೆ ಬರ್ದಿದ್ಯಾ, ನನ್ನ ದೇವ್ರು ಹೆಸರಿಟ್ಟು ಬರೀ ಕರೆದಿದಾರಾ ಅಂತಂದ್ಬಿಟ್ಟು, ಈ ದೇವರೇ ನಿಜವಾದ ದೇವ್ರು ಅಂತಂದ್ಬಿಟ್ಟು, ಈ ದೇವ್ರನ್ನ ಎಲ್ಲಾರು ಏನ್ ಮಾಡ್ಕೋ ಗೌರವಿಸ್ಬೇಕು ಅಂತಂದ್ಬಿಟ್ಟು ಒಂದು ಡಿಗ್ರಿ ಕೊಡ್ತಾರೆ. ನಿಮ್ಮ ಊರ್ಗೆ ಹೋಗ್ಬಿಟ್ಟು ನೀವು ದಯವಿಟ್ಟು ದೇವರ ಆಲಯ ಏನ್ ಮಾಡಿ ನೀವು ಕಟ್ಟಿ, ಅದಕ್ಕೆ ಬೇಕಂತ ಎಲ್ಲಾ ಸೌಕರ್ಯಗಳನ್ನ ಯಾರು ಕೊಡ್ತೀರಿ, ನಾನ್ ಕೊಡ್ತೀನಿ ಅಂತ ಏನ್ ಮಾಡ್ತಾನೆ ರಾಜ. ಏನ್ ಮಾಡ್ತಾನೆ, ರಾಜಾಜ್ಞೆ ಹೊರಸ್ತಾನೆ. ನೋಡಿ, ಯೋಚನೆ ಮಾಡಿರ್ತೀನಿ. ಯಾಕಂದ್ರೆ ಸೈರಸ್ ರಾಜಂಗೆ ಚೆನ್ನಾಗಿ ಗೊತ್ತಿರ್ತಾರೆ, ಬಾಬಿಲೋನ್ ನೋಡೋಕೆ ಅಸಾಧ್ಯ, ಅಂತ ಅಸಾಧ್ಯವಾದಂತ ಕೋಟೆಯಲ್ಲಿ ನಾನು ಬಂದಿದ್ದೀನಿ ಅಂತಂದ್ರೆ ಇದು ಪರಾತ್ಪರನ ಕೃಪೆ ಇಲ್ದಿರ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ದೇವ್ರನ್ನ ಆರಾಧನೆ ಮಾಡಕ್ ಹೇಳ್ತಾನೆ. ದಾನಿಯಲ್ 6ನೇ ಅಧ್ಯಾಯ ನೋಡ್ದ ಅಂತಂದ್ರೆ ರಾಜ ಏನ್ ಮಾಡ್ತಾನೆ, ದಾನಿಯಲ್ ಸಿಂಹದ ಗವಿಗೆ ಹಾಕ್ಬಿಡ್ತಾನೆ. ಅವಾಗ ಅವ್ನ್ ಮಾತು ಹೇಳ್ತಾನೆ, ಎಷ್ಟೋ ವಾಕ್ಯಗಳಿದ್ದಾನೆ, ಟೈಮ್ ಇಲ್ಲದ್ರಿಂದ ಹೇಳ್ತಾ ಇಲ್ಲ. ರಾಜ ಅವ್ನ್ ಮಾತು ಹೇಳ್ತಾನೆ, ದಾನಿಯಲ್ ನೀನು ಸೇವಿಸುವಂತ ದೇವರು ನಿನ್ನ ಖಂಡಿತವಾಗ ಏನ್ ಮಾಡ್ತಾರೆ, ಕಾಪಾಡ್ತಾರೆ ಅಂತ ಅಂದ್ಬಿಟ್ಟು ಅವನ ಸಿಂಹದ ಗವಿಗೆ ಹಾಕ್ತಾರೆ. ರಾತ್ರಿ ಎಲ್ಲ ರಾಜ ನಿದ್ದೆ ಬರಲ್ಲ ರೀ. ಅವತ್ತೇನು ಫಂಕ್ಷನ್ಸ್ ಇರಲ್ಲ, ಯಾವ್ದು ಮ್ಯೂಸಿಕ್ ಎಲ್ಲ ಬರ್ಸಂಗಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ರಾಜ ಏನ್ ಮಾಡ್ತಾರೆ, ಆ ಒಂದು ಸಿಂಹದ ಗವಿನ ತೆಗೆದು ನೋಡ್ತಾರೆ. ದಾನಿಯಲ್ ನೀನ್ ಸೇವಿಸಿರಂತ ದೇವ್ರು ನಿನ್ನ ಕಾಪಾಡಿದರಾ ಅಂತ ಕೇಳ್ಬೇಕಾರೆ ದಾನಿಯಲ್ ಏನ್ ಮಾಡ್ತಾರೆ, ಉತ್ತರ ಕೊಟ್ಟಿದ್ರು. ರಾಜಂಗೆ ಫುಲ್ ಖುಷಿ ಆಗ್ಬಿಡ್ತಾರೆ. ರಾಜ ಏನ್ ಆಜ್ಞೆ ಹೊರಸ್ತಾರೆ ಅಂತಂದ್ರೆ, ಇವರೇ ನಿಜವಾದ ದೇವರು. ದಾನಿಯಲಿನ ದೇವ್ರ ಬಗ್ಗೆ ಯಾರಾದ್ರೂ ಕೇವಲವಾಗಿ ಮಾತಾಡಿದ್ರೆ ಅವ್ರ ಮನೇನ ಕಸದ್ ತೊತ್ತಿ ತರ ಮಾಡ್ಬಿಡಿ ಅಂತ ಹೇಳ್ತಾರೆ. ಹಂಗಾರೆ ಇವರು ಗಾಡ್ ಫಿಯರಿಂಗ್ ಪೀಪಲ್. ಅಂದ್ರೆ ಇಷ್ಟೊಂದು ನಾವು ಓದಿರೋ ವಾಕ್ಯಗಳಲ್ಲಿ ಎಲ್ಲರ ಒಂದ್ ಕಡೆ ಮೇಧೋಪರ್ಷಿದವರು ಇಸ್ರೇಲ್ ವಿರುದ್ಧವಾಗಿ ಯುದ್ಧ ಮಾಡಿದ್ರೆ ಘಟನೆ ಇದೆಯಾ ಬಂತ? ಇವ್ರ ಬಗ್ಗೆ ನೆಗೆಟಿವಿಟಿಯನ್ನ ಓದಿದ್ರ? ಎಲ್ಲೂ ಇಲ್ಲ ಬೈಬಲ್ ಅಲ್ಲಿ. ಹಾಗಿರ್ಬೇಕಾದ್ರೆ ಇವತ್ತು ಯಾಕೆ ದ್ವೇಷ, ಇವತ್ತು ಯಾಕೆ ಇಷ್ಟೊಂದು ಅಗೆತನ ಅಲ್ವರ? ನೋಡ್ರಿ, ನಾವು ಫೆಬ್ರವರಿ 28 ಏನಂತ ಇವ್ರು ಅಟ್ಯಾಕ್ ಮಾಡಿದ್ರು, ಒಂದು ದಿನ ಮುಂಚೆನೆ ಅಮೇರಿಕನ್ಸು ಇವ್ರನ್ನೇನ್ ಮಾಡಿದ್ರೆ, ಇವ್ರು ಹೋಗ್ಬಿಟ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದಿದ್ ನೆಕ್ಸ್ಟ್ ದಿನಾನೇ ಯಾಕೆ ಅಟ್ಯಾಕ್ ಮಾಡ್ಬೇಕು? ಅದು ಯಾಕೆ ಇಂಥ ದ್ವೇಷ? ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ನಮ್ಮ ಜಗತ್ತಲ್ಲಿ ಸ್ವಲ್ಪ ಇತಿಹಾಸನೇ ಮಾಡ್ಬೇಕು, ಅರ್ಥ ಮಾಡ್ಕೊಬೇಕು ಅಲ್ವರ? ಅಂದ್ರೆ ಎಲ್ಲರೂ ಗಮನ ಇಟ್ಟು ಕೇಳಿ, ಯಾರು ಇದ್ದೇ ಹೋಗ್ಬಿಡಿ ಆಯ್ತಾ. ಸ್ವಲ್ಪ ಸೆಕೆ ಇರ್ಬೋದು, ಹೀಟ್ ಆಗ್ತಾ ಇರ್ಬೋದು, ವರಿ ಮಾಡ್ಬಿಡಿ ಆಯ್ತಾ. ಆದಷ್ಟು ಬೇಗ ಬಿಟ್ಬಿಡ್ತೀನಿ, ಓಕೆನ್ರಾ? ಏನಪ್ಪಾ ಅಂದ್ರೆ ನಮ್ಮ ಜಗತ್ತಲ್ಲಿ ಕ್ರೂಡ್ ಆಯಿಲ್ ಇವತ್ತೇನಾಗ್ತದೆ, ಲೋಕನ ಕಂಟ್ರೋಲ್ ಮಾಡ್ತದೆ ಯಾವ್ದು? ಕ್ರೂಡ್ ಆಯಿಲ್. ಈ ಕ್ರೂಡ್ ಆಯಿಲ್ ಇನ್ವೆಂಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಜಗತ್ತಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ ಏನ್ರಿ, ಇದೆಲ್ಲ ಬಂದ್ಬಿಟ್ಟು ಪುಟ್ಪುಟಾಣಿ ದೀಪಗಳು ಅದರ. ಈ ದೀಪಕ್ಕೆ ಯಾವ್ದೋ ಒಂದು ಎಣ್ಣೆಗಳೇನ್ ಮಾಡೋರು, ಯೂಸ್ ಮಾಡೋರು ಅಲ್ರ. ಇಸ್ರೇಲ್ ಅಲ್ಲಿ ಓಲಿವ್ ಎಣ್ಣೆ ಅಂತ ಕೊಟ್ಟಿದ್ರೆ, ಬೇರೆ ಬೇರೆ ದೇಶದಲ್ಲಿ ಅವರು ಇದ್ದಂತ ಎಣ್ಣೆಗಳು ಯೂಸ್ ಮಾಡೋರು. 6 ಗಂಟೆ ಆಗಿದ ತಕ್ಷಣ ಯಾರು ಏನ್ ಮಾಡ್ತಾ ಇರ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಏನಾರ ಹೋಗ್ಬೇಕು ಅಂತಂದ್ರೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಬೆಳಕಿನಾಗಿಲ್ಲ ಇಲ್ಲ. ಆವಾಗ ಏನಾರ ಹೋಗ್ಬೇಕು ಅಂತಂದ್ರೆ ಅವ್ರ ಕೈನಲ್ಲಿ ಏನ್ ಮಾಡಿದ್ರು, ಪಂಚ್ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಈ ಲ್ಯಾಂಟನ್ಸ್ ಅಂತ ಹೇಳ್ತಾರೆ ಗೊತ್ತಾ, ಪೆಟ್ರೋಮ್ಯಾಕ್ಸ್, ಅದೆಲ್ಲ ಏನಾಗಿರ್ಲವಲ್ಲ ಆ ಕಾಲದಲ್ಲಿ, ಯಾವ್ದು ಇರಲಿಲ್ಲ. ಹಂಗೂ ಹೋಗ್ಬೇಕು ಅಂದ್ರೆ ಏನ್ ಮಾಡೋರು ಅಂತಂದ್ರೆ, ಕೆಲವೊಂದು ಪಕ್ಷಿಗಳು ಮತ್ತೆ ಕೆಲವೊಂದು ಮೀನ್ಗಳನ್ನ ಡ್ರೈ ಮಾಡಿ
ಆ ಡ್ರೈ ಆಗಿದ್ಮೇಲೆ ಅದಕ್ಕೆ ಬೆಂಕಿ ಹಚ್ಬಿಟ್ಟು ಅದನ್ನ ಟಾರ್ಚ್ ತರ ಏನ್ ಮಾಡೋರು, ಅದನ್ನ ಯೂಸ್ ಮಾಡೋರು. ಸ್ಯಾಲ್ಮೋನ್ ಫಿಶ್ ಮತ್ತೆ ಪೆಟ್ರಲ್ಸ್ ಬರ್ಡ್ ಅಂತ ಅಂದ್ಬಿಟ್ಟು ಅಲ್ರ. ಹೀಗೆ ಇರ್ಬೇಕಾದ್ರೆ 1700 AD ಅಲ್ಲಿ ವೇಲ್ ಆಯಿಲ್ ಅಂತ ಏನ್ ಮಾಡ್ತಾರೆ, ಕಂಡಿಡಕ್ಕೆ ಶುರು ಮಾಡ್ತಾರೆ ಅಲ್ರ. ಆವಾಗ ವೇಲ್ ಫಿಶ್ ನ ಏನ್ ಫಿಶಿಂಗ್ ಮಾಡಿ ಅದರಿಂದ ವೇಲ್ ಆಯಿಲ್ ನ ತಯಾರಿಸಿ ಅದ್ರ ಬರೋಂಥ ಆಯಿಲ್ ಇಂದ ಈ ಲ್ಯಾಂಪ್ ಗಳಿಗೆ ಏನ್ ಮಾಡ್ತಾರೆ, ಯೂಸ್ ಮಾಡಕ್ಕೆ ಶುರು ಮಾಡ್ತಾರೆ. ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಾರೆ, ಆದ್ರೂ ಬೇರೆ ಆಪ್ಷನ್ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಈ ಒಂದು ವೇಲ್ ಆಯಿಲ್ ಏನ್ ಮಾಡ್ತಾರೆ, ಯೂಸ್ ಮಾಡಕ್ಕೆ ಶುರು ಮಾಡ್ತಾರೆ. ಅವಾಗ ಅಮೆರಿಕಲ್ಲಿ ಇದು ಬಂದ್ಬಿಟ್ಟು ಒಂದು ಫ್ಲರಿಶಿಂಗ್ ಬಿಸ್ನೆಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ದಿರೋ ಇದಕ್ಕೆ ಡಿಮ್ಯಾಂಡ್ ಇರೋದ್ರಿಂದ ಜನಗಳಿಗೆ ಎಣ್ಣೆ ಬೇಕಾದ್ರೆ ಏನ್ ಮಾಡ್ತಾರೆ, ಎಲ್ಲಾರು ಇದನ್ನೇ ಕೊಂಡ್ಕೊಳಕ್ಕೆ ಏನ್ ಮಾಡ್ತಾರೆ, ಅದನ್ನ ಶುರು ಮಾಡ್ತಾರೆ, ಇದನ್ನೇ ಬಿಸ್ನೆಸ್ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗೆ ಇರ್ಬೇಕಾದ್ರೆ 1846 ಅಲ್ಲಿ ಏನ್ರಿ ಅಬ್ರಾಮ್ ಗೆಸ್ನರ್ ಅಂತ ಅಂದ್ಬಿಟ್ಟು ಕೆರೋಸಿನ್ಗೆ ಫಸ್ಟ್ ಫಾರ್ಮುಲಾ ಕಂಡಿಡ್ತಾರೆ. ಅವಾಗೆ ಕೆರೋಸಿನ್ ರಿಫೈನರಿ ಅಂತ ಅಂದ್ಬಿಟ್ಟು ಫಸ್ಟ್ ಏನಾಗೋದಲ್ಲಿ ಅದು ಶುರು ಆಗೋದು. ಯಾವಾಗ ಕೆರೋಸಿನ್ ಕಂಡುಹಿಡಿತಾರೋ ಈ ಪೆಟ್ರೋಮ್ಯಾಕ್ಸು ಈ ಲ್ಯಾಂಪ್ ಅಂತೆಲ್ಲ ಶುರು ಆಗಿ ರೋಡಲ್ಲಿ ಸ್ಟ್ರೀಟ್ ಲ್ಯಾಂಪ್ ತರ ಏನಾಗ್ತಾರೆ ಅಲ್ಲಿ ಫಸ್ಟ್ ಶುರು ಮಾಡೋದು. ಅದಕ್ಕೆ ಕೆರೋಸಿನ್ ಹಾಕ್ಬಿಟ್ಟು ಏನ್ ಮಾಡಿದ್ರು, ದೀಪನ ಉರ್ಸೋದಕ್ಕೆ ಏನ್ ಮಾಡಿದ್ರು, ಅಲ್ಲಿ ಶುರು ಮಾಡಿದ್ರು ಅಲ್ರ. ಹೀಗೆ ಇರ್ಬೇಕಾದ್ರೆ ಲೋಕದಲ್ಲಿ ಈ ಒಂದು ಆಯಿಲ್ ಯಾವುದು, ಈ ಕ್ರೂಡ್ ಆಯಿಲ್ ತರ ಅಂತ ಒಂದು ಕೆರೋಸಿನ್ ಆಗಿರ್ಬೋದು, ಈ ಪೆಟ್ರೋಲ್ ಆಗಿರ್ಬೋದು, ಇದೆಲ್ಲ ಡಿಮ್ಯಾಂಡ್ ಏನಾಯ್ತು, ಸ್ಲೋ ಆಗಿ ಇದಕ್ಕೆ ಬರಕ್ ಶುರು ಆಗದವಾಗ 1858 ಅಲ್ಲಿ ವರ್ಲ್ಡ್ ಅಲ್ಲಿ ಫಸ್ಟ್ ಕ್ರೂಡ್ ಆಯಿಲ್ ಕಂಡಿಡಿದ್ರು. ಎಲ್ಲಿ ಕಂಡಿಡಿದ್ರು ಅಂತಾನೆ ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬಾರ್ದು. ಇದು ಯಾವ್ದು ದುಬೈನಲ್ಲಿ ಕಂಡಿಡಿದಿಲ್ಲ, ಯಾವ್ದು ಅರಬ್ ಕಂಟ್ರೀಸ್ ಅಲ್ಲ, ಅಮೆರಿಕನ್ನಲ್ಲಿ ಪೆನ್ಸಿಲ್ವೇನಿಯಲ್ಲಿ 1858 ಎಡ್ವಿನ್ ಡ್ರೇಕ್ಸ್ ಅಂದ್ಬಿಟ್ಟು ಅವ್ರ ಮೈನ್ಸ್ ನಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ, ಅದರ ಈ ಡ್ರಿಲ್ಲಿಂಗ್ ಕೆಲಸ ಎಲ್ಲ ಮಾಡೋದು. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಟೈಮ್ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತೀನಿ, ಅಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಜಸ್ಟ್ 160 feet ಅಲ್ಲಿ ಅವ್ರಿಗೆ ಕ್ರೂಡ್ ಆಯಿಲ್ ಏನಾಗ್ತಲ್ಲ ಸಿಗ್ತದೆ. ಇದರಿಂದ ಪೆಟ್ರೋಲಿಯಂ ಅಂತ ಏನ್ ಮಾಡ್ತಾರೆ ಫಸ್ಟ್ ಅವ್ರು ತೆಗಿತಾರೆ. ಆವಾಗ ಬ್ಯಾರಲ್ಗಳಲ್ಲಿ ಏನ್ ಮಾಡ್ತಾರೆ, ಈ ಕ್ರೂಡ್ ಆಯಿಲ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅವಾಗೆಲ್ಲ ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ, ಯಾಕಂದ್ರೆ ಮೆಷಿನರಿ ಇನ್ನ ಬಂದಿರಲಿಲ್ಲ, ಅದರ ಆಟೋಮೊಬೈಲ್ಸ್ ಏನಾಗಿಲ್ಲ ಇನ್ನ ಬಂದಿಲ್ಲ. ಹೀಗೆ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ, ಇರಾನ್ ನಲ್ಲಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಜಾರ್ಜ್ ಬರ್ನಾರ್ಡ್ ರೆನಾಲ್ಡ್ಸ್ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಫಸ್ಟ್ ಒಂದು ಕ್ರೂಡ್ ಆಯಿಲ್ ಅಲ್ಲಿ ಏನ್ ಮಾಡ್ತಾರೆ, ವೆಲ್ನ ಅಲ್ಲಿ ತೆಗಿತಾರೆ. ತೆಗೆದ್ಬಿಟ್ಟು 7 years ಕಷ್ಟಪಟ್ಟಾಗಿದ್ಮೇಲೆ ಅವ್ರಿಗೆಲ್ಲ ಸ್ವಲ್ಪ ಆಯಿಲ್ ಸಿಗೋದಕ್ಕೆ ಏನ್ ಮಾಡೋದು ಶುರು ಮಾಡ್ತಾರೆ. ಆದ್ರೆ ಇದನ್ನ ಕಂಟಿನ್ಯೂ ಮಾಡಕ್ಕೆ ಅವ್ರಿಗೆ ಆಗಲ್ಲ, ಯಾಕಂದ್ರೆ ಸಫಿಷಿಯಂಟ್ ಆಗಿ ಅಮೌಂಟ್ಸ್ ಇರಲ್ಲ, ಫಂಡ್ ಇರಲ್ಲ. ಆಗ ಬ್ರಿಟಿಷ್ ಗೌರ್ಮೆಂಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿ ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನಿ ಅಂತ ಮಾಡಿ ಅದ್ರಲ್ಲಿ ಬರೋಂಥ ಕ್ರೂಡಿಂದ ಪೆಟ್ರೋಲ್ ತಯಾರಿಸಿ ಇದು ಬಂದ್ಬಿಟ್ಟು ಬ್ರಿಟಿಷ್ ಅವರ ಆರ್ಮಿಗಳಿಗೆ ಮಾತ್ರ ಏನ್ ಮಾಡ್ತಾರೆ, ಯೂಟಿಲೈಸ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಫಂಡ್ಸ್ ಯೂಸ್ ಮಾಡ್ತಾರೆ. ಆ ಬರೋಂಥ ಸಿಕ್ಕಾಪಟ್ಟೆ ಲಾಭ ಮಾಡಿದವಾಗ ಏನಾಗ್ತಾರೆ ಅಂದ್ರೆ ಇರಾನ್ ಜನಗಳಿಗೆ ಇದು ಕಣ್ಣು ಕುಕ್ಕೋದಕ್ಕೆ ಶುರು ಮಾಡ್ತಾರೆ. ಅವಾಗ ಇರಾನ್ ಜನಗಳು ಇದನ್ನ ರಿವೋಲ್ಟ್ ಮಾಡ್ತಾರೆ. ರಿವೋಲ್ಟ್ ಮಾಡಿ ನಮ್ಮ ಆಯಿಲ್ ಇಂದಾನೆ ನಮಗೇನು ಇಲ್ದ್ರೆ ನಮಗೆ ಕೂಲಿ ಕೊಡ್ತಾ ಇದ್ದಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಆ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಕ್ಕೆ ರಿವೋಲ್ಟ್ ಮಾಡಕ್ಕೆ ಶುರು ಮಾಡಿದವಾಗ 1933 ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಇರಾನ್ ಗೌರ್ಮೆಂಟ್ಗೂ ಬ್ರಿಟಿಷ್ ಗೌರ್ಮೆಂಟ್ಗೂ 60 years ಲೀಸ್ ಪೀರಿಯಡ್. ಇರಾನ್ ನಲ್ಲಿ ಎಲ್ಲಾ ಆಯಿಲ್ ವೆಲ್ಸ್ ಅಲ್ಲಿ ಬ್ರಿಟಿಷ್ ಪೆಟ್ರೋಲಿಯಂ ಕಂಪನಿ ಡಿಗ್ ಮಾಡಬೇಕು, ಆ ಪೆಟ್ರೋಲ್ ನಲ್ಲಿ ಅವರೇ ಎತ್ತಬೇಕು, ಅವರೇ ಬಿಸ್ನೆಸ್ ಮಾಡಬೇಕು. ಅದು ಬರೋಂಥ ಸ್ವಲ್ಪ ಲಾಭ ಮಾತ್ರ ಯಾರು ಕೊಡ್ತಾರೆ, ಇರಾನ್ ಕೊಡ್ತಾರೆ. ಆದ್ರೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಆಗ್ತಾ ದುಡ್ಡು ಜಾಸ್ತಿ ಬರ್ತಾ ಇರಾನ್ ಇದನ್ನ ಕಂಪ್ಲೀಟ್ ರಿವೋಲ್ಟ್ ಮಾಡ್ಬಿಟ್ಟು ಬ್ರಿಟಿಷರ್ಸ್ನೆಲ್ಲ ಏನ್ ಮಾಡ್ತಾರೆ, ಓಡಿಸ್ಬಿಡ್ತಾರೆ. ಹೀಗೆ ಇರ್ಬೇಕಾದ್ರೆ ಸೌದಿಯಲ್ಲಿ ಫಸ್ಟ್ ಟೈಮ್ ಏನ್ ಮಾಡ್ತಾರೆ, ಅಲ್ಲಿ ವೆಲ್ಸ್ ನ ಕಂಡಿಡಕ್ಕೆ ಶುರು ಮಾಡ್ತಾರೆ. ಇರಾನ್ಗಿಂತ ಅಧಿಕವಾಗಿ ಏನ್ರಿ ಜಾಸ್ತಿ ಕ್ರೂಡ್ ಆಯಿಲ್ ಎಲ್ಲಪ್ಪ ಸಿಗಕ್ಕೆ ಶುರು ಆಗ್ತದೆ, ಸೌದಿಯಲ್ಲಿ ಏನ್ ಮಾಡ್ತಾರೆ, ಸಿಗೋದಕ್ಕೆ ಶುರು ಆಗ್ತಾರೆ. ಆದ್ರೆ ಇಲ್ಲಿ ಕೆಲಸ ಮಾಡ್ತಿರೋರು ಯಾರಪ್ಪ, ಇನ್ವೆಸ್ಟ್ ಮಾಡ್ತಿರೋರು ಯಾರಪ್ಪ ಅಂದ್ರೆ ಅಮೇರಿಕನ್ಸು ಇರಾನ್ ಅಲ್ಲಿ ಆಗಿರೋಂಥ ಒಂದು ಪ್ರಾಮ್ಸ್ಗಳನ್ನ ಕಣ್ಣಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸೌದಿ ಹತ್ರ ಡೀಲ್ ಮಾಡ್ಕೊಂತಾರೆ. ಸೌದಿ ಹತ್ರ ಏನು ಆಹಾರ ಇಲ್ಲ ರೀ, ಅಲ್ಲಿ ಏನು ಗಿಡ ಮರಗಳೇನಿಲ್ಲ, ಬರೀ ಬೆಳೆಯೋದ ಖರ್ಜೂರ ಮಾತ್ರ. ಸಿಕ್ಕಾಪಟ್ಟೆ ಬಡತನ ಇತ್ತು. ಅಮೆರಿಕನ್ಸ್ ಏನ್ ಮಾಡ್ತಾರೆ, ನಾವು ಆಯಿಲ್ ಡಿಗ್ ಮಾಡಿ ನಾವೇನ್ ಮಾಡ್ತೀವಿ, ಕ್ರೂಡ್ನ ಎತ್ಬಿಡ್ತೀವಿ ಅಂದ್ಬಿಟ್ಟು ಇವ್ರ ಹತ್ರ ಡೀಲ್ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಡೀಲ್ ಮಾಡ್ಕೊಂತಾರೆ. ಅವಾಗ ಅರಾಮ್ಕೋ ಅಂತ ಅಂದ್ಬಿಟ್ಟು ವರ್ಲ್ಡ್ ಅಲ್ಲಿ ಇವತ್ತು ಕೂಡ ಲಾರ್ಜೆಸ್ಟ್ ಏನ್ ಕ್ರೂಡ್ ಕಂಪನಿ, ಇವ್ರು ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡಿ ಸೌದಿಗೆ ಏನ್ ಮಾಡ್ತಾರೆ, ಡೀಲ್ ಮಾಡ್ಕೊಂತಾರೆ. ಏನ್ ಡೀಲ್ ಮಾಡ್ಕೊಂತಾರೆ ಅಂತಂದ್ರೆ ನಿಮಗೆ ಎಲ್ಲಾ ರೀತಿ ಸೌಕರ್ಯ ಕೊಡ್ತೀರಿ. ಏನ್ ಸೌಕರ್ಯ ಕೊಡ್ತೀರಿ, ನಿಮ್ಗೆ ಟೆಕ್ನಾಲಜಿ ಕೊಡ್ತೀರಿ, ವೆಸ್ಟರ್ನ್ ಕಲ್ಚರ್ ಕೊಡ್ತೀರಿ, ವೆಸ್ಟರ್ನ್ ಅಲ್ಲಿರೋಂಥ ಹೈ ಸ್ಕೈ ಕ್ರೇಪರ್ಸ್ ಎಲ್ಲ ಕಟ್ಕೊಡ್ತೀರಿ, ನಿಮ್ಗೆ ಫುಲ್ ಅಮೆರಿಕನ್ ಸೆಕ್ಯೂರಿಟಿ ಕೊಡ್ತೀರಿ, ನಿಮ್ಮ ದೇಶಕ್ಕೆ ಏನೂ ತೊಂದರೆ ಆಗಿರ್ತಿಲ್ಲ, ನಾವೇನ್ ಮಾಡ್ತೀವಿ ಎಲ್ಲ ನೋಡ್ಕೊಂತೀರಿ. ಆದ್ರೆ ನೀವು ಒಂದೇ ಒಂದು ಕೆಲಸ ಮಾಡಬೇಕು, ಈ ಕ್ರೂಡು ನಮಗ್ ಮಾತ್ರ ಏನ್ ಮಾಡ್ಬೇಕು, ಕೊಡ್ಬೇಕು. ಆಮೇಲೆ ನಾವು ಯಾರಿಗೆ ಹೇಳ್ತಿರೋ ಅವ್ರಿಗೆ ಮಾತ್ರ ಏನ್ ಮಾಡ್ಬೇಕು, ನೀವು ಆಯಿಲ್ನ ಸಪ್ಲೈ ಮಾಡ್ಬೇಕು. ಅದು ಸಪ್ಲೈ ಮಾಡಿದ್ರೆ ಯಾವ ಬೇಸಿಸ್ ಮಾಡ್ಬೇಕು ಅಂದ್ರೆ ಬರೀ $ಅಲ್ಲಿ ಮಾಡಬೇಕು ಅಂತ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಅದರ ಯಾವ್ದಲ್ಲಿ ಮಾಡ್ಬೇಕು,
ಡಾಲರಲ್ಲಿ ಮಾತ್ರ ಮಾಡಬೇಕು, ಬೇರೆ ಯಾವ ಕರೆನ್ಸಿಯಲ್ಲೂ ಸೇಲ್ ಮಾಡಬಾರ್ದು. ಯಾಕೆ ಹಿಂಗೆ ಮಾಡಿದ್ರು ಅಂತಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ನಮ್ಮ ದೇಶದಲ್ಲಿರೋಂಥ ಆರ್ಥಿಕ ಸ್ಥಿತಿ ಅದರ ಕರೆನ್ಸಿ, ಈ ಕರೆನ್ಸಿ ಪ್ರಿಂಟ್ ಆಗೋದು ಯಾವ ಬೇಸಿಸ್ ಮೇಲೆ ಅಂತಂದ್ರೆ ನಮ್ಮ ದೇಶದಲ್ಲಿರೋಂಥ ಗೋಲ್ಡ್ ರಿಸರ್ವ್ ಅದರ. ಅಮೆರಿಕಲ್ಲಿ ಗೋಲ್ಡ್ ರಿಸರ್ವ್ ಇಲ್ಲ ರೀ, ನಮ್ಮ ಭಾರತ ದೇಶದಲ್ಲಿ ಇದೆ ಗೋಲ್ಡ್ ರಿಸರ್ವ್ ಇದೆ, ಅಮೆರಿಕಲ್ಲಿ ಇಲ್ಲ. ಅದರಿಂದ ಅಮೆರಿಕಾಗೆ ಸಿಕ್ಕಾಪಟ್ಟೆ ಏನ್ರಿ ಫಂಡ್ಸ್ ಬೇಕಾಗಿತ್ತು. ಎಸ್ಪೆಷಲಿ ಯಾವಾಗ ಅಂದ್ರೆ ವಿಯೆಟ್ನಾಂ ವಾರ್ ಇಳಿದವಾಗ ಅಮೆರಿಕಕ್ಕೆ ಸಿಕ್ಕಾಪಟ್ಟೆ ಫಂಡ್ಸ್ ಬೇಕಾದ್ರೆ ಸಿಕ್ಕಾಪಟ್ಟೆ ಏಟ್ ಬಿಟ್ಟು. ಅವಾಗ ಅಮೆರಿಕ ಏನ್ ಮಾಡ್ಬೋದಾಯ್ತು ಅಂದ್ರೆ ಸಿಕ್ಕಾಪಟ್ಟೆ ಡಾಲರ್ಸ್ ಪ್ರಿಂಟ್ ಮಾಡ್ಬಿಡಾಯ್ತು. ತಂದೆ ಪ್ರಿಂಟಿಂಗ್ ಪ್ರೆಸ್, ತಮ್ಮದೇ ಡಾಲರ್ ಇಷ್ಟ ಬಂದಂಗೆ ಪ್ರಿಂಟ್ ಮಾಡಿ ಇಷ್ಟ ಬಂದಂಗೆ ಮಾಡ್ಬೋದಲ್ಲ ಅಂತಂದ್ರೆ ಹಂಗ್ ಮಾಡಿದ್ರೆ ಅಮೆರಿಕ ಇವತ್ತು ಬರ್ಬಾದ್ ಆಗ್ಬಿಟ್ಟಿರೋದು, ವೆನೆಜುವೆಲಾ ತರ ಆಗ್ಬಿಟ್ಟಿರೋದು. ವೆನೆಜುವೆಲಾ ಕತೆ ಗೊತ್ತಾ? ಅವ್ರು ಹಿಂಗೆ ಮಾಡಿದ್ರು, ದುಡ್ಡಿಲ್ಲ ಅಂತಬಿಟ್ಟು ಬರ್ತನ ಅಂತ ಬಿಟ್ಟು ಪ್ರಿಂಟಿಂಗ್ ಪ್ರೆಸ್ ಮಾಡ್ಬಿಟ್ಟು ಎಲ್ಲ ಕಡೆ ನೋಟ್ಗಳು ಪ್ರಿಂಟ್ ಮಾಡಕ್ಕೆ ಶುರು ಮಾಡ್ಬಿಟ್ರು, ಎಲ್ಲರಿಗೂ ಓಡಕ್ಕೆ ಶುರು ಮಾಡ್ಬಿಟ್ರು. ಎಲ್ಲರೂ ದುಡ್ಡು ಬರ್ತಾ ಇದೆ ಅಂದ್ಬಿಟ್ಟು ಎಲ್ಲ ಮನೇಲೆ ಕೂತ್ಕೊಳಕ್ ಶುರು ಮಾಡ್ಬಿಟ್ರು. ಯಾರು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ಎಲ್ಲ ಏನಾಗ್ಬಿಡ್ತು ಬಂದಾಗ್ಬಿಡ್ತು. ಫ್ಯಾಕ್ಟ್ರಿ ಎಲ್ಲ ಟೋಟಲ್ ಬಂದು, ಇವನ್ ಒಂದು ಬ್ರೇಕರಿ ಕೂಡ ಇಲ್ಲ. ಯಾಕೆ ಅಂದ್ರೆ ನಮಗೆ ದುಡ್ಡು ಬರ್ತೈತೆ, ನಾವೇ ಹೋಗೋಣ. ಎಲ್ಲ ಅಂಗಡಿಲ್ದಿರೋ ಖಾಲಿ ಆಗೋ ತನಕ ತಿಂದ್ರು. ಆಮೇಲೆ ಮ್ಯಾನುಫ್ಯಾಕ್ಚರ್ ಮಾಡೋರು ಯಾರು ಇಲ್ಲ, ಸಪ್ಲೈ ಮಾಡೋರು ಯಾರು ಮಾಡ್ತಾರೆ? ಈ ತರ ವೆನೆಜುವೆಲಾ ಇದು ಕಂಡೀಷನ್ ಅಲ್ವರ. ಇದೇ ತರ ಕಂಡೀಷನ್ ಅಮೆರಿಕಕ್ಕೆ ಆಗ್ಬಿಡ್ತಾರೆ ಅಂತ ಏನ್ ಮಾಡಿದ್ರು ಅಂದ್ರೆ ಇದನ್ನ ಹಿಂಗ್ ಮಾಡೋದು ಬೇಡ. ಇದನ್ನ ಹೆಂಗ್ ಮಾಡಿದ್ರು ಅಂತಂದ್ರೆ ತುಂಬಾ ಜಾಣ್ತನದಿಂದ ಇಡೀ ಈ ವರ್ಲ್ಡ್ ನ ಕಂಟ್ರೋಲ್ ಮಾಡ್ತಾ ಇರೋದು ಯಾವ್ದಪ್ಪ, ಕ್ರೂಡ್ ಅಂತ ಅಂದ್ಬಿಟ್ಟು ಕಂಡು ಹಿಡಿದ್ಬಿಟ್ಟು ಏನ್ ಮಾಡೋದು ಅಂದ್ರೆ ನೀವ್ ಏನೇ ಕ್ರೂಡ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಡಾಲರ್ ಇಂದಾನೇ ಮಾಡಬೇಕು ಅಂತ ಏನ್ ಮಾಡಿದ್ರು ಡಿಸೈಡ್ ಮಾಡ್ಬಿಟ್ರು. ಹೀಗ್ ಮಾಡೋದ್ರಿಂದ ಏನಾಯ್ತು ಅಂದ್ರೆ ಡಾಲರ್ದು ವ್ಯಾಲ್ಯೂ ಜಾಸ್ತಿ ಆಯ್ತು. ಲೋಕದಲ್ಲಿ ಡಾಲರ್ಗೆ ಡಿಮ್ಯಾಂಡ್ ಆಯ್ತು. ಯಾಕಂದ್ರೆ ಕ್ರೂಡ್ ತಗೊಬೇಕಾದ್ರೆ ಬೇರೆ ಆಪ್ಷನ್ಸ್ ಎಲ್ಲ ಡಾಲರ್ಲೇ ತಗೊಬೇಕಂದವಾಗ ಜನಗಳು ಅಧಿಕವಾಗಿ ಡಾಲರ್ನ ಕೊಂಡ್ಕೊಳಕ್ ಏನ್ ಮಾಡಿದ್ರು ಶುರು ಮಾಡಿದ್ರು. ಯಾವಾಗ ಡಾಲರ್ನ ಕೊಂಡ್ಕೊಳಕ್ ಶುರು ಮಾಡ್ದೋ ಡಾಲರ್ದು ಡಿಮ್ಯಾಂಡ್ ಏನಾಯ್ತು ಜಾಸ್ತಿ ಆಯ್ತು. ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಗಿ ಬ್ಯಾಂಕ್ ಅವ್ರು ಎಲ್ಲರೂ ಬಂದ್ಬಿಟ್ಟು ರಿಸರ್ವ್ ಅಲ್ಲಿ ಸರ್ಪ್ಲಸ್ ಆಗಿ ಡಾಲರ್ನ ಸಂಗ್ರಹಿಸಕ್ಕೆ ಶುರು ಮಾಡಿದ್ರು. ಈ ರೀತಿ ಏನಾಯ್ತು ಅಂದ್ರೆ ವರ್ಲ್ಡ್ ಅಲ್ಲಿ ಏನೇ ಟ್ರಾನ್ಸಾಕ್ಷನ್ಸ್ ಆದ್ರೂ ಏನೇ ಸ್ಟಾಕ್ ಮಾರ್ಕೆಟ್ ಆದ್ರೂ ಯಾವ್ದ್ರಲ್ಲಿ ಬಂದಕ್ಕೆ ಶುರು ಆಯ್ತು ಡಾಲರ್. ಇವತ್ತು ಕೂಡ ನೋಡಿ ಏನ್ ಬರ್ತಾರೆ, ರುಪೀಲ್ ಬರ್ತದ ಡಾಲರ್, ಇಷ್ಟು ಡಾಲರ್ ಹೋಯ್ತು ಅಷ್ಟು ಡಾಲರ್ ಹೋಯ್ತು ಅಲ್ವರ. ನಾವು ಡಾಲರ್ ನೋಡ್ತೀರಿ. ಇಡೀ ವರ್ಲ್ಡ್ ಯಾಕೆ ಅಮೆರಿಕಕ್ಕೆ ಹೋಯ್ತು ಇದೇ ಕಾರಣ. ಈ ಒಂದು ಪಾಲಿಸಿಗೆ ಯಾರ್ಯಾರು ಒಪ್ಕೊಂಡಿಲ್ವೋ ಅಮೆರಿಕ ಮುಟ್ಟು ಟೋಟಲ್ ಆಗಿ ಏನ್ ಮಾಡ್ತು ಸ್ಯಾಂಕ್ಷನ್ಸ್ ಹಾಕೋದಕ್ಕೆ ಏನ್ ಮಾಡ್ತು ಶುರು ಮಾಡ್ತು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಸೌದಿ ಅಲ್ವರ ಫಸ್ಟ್ ಏನು ಇರ್ಲ ರೀ, ಅದ್ರಲ್ಲಿ ಏನ್ ಮಾಡಿದ್ರು ಅಮೆರಿಕನ್ಸ್ ಮುಟ್ಟು ಇಂಪೋರ್ಟೆಡ್ ಕಾರ್ಗಳು ಕೊಡಕ್ ಶುರು ಮಾಡಿದ್ರು ಅವ್ರಿಗೆ ಅಲ್ವರ. ಲಕ್ಸುರಿ ಲೈಫ್ ಸ್ಟೈಲ್ ಕೊಡಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು. ಯಾವಾಗ ಲಕ್ಸುರಿ ಲೈಫ್ ಸ್ಟೈಲ್ ಇವೆಲ್ಲ ಬರೋಕ್ ಶುರು ಆಯ್ತು ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು ಅಲ್ವರ. ಇದೇ ತರ ಲೋಕಲ್ ಎಲ್ಲ ಕಡೆ ಆಟೋಮೈಲ್ಸ್ ಬರೋಕ್ ಶುರು ಆಯ್ತು. ಅವಾಗ ಪೆಟ್ರೋಲಿಯಂಗೆ ಡಿಮ್ಯಾಂಡ್ ಆದವಾಗ ಇಷ್ಟ ಬಂದಂತ ರಿಫೈನರಿಗಳು ಇಷ್ಟ ಬಂದ ರೇಟಲ್ಲಿ ಸೆಲ್ ಮಾಡಕ್ ಶುರು ಮಾಡಿದ್ರು. ಅವಾಗ ಒಪೆಕ್ ಅಂತ ಅಂದ್ಬಿಟ್ಟು ಒಂದು ಆರ್ಗನೈಸೇಷನ್ ಮಾಡ್ಕೊಂತಾರೆ. ಇದ್ರ ಕೆಳಗಡೆ ನೋಡಿ 5 ರಾಜ್ಯ ಬರ್ತಾರೆ. ಇವೇ 5 ಪ್ರೈಮರಿ ಕ್ರೂಡ್ ಮಾಡೋಂಥ ಒಂದು ರಾಜ್ಯಗಳು. ಇವ್ರದ್ದು ಕೆಲಸ ಏನಪ್ಪಾ ಅಂದ್ರೆ ಕ್ರೂಡ್ ಪ್ರೈಸಸ್ನ ವರ್ಲ್ಡ್ ಅಲ್ಲಿ ಕಂಟ್ರೋಲ್ ಮಾಡೋದು. ಯಾವ ದೇಶಕ್ಕೆ ಎಷ್ಟು ಸಪ್ಲೈ ಮಾಡಬೇಕು, ಎಷ್ಟು ರೇಟಲ್ಲಿ ಸಪ್ಲೈ ಮಾಡಬೇಕು ಡಿಸೈಡ್ ಮಾಡೋದು ಯಾರಂತೆ ಒಪೆಕ್ ಅವರೇ ಡಿಸೈಡ್ ಮಾಡೋದ್ರಿ ಅದರ. ಈ ತರ ಏನ್ ಮಾಡೋದ್ರೆ ಇವ್ರನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರು ಅದರ. ಇವಾಗೆಲ್ಲ ಚೆನ್ನಾಗಿತ್ತು ರೀ, ಆಟೋಮೊಬೈಲ್ಸ್ ಬಂತು, ಎಲ್ಲ ಕಾರು ಬೈಕ್ಗಳು ತೊಗೊಳಕ್ ಶುರು ಮಾಡಿದ್ರು, ಕಮ್ಮಿ ರೇಟಲ್ಲಿ ಪೆಟ್ರೋಲ್ ಸಿಗಕ್ಕೆ ಶುರು ಆಯ್ತು, ಡೀಸೆಲ್ ಸಿಗಕ್ಕೆ ಶುರು ಆಯ್ತು. ಎಲ್ಲರೂ ಏನ್ ಮಾಡಿದ್ರು, ಎಲ್ಲರೂ ಕೊಂಡ್ಕೊಳಕ್ ಚೆನ್ನಾಗಿತ್ತು. ಪ್ರಾಬ್ಲಮ್ ಶುರು ಆಗಿದ್ದು 1973 ಆವಾಗ ಅರಬ್ ಪೆಟ್ರೋಲ್ ಸಪ್ಲೈ ಮಾಡೋದನ್ನ ನಿಲ್ಸ್ಬಿಟ್ರು, ಕ್ರೂಡ್ ಆಯಿಲ್ನ. ಯಾಕೆ ನಿಲ್ಸ್ಬಿಟ್ರು ಗೊತ್ತಾ? ಯಾರಿಗ ಗೊತ್ತಿದ್ಯಾ 1973 ಏನಾಯ್ತು ಅಂತ? ಯೋಮ್ ಕಿಪೋರ್ ವಾರ್. ಇಸ್ರೇಲ್ ಅಲ್ಲಿ ಫಸ್ಟ್ ಟೈಮ್ ಅರಬ್ ಅವ್ರು ಏನ್ ಮಾಡ್ತಾರೆ ಯೋಮ್ ಕಿಪೋರ್ ವಾರ್ ಮಾಡ್ತಾರೆ. ಇದಕ್ಕೆ ಅಮೆರಿಕ ಮತ್ತೆ ಜಪಾನ್ ಫುಲ್ ಸಪೋರ್ಟ್ ಕೊಡ್ತಾರೆ. ಯಾವಾಗ ಅಮೆರಿಕ ಜಪಾನ್ ಸಪೋರ್ಟ್ ಕೊಡ್ತಾರೋ ಅರಬ್ ದೇಶದವರು 1 ಲೀಟರ್ ಕೂಡ ಕ್ರೂಡ್ ಕೊಡಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ ನೋಡ್ತೀರಿ. ಆವಾಗ ವರ್ಲ್ಡ್ ಅಲ್ಲಿ ಭಯಂಕರ ಕ್ರೈಸಿಸ್. $3 ಪರ್ ಬ್ಯಾರಲ್ ಇದ್ದಿದ್ದು ಒಂದೇ ವಾರದಲ್ಲಿ $12 ಏನಾಗೋಯ್ತು, ಏರೋಗ್ಬಿಡ್ತೀರಿ. ಸಿಕ್ಕಾಪಟ್ಟೆ ಕ್ರೈಸಿಸ್ ಆಗೋಯ್ತು ವರ್ಲ್ಡ್ ಅಲ್ಲಿ. ಎಲ್ಲಾ ರಾಜ್ಯಗಳಿಗೆ ಏನಾಗ್ಬಿಡ್ತಿದ್ವು ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್, ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅದರ. ಇದನ್ನ ಏನ್ರಿ ಇದನ್ನ ಜೀರ್ಣ ಮಾಡ್ಕೊಡೋದು, ಇದನ್ನ ಟ್ಯಾಕಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ನಮ್ಮ ಇಂಡಿಯಾ ಕೂಡ ಅವಾಗ ಏನಾಗಿದೆ ತೊಂದರೆಗಳಾಗಿದೆ ಅದರ. ನೆಕ್ಸ್ಟ್ ಇರಾನ್ ರೆವಲ್ಯೂಷನ್ ಅದರ 1979 ಆಮೇಲೆ ಏನ್ರಿ ಇರಾನ್ ಮತ್ತೆ ಇರಾಕ್ ವಾರ್ ಆಗ್ಬೇಕಾದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಭಯಂಕರ ಏನಾಗ್ಬಿಡ್ತಂತ್ರಿ ಅದರ, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಅವಾಗೆ $32 ಪರ್ ಬ್ಯಾರಲ್ ಏನಾಯ್ತು ಅಂದ್ರೆ ಕ್ರೂಡ್ ಆಯಿಲ್ ಹೋಯ್ತು ಅದರ. ಸರಿ, ಕ್ರೂಡ್ ಆಯಿಲ್ ಯಾವ ತರ ನೆಗೆಟಿವ್ ರೇಟಲ್ಲಿ ಇದೆಯಾ ಅಂತಂದ್ರೆ ಎಸ್, ಒಂದು ಟೈಮಲ್ಲಿ ಕ್ರೂಡ್ ಆಯಿಲು
ಕಮ್ಮಿ ಬೆಲೆಗೆ ಸಿಕ್ಕೋದಕ್ಕೆ ಶುರು ಆಯ್ತು. ನೆಗೆಟಿವ್ ವ್ಯಾಲ್ಯೂ ಯಾವಾಗಪ್ಪ ಅಂದ್ರೆ ಕೋವಿಡ್ ಟೈಮಲ್ಲಿ ಯಾರು ಎಲ್ಲರೂ ಮನೇಲಿ ಲಾಕ್ಡೌನ್ ಅಲ್ಲಿ ಇದ್ರು, ಯಾವ ಗಾಡಿ ಓಡಂಗಿಲ್ಲ, ಯಾವ ಶಿಪ್ ಆಗ್ಲಿ ಏರೋಕ್ರಾಫ್ಟ್ ಆಗ್ಲಿ ಯಾವ್ದು ಓಡಂಗಿಲ್ಲ ಅನ್ಬೇಕಾದ್ರೆ ಏನಾಯ್ತಂದ್ರೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಏನ್ರಿ ನೆಗೆಟಿವ್ ವ್ಯಾಲ್ಯೂ ಏನಾಯ್ತಲ್ಲಿ ಫಾರ್ -$32 ಏನಾಯ್ತಲ್ಲಿ ಅಲ್ಲಿ ಬರಕ್ ಶುರು ಆಯ್ತು ಅಲ್ರ. ಕರ್ತನಲ್ಲಿ ಪ್ರೀತಿ ಅಂತಗಳೇ ಇದರಲ್ಲಿ ನಾವೇನಪ್ಪ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಪ್ರಾಬ್ಲಮ್ ಶುರು ಆಗಿದ್ ಯಾವಾಗ? ಯಾರು ಅಬ್ಸರ್ವ್ ಮಾಡಿದ್ರಾ? ಲೋಕ ಎಲ್ಲ ಚೆನ್ನಾಗಿತ್ತು, ಅದರ ಪ್ರಾಬ್ಲಮ್ ಶುರು ಆಗಿದೆ ಯಾವಾಗ? ಇಸ್ರೇಲ್ ಯಾವಾಗ ಪಿಕ್ಚರ್ ಅಲ್ಲಿ ಬಂತೋ ಅವಾಗೆ ಕ್ರೂಡ್ ಆಯಿಲ್ ಇಂದ ಸಮಸ್ಯೆ ಏನಾಗಿದ್ದು ಶುರು ಆಗಿದ್ದು. ಅಂದ್ರೆ ಅಲ್ಲಿವರೆಗೂ ನೋಡಿ ಏನು ಸಮಸ್ಯೆ ಇಲ್ಲ. ಬ್ರಿಟಿಷರ್ಸ್ ಎಲ್ಲ ಇನ್ವೆಸ್ಟ್ ಮಾಡೋರೆ, ಅಮೆರಿಕನ್ಸ್ ಎಲ್ಲ ಇನ್ವೆಸ್ಟ್ ಮಾಡೋರೆ, ಚೆನ್ನಾಗಿ ಡೆವಲಪ್ ಮಾಡೋ, ಏನು ಪ್ರಾಬ್ಲಮ್ ಇಲ್ಲ. ಯಾವಾಗ ಇಸ್ರೇಲ್ ಪಿಕ್ಚರ್ ಬಂತೋ ಪ್ರಾಬ್ಲಮ್ ಏನಾಯ್ತು ಶುರು ಬರಾಯ್ತು ನೋಡ್ರಿ. ಅಂದ್ರೆ ಅದಕ್ಕೆ 2000 ಸದ್ದಾಮ್ ಹುಸೇನ್ ಇದನ್ನ ಚೇಂಜ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ಬಿಟ್ಟು ಏನ್ರಿ ಮಾಡ್ತಾರೆ, ಡಾಲರ್ನ ಬ್ಯಾನ್ ಮಾಡಿ ಕ್ರೂಡ್ನ ಯೂರೋಸ್ ಅಲ್ಲಿ ಸೇಲ್ ಮಾಡಕ್ ಶುರು ಮಾಡ್ತಾನೆ. ಸದ್ದಾಮ್ ಹುಸೇನ್ ಏನ್ ಮಾಡಿದ್ರ ಕೆಮಿಕಲ್ ವೆಪನ್ಸ್ ಇಟ್ಟವ್ರೆ ಅಂತ ನೋಡು, ಹುಡುಕದ್ ಸಿಕ್ತಾ? ಒಂದು ಕೆಮಿಕಲ್ ಬಾಂಬ್ ಸಿಕ್ಕಿಲ್ಲ. ನೆಕ್ಸ್ಟ್ ಗದಾಫಿ, ಸರಿ ಅಯ್ಯೋ ಸದ್ದಾಮ್ಗೆ ಹಿಂಗ್ ಮಾಡ್ಬಿಟ್ರಲ್ಲ, ನಾನು ಗೋಲ್ಡ್ ಅಲ್ಲಿ ಮಾಡ್ತೀನಿ ಅಂತ ಅನ್ಬಿಟ್ಟು ಏನ್ ಮಾಡಿದ್ರ, ಗೋಲ್ಡ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಕ್ ಏನ್ ಮಾಡ್ತೇವೆ ಶುರು ಮಾಡ್ದ 2011 ಅಲ್ಲಿ. ಇವನ್ ಏನ್ ಮಾಡಕ್ ಬಿಟ್ರ, ಅವ್ರ ಜನಗಳನ್ನೇ ಅವ್ರ ವಿರುದ್ಧವಾಗಿ ಏನ್ ಮಾಡ್ರ. ಆಮೇಲೆ ಲಾಸ್ಟ್ ಅಲ್ಲಿ ಅವರಲ್ಲ ಯಾರವ್ರ, ಪ್ರೆಸಿಡೆಂಟ್ ಆಫ್ ಇರಾನ್, ಮಾಜಿ ಪ್ರೆಸಿಡೆಂಟ್ ಇವತ್ತೆಲ್ಲವ್ರೆ ಯಾರಿಗೂ ಗೊತ್ತಿಲ್ಲ ಅದರ ಮೊಹಮ್ಮದ್ ಅಹಮದ್ ನಿಜಾದ್ ಅದರ ಇದನ್ನ ಇವತ್ತು ಇವನ್ ಏನ್ ಮಾಡ್ತಾನೆ, ಜಾಪನೀಸ್ ಎನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಕ್ ಶುರು ಮಾಡ್ತಾನೆ. 2020 ಒಂದು ಕಥೆನೇ ಮುಗಿಸ್ಬಿಟ್ರು ಅಂತೀನಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಅದರ ಇರಾಕ್, ಲಿಬಿಯಾ, ಕ್ಯೂಬಾ, ಆಫ್ರಿಕಾ, ವೆನಿಜುವೆಲಾ ಇವರೆಲ್ಲ ಯಾವ್ದಕ್ಕೆ ಆಪೋಸಿಟ್ ಅಂದ್ರೆ ಅಗೇನ್ಸ್ಟ್ ದ ಟ್ರಾನ್ಸಾಕ್ಷನ್ ಆಫ್ ಡಾಲರ್. ಅದ್ರ ಇವರೆಲ್ಲ ಯಾರು ಅಪೋಸ್ ಮಾಡಿದ್ರು, ಅಮೆರಿಕರು ಒಬ್ರಿಗೂ ಬಿಡಲಿಲ್ಲ ರೀ ಅಲ್ವರ. ಇನ್ನೊಂದು ಶಾಕಿಂಗ್ ಸಿಚುವೇಶನ್ ಹೇಳ್ತೀನಿ ಕೇಳ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ. ಇಡೀ ವರ್ಲ್ಡ್ ಅಲ್ಲಿ ಏನ್ರಿ ಬಿಗ್ಗೆಸ್ಟ್ ಆಯಿಲ್ ರಿಫೈನರಿ ಎಲ್ಲಿರೋದು ಗೊತ್ತಾ? ಬಿಗ್ಗೆಸ್ಟ್ ಆಯಿಲ್ ಪ್ರೊಡ್ಯೂಸರ್ ಇನ್ ದಿ ವರ್ಲ್ಡ್ ಯಾರು ಗೊತ್ತಾ? US. ಅದರ ಅಮೆರಿಕ ಪ್ರೆಸಿಡೆಂಟ್ ಒಂದು ಸ್ಟೇಟ್ಮೆಂಟ್ ಕೊಟ್ರು ಗೊತ್ತಾ? ಯಾವಾಗ ಇದು ಯಾವುದು ವರ್ಕೌಟ್ ಆಗಿಲ್ವೋ ನನಗೂ ಅದು ಸಂಬಂಧ ಇಲ್ಲಪ್ಪ, ನನಗೆ ಬೇಕೇ ಆಗಿಲ್ಲ ಅಂದ್ಬಿಟ್ರು. ಅದರ ಏನಕ್ಕೆ ಅಂದರೆ ಅಮೆರಿಕ ಬಂದ್ಬಿಟ್ಟು ಯಾವುದೇ ಅರಬ್ ಕಂಟ್ರಿ ಮೇಲೆ ಕ್ರೂಡ್ ಆಗಿ ಡಿಪೆಂಡ್ ಆಗಿಲ್ಲ ರೀ. ಡಿಪೆಂಡ್ ಆಗಿರೋರು ಯಾರು ಗೊತ್ತಾ? ಎಲ್ಲ ಏಷ್ಯಾದವ್ರೆ. ಅವ್ರಿಗೂ ಇದಕ್ಕೆ ಬೇಡವೇ ಬೇಕಾಗಿಲ್ಲ. ಮತ್ತೆ ಏನಕ್ಕೆ ಬೇಡದಿರೋ ರೀತಿಲಿ ತಲೆ ಹಾಕ್ತಾ ಹೋದ್ರೆ ಅಂತಂದ್ರೆ ಅವರು ಅಮೆರಿಕ ಕರೆನ್ಸಿನ ಏನ್ ಮಾಡ್ಕೋ ಎನ್ಹಾನ್ಸ್ ಮಾಡಬೇಕು ಅಂತ. ಹೆಂಗ್ ಎನ್ಹಾನ್ಸ್ ಮಾಡೋದು ಅಂದ್ರೆ 2 ರೀತಿ ಇದೆ. ಅದರ ಒಂದು ಶೇರ್ಸ್, ಸ್ಟಾಕ್ ಅಂಡ್ ಶೇರ್ಸ್ ಬಗ್ಗೆ ಒಂದು ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಟಾಕ್ ಅಂಡ್ ಶೇರ್ಸ್ ನಾವು ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಯಾವಾಗ ಶೇರ್ ವ್ಯಾಲ್ಯೂ ಕಮ್ಮಿ ಆಗ್ತದೋ ಅವಾಗ ಶೇರ್ಸ್ ತೊಗೊಂಡ್ರೆ ನಮ್ಗೆ ಏನ್ರಿ, ನಮ್ಗೆ ಬೆನಿಫಿಟ್. ಅದು ತಿರ್ಗಾ ಹೈ ಆದಾಗ ನಾವೇನ್ ಮಾಡೋದು, ಸೇಲ್ ಮಾಡ್ಬಿಡೋದು. ಇದು ಒಂದು ರೀತಿ. ಇನ್ನೊಂದು ರೀತಿ ಹೆಂಗಪ್ಪ ಅಂತಂದ್ರೆ ಸ್ಟಾಕ್ನ ತೊಗೊಂಡ್ಬಿಡ್ಬೇಕು, ಆ ಸ್ಟಾಕ್ ವ್ಯಾಲ್ಯೂನ ಏನ್ ಮಾಡ್ಬೇಕು, ರೈಸ್ ಮಾಡ್ಬೇಕು. ನಾವೇ ಡಿಮ್ಯಾಂಡ್ ತರಿಸಿ ರೈಸ್ ಮಾಡಿದ್ರೆ ಆಟೋಮೆಟಿಕ್ ಆ ವ್ಯಾಲ್ಯೂ ಏನಾದಂಗೆ. ಇದೇ ಅಮೆರಿಕ ಮಾಡ್ತಾ ಇರೋದು. ವರ್ಲ್ಡ್ ಅಲ್ಲಿ ಕ್ರೂಡ್ ಕ್ರೈಸಿಸ್ ಎಂಥದಿಲ್ಲ, ಸುಮ್ಮನೆ ಒಂದು ಕಮೋಷನ್ ಕ್ರಿಯೇಟ್ ಮಾಡಿ ಬ್ಯಾಡ್ದಂತ ಸಮಸ್ಯೆ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಡರ್ಟಿ ಗೇಮ್ ಆಫ್ ಪೊಲಿಟಿಕ್ಸ್ ಏನ್ ಮಾಡ್ತಾವ್ರೆ, ಆಡ್ತಿದ್ರೆ. ಪವರ್, ಅದರ ಬ್ಲ್ಯಾಕ್ ಮೇಲ್, ಅದರ ಪ್ರೈಡ್, ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ ಇನ್ನೆಲ್ಲ ಅರ್ಥ ಮಾಡ್ಕೊಂಡು ಇರಾನ್ ಹೆಂಗ್ ಗೊತ್ತಾ ಮಾಡಿದ್ರು, ನಾವು ಕ್ರೂಡ್ ಕೊಡ್ತೀರಿ, ಯಾರಿಗೆ ಬೇಕಾದ್ರೂ ಆಯಿಲ್ ಕೊಡ್ತೀರಿ, ಆದ್ರೆ ನಮ್ಮ ಹತ್ರ ಯಾರು ತಗೊಂಡ್ರು ಹೆಂಗ್ ತಗೊಬೇಕು, ಚೈನೀಸ್ ಯೋನ್ ನಲ್ಲಿ ಏನ್ ಮಾಡಿ ನೀವು ಡಾಲರ್ ಕೊಡಲ್ಲ, ನೀವು ಚೈನೀಸ್ ಅಲ್ಲಿ ಏನ್ ಮಾಡಿ ನೀವು ಕರೆನ್ಸಿ ತಗೊಳ್ಳಿ, ಎಷ್ಟು ಬೇಕಾದ್ರೆ ಕೊಡ್ತೀನಿ ಅಂತ ಏನ್ ಮಾಡಿದ್ರು, ಸೀದಾ ಬಂದ್ಬಿಟ್ಟು ಸ್ಟ್ರೈಟ್ ಆಫ್ ಹೋರ್ಮುಸ್ ಏನ್ ಮಾಡಾಕ್ಬಿಟ್ರು, ಬ್ಲಾಕ್ ಮಾಡಾಕ್ಬಿಟ್ರು. ಸರಿ, ಇದೇನಿದು ಸ್ಟ್ರೈಟ್ ಆಫ್ ಹೋರ್ಮುಸ್? ಟಿವಿಯಲ್ಲಿ ಕೇಳಿತಿರಲ್ವಾ ಏನಿದು? ಅದರ ಇದ್ರ ಬಗ್ಗೆ ಬೈಬಲ್ ಇದೆಯಾ ಅಂದ್ರೆ ಎಸ್, ಬೈಬಲ್ ಇದೆ. ಓದಿ, ಮ್ಯಾಥ್ಯೂ 7 chapter 13-14 ಓದಿ. ಮತ್ತೆ 7ನೇ ಅಧ್ಯಾಯ 13-14 ಇಂಗ್ಲಿಷಲ್ಲಿ ಕೂಡ ಓದಿ, ಕನ್ನಡದಲ್ಲಿ ಕೂಡ ಓದಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ಏನು ಸೌಂಡ್? ಯಾರೋ ಮೊಬೈಲ್ ಅಂದಿದ್ರು ದಯವಿಟ್ಟು ಆಫ್ ಮಾಡಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ, ನಿತ್ಯ ಜೀವಕ್ಕಾಗಿ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಬಿಕ್ಕಟ್ಟು. ಇದೇ ಇಂಗ್ಲಿಷ್ ಹೋದ್ರೆ ಯಾರಾದ್ರೂ KJV ಅಲ್ಲಿ
Enter ye in at the straight gate. ಏನ್ ಗೇಟು? Straight. ಸ್ಟ್ರೈಟ್ ಗೇಟ್ ಅಲ್ಲಿ ಐತೆ ನೋಡಿ. ಏನು ಸ್ಟ್ರೈಟ್ ಗೇಟ್ ಅದ ಏನ್ ಅರ್ಥ? ನೆಟ್ಟಿಗಿರೋ ಗೇಟಾ? ಸ್ಟ್ರೈಟ್ STRAIGST ಅಲ್ಲ, STRAIT. ಏನದು ಡಿಫ್ರೆನ್ಸ್? ಅದರ ಸ್ಟ್ರೈಟ್ ಅಂದ್ರೆ ನೆಟ್ಟಿಗಿರೋದು. ಸ್ಟ್ರೈಟ್ ಅಂತಂದ್ರೆ ಏನ್ ಗೊತ್ತಾ ಅರ್ಥ? ಇಕ್ಕಟ್ಟು. ಈ ಜಾಗ ಎಷ್ಟು ಇಕ್ಕಟ್ಟು ಅಂತಂದ್ರೆ ನೀವು ನೋಡಿ, ಇಲ್ಲಿ ನೋಡ್ಬೋದು, ಜಸ್ಟ್ 33 ಕಿಲೋಮೀಟರ್ಸ್ ರೀ. 30 ಕಿಲೋಮೀಟರ್ ಸಾಲ್ದ ಬದರ್ ಅಂತಂದ್ರೆ ಇದು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಕೇಳ್ರಿ. ಈ 30 ಕಿಲೋಮೀಟರ್ ಎಲ್ಲಾ ಜಾಗದಲ್ಲಿ ಹೋಗಕ್ಕಾಗಲ್ಲ ರೀ. ಏನ್ರಿ, ಈ ಕ್ರೂಡ್ ಆಯಿಲ್ ಕಂಟೈನರ್ಗಳು ಎಲ್ಲ ಜಾಗದಲ್ಲಿ ಏನ್ ಮಾಡಕ್ಕಲ್ಲ, ಹೋಗಕ್ಕಾಗಲ್ಲ. ಇದು ಎಲ್ಲಿಗೆ ಮಾತ್ರ ಹೋಗ್ಬೋದು ಅಂತಂದ್ರೆ 3 ಕಿಲೋಮೀಟರ್ಸ್ ಇದೆ ಮೇನ್ ಪೋರ್ಷನ್, ಆ ಜಾಗದಲ್ಲಿ ಮಾತ್ರ ಹೋಗ್ಬೋದು. ಅದ್ರಲ್ಲೂ ಹೆಂಗೆ 1 ಕಿಲೋಮೀಟರ್ ಅಲ್ಲಿ ಹೋಗ್ಬೋದು, 1 ಕಿಲೋಮೀಟರ್ ಸ್ಪೇಸ್ ಅಲ್ಲಿ ಬರ್ಬೋದು, 1 ಕಿಲೋಮೀಟರ್ ಏನಕ್ಕಪ್ಪ ಇಟ್ಟಿದೆ? ಬಫರ್ ಝೋನ್. ಏನಾರು ಅಡುಗೆಗೆ ಏನಾರು ಆಗ್ಬಿಟ್ಟ ಅಂತಂದ್ರೆ ಅಡುಗೆನ ತಿರ್ಸೋದಕ್ಕಾಗಲಿ ರಿಪೇರಿ ಮಾಡಕ್ಕಾಗಲಿ ಒಂದು ಬಫರ್ ಝೋನ್ ಅಂತ ಏನ್ ಮಾಡೋರು ಅವ್ನು ಇಟ್ಟರೆ. ಹೆಂಗೆ ಅಂತಂದ್ರೆ ಅರ್ಥ ಮಾಡ್ಕೊಂಡು ನೋಡಿ, ಈ ತರ ಎಕ್ಸ್ಪ್ರೆಸ್ ಹೈವೇ ಇದೆ, ಫುಲ್ ಟ್ರಾಫಿಕ್ ಇದೆ, ಇಷ್ಟ ಬಂದಂಗೆ ಗಾಡಿಗೆ ಏನ್ ಮಾಡಕ್ಕಲ್ಲ, ಹೊಡ್ಕಲ್ಲ. ಆ ಟ್ರ್ಯಾಕ್ ಏನಿದೆ ಆ ಟ್ರ್ಯಾಕ್ ಅಲ್ಲಿ ಏನ್ ಮಾಡ್ಬೇಕು, ಹೋಗ್ಬೇಕು. ಯಾಕೆ, ಏನ್ ಪ್ರಾಬ್ಲಮ್ಮು ಅಂತಂದ್ರೆ ನೋಡಿ, ಇದು ವರ್ಲ್ಡ್ ಅಲ್ಲಿರಂತ ಲಾರ್ಜೆಸ್ಟ್ ಕ್ರೂಸ್ ಕಂಟೈನರ್, ಅದರ ಕ್ರೂಡ್ ಕಂಟೈನರ್, ಸಾರಿ ಅದರ ಈ ಕ್ರೂಡ್ ಕಂಟೈನರ್ ಎಲ್ಲಿ ಹೋಗ್ತಾರೆ ಅಂದ್ರೆ ಆ ಸ್ಟ್ರೈಟ್ ಆಫ್ ಹೊರ್ಮಾಜ್ ಅಲ್ಲಿದೆಲ್ಲ ಆ ಒಂದು ಜಾಗದಲ್ಲಿ ಹೋಗ್ತಾರೆ. ಇದು ಸಮುದ್ರದ ಆಳ ಎಷ್ಟಪ್ಪ ಇದೆ ಅಂದ್ರೆ 150 ಇಂದ 300 ಅಡಿ ರೀ ಆಳ. ಸರಿ, ಹಡಗು ಸೈಜ್ ಏನು ಅಂತಂದ್ರೆ ಅರ್ಧ ಕಿಲೋಮೀಟರ್. ಏನ್ರಿ ಹಡಗು ಉದ್ದ ಎಷ್ಟಿದೆ? ಅರ್ಧ ಕಿಲೋಮೀಟರ್. ನೋಡಿ ಆ ರೋಡ್, ಆ ಸಿಗ್ನಲ್ ಇಂದ ಈ ಸಿಗ್ನಲ್ ವರ್ಗು ಒಂದೇನ್ರಿ ಒಂದ್ ದೊಡ್ಡ ಕಂಟೈನರ್. ಅದರ ಇದ್ರ ಅಗಲ ಎಷ್ಟಪ್ಪ ಅಂದ್ರೆ 200 ಫೀಟ್ ರೀ. ನೋಡಿ ಅಲ್ಲಿ ಗೊತ್ತಾ ಅಮೂಲೆ ಕಾಂಪೌಂಡ್ ಆಚ ಕಡೆ ಕ್ರಿಕೆಟ್ ಇದೆಲ್ಲ ಆಡ್ತಾರೆ, ಅಲ್ಲಿಂದ ಇಲ್ಲಿ ರೋಡ್ವರ್ಗು ಇಷ್ಟು ಅಗಲ ಇರೋಂಥ ಇಷ್ಟು ದೊಡ್ಡ ಏನ್ರಿ ಒಂದು ಕ್ರೂಡ್ ಕಂಟೈನರ್. ಇದಕ್ಕೆ VLCC ಅಂತ ಹೇಳ್ತಾರೆ, ವೆರಿ ಲಾರ್ಜ್ ಕ್ರೂಡ್ ಕಂಟೈನರ್ ಅಂತ ಅಂದ್ಬಿಟ್ಟದ್ರ. ಇದ್ರ ಎತ್ತರ ಎಷ್ಟಪ್ಪ ಅಂದ್ರೆ 205 ಅಡಿ, 130 ಅಡಿ ಸಮುದ್ರದ ಮೇಲ್ಗಡೆ ಇರ್ತದೆ, 75 ಅಡಿ ಸಮುದ್ರ ಕಡೆ ಏನಾಗಿರ್ತಾರೆ ಇರ್ತಾರೆ. ಯೋಚನೆ ಮಾಡಿ, ಇಷ್ಟು ದೊಡ್ಡ ಹಡಗು ಹೋಗ್ತಾರೆ ಅಂತಂದ್ರೆ ನೀರಲ್ಲಿ ಹಿಂಗೆ ತೇಲಲ್ವಾ? ತೇಲ್ಬೇಕಾದ್ರೆ ಎಷ್ಟಡಿ ಕೆಳಕ್ಕೆ ಹೋಗ್ಬೋದು, ಎಷ್ಟಡಿ ಮೇಲಕ್ಕೆ ಬರ್ಬೋದು. ಹಂಗಾದ್ರೆ ಸಮುದ್ರದ ಕೆಳಗಡೆ ಜಾಗ ಇರೋದು ಎಷ್ಟಿದ್ಗುವೆ? ಬರೀ 75 ಅಡಿ ಮಾತ್ರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನ್ರಿ ಏನಕ್ಕೆ ಅಂತ 75 ಫೀಟ್ ಮಾತ್ರ ಸಮುದ್ರದಿಂದ ಕೆಳಗಡೆ ನೀರಿಗೆ ಏನಾಗಿರೋ ಜಾಗ ಇರೋದು. ಅದರಿಂದ ಈ ಅಡುಗೆಲ್ಲ ಜಾಸ್ತಿ ಫಾಸ್ಟ್ ಹೋಗಲ್ಲ, ವೆರಿ ಸ್ಲೋ ಸ್ಪೀಡಲ್ಲಿ ಏನ್ ಮಾಡ್ಬೇಕು, ಹೋಗ್ಬೇಕು. ಈ ಒಂದು ಅಡುಗದ ಬೆಲೆ ಎಷ್ಟು ಗೊತ್ತಾ? $130 ಮಿಲಿಯನ್. ಇದೆಲ್ಲ ನಮ್ಮ ಕಣಕಲ್ಲಿ ಹೇಳ್ಬೇಕಾದ್ರೆ ತುಂಬಾ ಕಷ್ಟ ರೀ ಅದರ. ಅದು ಅಷ್ಟೊಂದು ಭಯಂಕರ ಅಂತ ಬೆಲೆ ಉಳ್ಳಂಥದ್ದು ಅಲ್ವರ. ಸರಿ, ಇವಾಗ ಯಾಕೆ ಅಡುಗು ಎಲ್ಲ ಇಲ್ಲಿಗೆ ಹೋಗ್ಬೇಕು? ಕರೆಕ್ಟ್ ಅಲ್ಲ? ಅದೊಂದು ರೀಸನ್ ಅಲ್ವಾ? ಯಾಕೆ ಈ ಸ್ಟ್ರೈಟ್ ಆಫ್ ಹೊರ್ಮಾಸ್ ಅಲ್ಲಿ ಹೋಗ್ಬೇಕು? ಯಾಕೆ, ಏನ್ ಪ್ರಾಬ್ಲಮ್ಮು? ಬೇರೆ ಜಾಗ ಇಲ್ವಾ ಅಂತಂದ್ರೆ, ಇಡೀ ವರ್ಲ್ಡ್ ಅಲ್ಲಿ ಕ್ರೂಡ್ ಆಯಿಲ್ ನ ತಯಾರಿಸೋಂಥ ಜಾಗ ಇರೋದು ಇಲ್ಲೇ. ಇರಾಕ್ ನೋಡಿ ಅಲ್ಲೇ ಐತೆ, ಕುವೈಟ್ ಇಲ್ಲೇ ಇದೆ, ಸೌದಿ, ಬಾರೈನ್, ಕತಾರ್, UAE, ಓಮಾನ್, ಇರಾನ್ ಎಲ್ಲ ರಿಫೈನರಿಗಳು ಎಲ್ಲಿದೆ? ಹೋಗ್ಲೇಬೇಕು. ಆ ಜಾಗ ಬಿಟ್ರೆ ಬೇರೆ ಜಾಗದಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಪೈಪ್ ಮುಖಾಂತರ ತೊಗೊಳಕ್ಕಾಗಲ್ಲ, ಪೈಪ್ ಎಲ್ಲ ಮುಖಾಂತರ ತೊಗೊಳಕ್ಕಾಗಲ್ಲ. ನಲ್ಲಿ ನೀರ, ಕಾವೇರಿಂದ ನೀರು ತರಕ್ಕೆ ವಾರಕ್ಕೊಂದ್ಸರಿ ತಲೆಗಟ್ಟಾಯ್ತದೆ. ಲಕ್ಷಾಂತರ ಕೋಟ್ಯಾಂತರ ಏನ್ರಿ ಆಯಿಲ್ನ, ಅಷ್ಟು ತಿಕ್ಕಾಗಿರೋ ಆಯಿಲ್ನ ಪಂಪ್ ಮಾಡ್ಬೇಕನ್ನ ಈಸಿನ ಆಗಲ್ಲ. ಅದಕ್ಕೆ ಮಾಡ್ಬೇಕು 50% ವರ್ಲ್ಡ್ ಪ್ರೊಡಕ್ಷನ್ ಈ ಚಿಕ್ಕ ಜಾಗದಿಂದ ಬರ್ತಾರೆ ನೋಡ್ರಿ. ವರ್ಲ್ಡ್ ಅಲ್ಲಿ 50% ಪರ್ ಡೇ 20 ಮಿಲಿಯನ್ ಬ್ಯಾರಲ್ಸ್ ರೀ. ನೋಡಿದಲ್ಲ ಒಂದು ದೊಡ್ಡ ಕಂಟೈನರ್ ನೋಡ್ಸಲ್ಲ, ಈ ತರ 10-20 ಕಂಟೈನರ್ ದಿನ ಏನಾಗ್ತಾರಂತೆ, ಪಾಸ್ ಆಗುತ್ತೆ. ಇವತ್ತು ಎಷ್ಟೋ ಸಾವಿರಾರು ಅಡುಗೆಗಳು ಏನಾಗಿದೆ ಇವತ್ತು ಅಲ್ಲಿ ನಿಂತೋಗಿದೆ. ಇರಾನ್ದು ಒಂದು ಪರ್ಮಿಷನ್ ಇಲ್ದಿರ ಒಂದೇ ಒಂದು ಅಡುಗು ಏನ್ ಮಾಡಂಗಿಲ್ಲ, ದಾಟಂಗೆ ಇಲ್ಲ. ನೋಡಿ ಹಿಂಗೆ ಹೋಗ್ಬೇಕು, ನೋಡ್ತಾ ಇಲ್ಲ? ಇದೇ ತರ ಡಿಸಿಪ್ಲಿನ್ ಆಗಿ, ಇದೇ ತರ ವೆರಿ ಸ್ಲೋ ಆಗಿ ಮಾಡ್ಬೇಕು, ಹೋಗ್ಬೇಕು. ಅದರ ಏನಾರೋ ಬೇರೆ ರೀತಿಲಿ ಹೋದ ಅಂತಂದ್ರೆ ಆ ಅಡುಗೆಗೆ ಆಪತ್ತು. ಅದಕ್ಕೆ ಎಷ್ಟೋ ಇನ್ಶೂರೆನ್ಸ್ ಕಂಪನಿಗಳು ಇವತ್ತು ಕ್ರೂಡ್ ಆಯಿಲ್ಗೆ ಇನ್ಶೂರೆನ್ಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಭಯ ಬಂದ್ಬಿಟ್ಟಿದೆ. ಆಮೇಲೆ ಇರಾನು ಯಾವುದೇ ಕ್ರೂಡ್ ಅಂದ್ರೆ ಒಂದು ಕಂಟೈನರ್ಗಳು ತನ್ನ ಪರ್ಮಿಷನ್ ಇದ್ರೆ ಹೋಗ್ಬಾರ್ದು ಅಂದ್ಬಿಟ್ಟು ಏನಂತಾರೆ ಎಲ್ಲಾ ಕಡೆ ಬಂದೋಬಸ್ತ್ ಮಾಡ್ಬಿಟ್ಟಾರೆ. ಅದರ ಅವ್ರಿಗೆ ಟೊರ್ಪೆಡೋಗಳ ಮುಖಾಂತರ ಅಟ್ಯಾಕ್ ಮಾಡೋದಾಗ್ಲಿ, ಏನ್ರಿ ವಾಟರ್ ಮೈನ್ಸ್ಗಳ ಮುಖಾಂತರ ಹಾಕೋದಾಗ್ಲಿ, ಚಿಕ್ಕ ಚಿಕ್ಕ ಏನಂತ್ರಿ ಆ ಒಂದು ಬೋಟ್ಗಳ ಮುಖಾಂತರ ಏನ್ರಿ ಅಟ್ಯಾಕ್ ಮಾಡೋದಕ್ಕೆ ತನ್ನ ಆರ್ಮಿಗಳು ಏನ್ ಮಾಡಿದೆ ಯಾವತ್ತು ರೆಡಿಯಾಗಿ ಇಟ್ಕೊಂಡು. ಅದೇ ನೋಡ್ಬೇಕಾರೆ ಆ ಒಂದು ಏನ್ರೆ ಈ ನ್ಯಾರೋ ಪಾಸ್ ಇಂದ ಹೊರಗಡೆ ಬರೋದು ಅಷ್ಟು ಈಸಿ ಅಲ್ಲ. ಒಂದ್ ಚಿಕ್ಕ ಮೈನು ಏನ್ರಿ ಒಂದ್ ದೊಡ್ಡ ಅಡುಗನ್ನ ಏನ್ ಮಾಡ್ಬೋದು, ಬೆಳೆಸ್ಬೋದು. ಆ ಬೆಲೆ ಎಷ್ಟು ಗೊತ್ತಾ? ಆ ಮೈನ್ಸ್ ಬೆಲೆ ಜಸ್ಟ್ $1,500.
ಅಡುಗದ ಬೆಲೆ ಎಷ್ಟಿದೆ ನೋಡ್ತೀನಿ, 90 ಏನ್ರಿ ಎಷ್ಟೋ ಡಾಲರ್ಸ್ಗಳು. ಆಮೇಲೆ ಆ ಕ್ರೂಡ್ ಆಯಿಲ್ ಏನಾರ ಪೋರ್ ಔಟ್ ಆಗ್ಬಿಟ್ರೆ, ಅದು ಬೆಂಕಿ ಹಚ್ಕೊಂಡ್ಬಿಟ್ರೆ ಅದರಿಂದ ಸಮುದ್ರದ ಜೀವಿಗಳಿಗೆ ಎಷ್ಟು ತೊಂದರೆ ಆಗ್ಬೋದು ಯೋಚನೆ ಮಾಡಿ ಅಲ್ವರ. ಅದರಿಂದ ಯಾವುದೇ ಹಡಗು ಅಲ್ಲಿಂದ ಅಲ್ಲಾಡ್ತಾ ಇಲ್ಲ ಅಲ್ವರ. ಏನೋ ಅಪ್ಪಿತಪ್ಪಿ ಅಲ್ಲಾಡಿದ್ರೆ ಇರಾನ್ ಇದನ್ನ ಇನ್ನೊಂದು ರೀತಿ ಅಟ್ಯಾಕ್ ಮಾಡಬೇಕು ಅಂತ ಏನ್ ಮಾಡೋರು ಅಂತಂದ್ರೆ ಅಂಡರ್ಗ್ರೌಂಡ್ ಏನ್ ಮಾಡೋರೆ ಮಿಸೈಲ್ ವರ್ಲ್ಡ್ ಅಂತ ಮಾಡ್ಕೊಂಡ್ರಿ. ಏನಿದು ಅಂಡರ್ಗ್ರೌಂಡ್ ಮಿಸೈಲ್ ವರ್ಲ್ಡ್ ಅಂತಂದ್ರೆ ಅವ್ರು ಇರೋಂಥ ಒಂದು ಏರಿಯಾನೇ ಟೆರೇನ್ ಏರಿಯಾ, ಬೆಟ್ಟ ಗುಡ್ಡಗಳು. ಇವೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ಎಷ್ಟೋ ಕಿಲೋಮೀಟರ್ ಆಳ್ಗಳಲ್ಲಿ ಏನ್ರಿ ಒಂದು ಸೂಪರ್ ಆಗಿರೋಂಥ ಒಂದು ವರ್ಲ್ಡ್ ಮಾಡ್ಕೊಂಡವ್ರೆ ಅದರಿಂದ ಸೀಕ್ರೆಟ್ ಆಗಿ ಏನ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯಾವುದೇ ರೀತಿ ಹಡಗು ಕಂಪನಿಗಳು ರಿಸ್ಕ್ ತಗೊಂಡು ಈ ಸ್ಟ್ರೇಟ್ ಆಫ್ ಹೊರ್ಮೋಸ್ ಇಂದ ಹೊರಗಡೆ ಬರಕ್ಕೆ ಯಾರು ಏನ್ ಮಾಡ್ತಿಲ್ಲ, ಧೈರ್ಯ ಮಾಡ್ತಾನೆ ಇಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ವರ್ಲ್ಡ್ ಅಲ್ಲಿ ಗ್ರೇಟೆಸ್ಟ್ ಅಂದ್ರೆ ಲಾರ್ಜೆಸ್ಟ್ ವಾರ್ಶಿಪ್ ಯಾವುದು? ನೋಡಿ, ಅಬ್ರಹಾಂ ಲಿಂಕನ್. ಇದು ಎಲ್ಲಿದೆ ಗೊತ್ತಾ? ಸ್ಟ್ರೇಟ್ ಆಫ್ ಹೊರ್ಮೋಸ್ ಆಚ ಕಡೆನೇ ಕಾಯ್ತಾ ಐತೆ, 2 ಕಾಯ್ತಾ ಐತೆ, ತಿಂಗಳಾನ್ಗಟ್ಲೆಯಿಂದ ಅಲ್ಲೇ ಇದೆ. ಇರಾನ್ ಏನ್ ಗೊತ್ತಂತಾರೆ, ನಿಂಗೆ ಅಷ್ಟೊಂದು ಧೈರ್ಯ ಇದೆಯಲ್ಲ ಬಾಪ ಅಂತಂತಾನೆ. ಇವ್ರು ಹೋಗಲ್ಲ ಒಳಗಡೆ. ಯಾಕೆ ಹೋಗಲ್ಲ? ಹೋಗಕ್ ಜಾಗ ಇಲ್ಲ ಅಲ್ಲಿ, ಹೋಗಕ್ ಆಗಲ್ಲ ಅಂತಲ್ಲ, ಹೋಗಕ್ಕೇನಿಲ್ಲ. ಒಂದ್ ಚಿಕ್ಕ ಮೈನು ಎಷ್ಟೋ ಸಾವಿರಾರು ಮೈನ್ ಹಾಕ್ಬಿಟ್ಟಿದ್ರೆ ಈ ದೊಡ್ಡ ಅಡ್ಗನ್ ಏನ್ ಮಾಡ್ಬಿಡ್ತಾರೆ. ಅದಕ್ಕೆ ಇವತ್ತು ಕ್ರೂಡ್ ಪ್ರೈಸಸ್ ಸಿಕ್ಕಾಪಟ್ಟೆ, ಅದರ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು. ವರ್ಲ್ಡ್ ಅಲ್ಲಿ 85% ಪಾಲಿಥೀನ್ ಬರೋದು ಎಲ್ಲಿಂದ? ಇದೇ ಕ್ರೂಡಿಂದ. ನಮ್ಗೆ ರಾ ಮೆಟೀರಿಯಲ್ಸ್, ಪ್ಲಾಸ್ಟಿಕ್, ಪೆಟ್ ಬಾಟ್ಲು, ಫೋನ್ ಕೇಸು, ಹಾಲಿನ ಕವರು, ಇವೆಲ್ಲ ಯೂಸ್ ಮಾಡೋದು ಎಲ್ಲ ಬರೋದು ಈ ಕ್ರೂಡಿಂದ. 35% ವರ್ಲ್ಡ್ ಫರ್ಟಿಲೈಸರ್ ಎಲ್ಲ ಬರೋದು ಮೆಡಿಸಿನ್ಸ್ಗೆ ರಾ ಮೆಟೀರಿಯಲ್ಸು, ರೋಡ್ಗೆ ಹಾಕ್ತಿವಿ ಗೊತ್ತಾ ಟಾರು, ಇವೆಲ್ಲ ಬರೋದು ಎಲ್ಲಿಂದಾನೆ? ಎಲ್ಲ ಬರೋದು ಅಲ್ಲಿಂದಾನೆ. ಇದು ಇರಾನ್ಗೆ ಸಖತ್ತ ಕ್ಲಿಯರ್ ಆಗಿ ಗೊತ್ತಿದೆ ನೋಡಿರ್ತೀನಿ. ಅದಕ್ಕೆ ಇರಾನ್ ಹೆಂಗ್ ಗೊತ್ತಾ ಮಾಡ್ಬಿಟ್ರು, ಈ ಬಾಟ್ಲ್ ಕುತ್ತಿಗೆ ಚಿಕ್ಬಿಟ್ರು. ಇಲ್ಲಿ ನಮ್ಮ ಪರ್ಮಿಷನ್ ಇಲ್ಲ, ಯಾರು ಏನ್ ಮಾಡ್ಬಾರ್ದು, ಯಾರು ಹೋಗ್ಬಾರ್ದು. ಅದಕ್ಕೆ ನೋಡ್ಬೇಕಾರೆ ನೇಟೋಗೆ ಹೆಲ್ಪ್ ಕೇಳ್ತಾನೆ ಯಾರೋ ಟ್ರಂಪ್. ನೇಟೋ ಬಂದ್ರಾ? ನೇಟೋ ಏನ್ ಮಾಡಲಿಲ್ಲ, ಅಯ್ಯೋ ನಮ್ಗೋದ್ಗೂ ಸವಾಸ ಬೇಡಪ್ಪ, ಇದನ್ನೆಲ್ಲ ಗೆಲ್ಲಕ್ಕೆ ಆಗ್ದಿರೋ ಯುದ್ಧ ಇದು, ನಾವದು ಬರೋದೇ ಇಲ್ಲ ಅಂತ ಅಂದ್ಬಿಟ್ರು. ಸರಿ, ನಾವು ಏನ್ ನೋಡಿದ್ರಿ ಇವಾಗ, ಇರಾನ್ಗೆ ಇಷ್ಟು ಪವರ್ ಇದೆ, ಇಷ್ಟೊಂದು ಸಮೃದ್ಧಿಯಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಶ್ರೀಮಂತರಾಗಿರ್ಬೇಕಲ್ಲ. ಇಷ್ಟೊಂದು ದುಡ್ಡು ಇಷ್ಟೊಂದು ಬರ್ತಾರೆ ಅಂತಂದ್ರೆ ಇರಾನ್ ಚೆನ್ನಾಗಿರ್ಬೇಕಲ್ಲ, ಎಲ್ಲದಕ್ಕಿಂತ ಸೂಪರ್ ಡೆವಲಪ್ ಕಂಟ್ರಿ ಆಗಿರ್ಬೇಕಲ್ಲ. ಯಾಕಿಲ್ಲ ಅಂತಂದ್ರೆ ಇರಾನ್ ಒಂದ್ ಕಾಲದಲ್ಲಿ ಚೆನ್ನಾಗಿತ್ರಿ. ಯಾವಾಗ 1970s ಇರಾನ್ ಅಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಸ್ವಾತಂತ್ರ್ಯ ಇತ್ತು. ಅವರೆಲ್ಲ ಏನ್ ಮಾಡ್ಬೋದು, ಇಷ್ಟ ಬಂತ ರೀತಿಯಲ್ಲಿ ಬಟ್ಟೆ ಹಾಕೊಬೋದು, ಸ್ಪೋರ್ಟ್ಸ್ ಗೇಮ್ಗಳನ್ನ ಆಡ್ಬೋದು, ಎಲ್ಲಾರ ತರ ಗಂಡ್ ಮಕ್ಳ ತರ ಹೊರಗಡೆ ಏನ್ ಮಾಡ್ಬೋದು, ತಿರುಗಾಡ್ಬೋದು. ಹಿಜಾಬ್ ಎಲ್ಲ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇವನ್ ಟ್ರಾಫಿಕ್ ಅಲ್ಲಿ, ಪೊಲೀಸ್ ಅಲ್ಲಿ, ಯೂನಿವರ್ಸಿಟೀಸ್ಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ನರ್ಸಿಂಗ್ ಎಲ್ಲ ಕೋರ್ಸ್ಗಳೆಲ್ಲ ಇರ್ತದೆ, ಅವ್ರಿಗೆಲ್ಲರಿಗೂ ಇತ್ತು ಅಲ್ವಾ. ಇವನ್ ಡಾಕ್ಟರ್ಗಳಾಗ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೋ. ಸ್ವಂತ ಫ್ಯಾಕ್ಟ್ರಿಗಳು, ಇಂಡಸ್ಟ್ರೀಸ್ಗಳೆಲ್ಲ ಏನಾಗಿತ್ತು, ಸ್ವಂತ ಒಂದು ಟ್ರೈನ್ ಸಿಸ್ಟಮ್ ಐತೆ. ಯಾವಾಗ ಇರಾನ್ ನಲ್ಲಿ ರಾಜ ಇರ್ಬೇಕಾದ್ರೆ. ಆದ್ರೆ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿದ್ದು ಯಾರಪ್ಪ ಅಂದ್ರೆ ಶಿಯಾ, ಒಂದು ರಿಲಿಜಿಯಸ್ ಕಲ್ಚರ್ ಇರೋರು. ಈ ಶಿಯಾ ಅವ್ರು ಏನ್ ಮಾಡ್ತಾರೆ, ಈ ತರ ಎಲ್ಲ ಇರಬಾರ್ದು, ಹೆಣ್ಮಕ್ಳೆಲ್ಲ ಮನೇಲಿ ಇರಬೇಕು ಅಂತ ತುಂಬಾ ರಿವೋಲ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ರಾಜನ್ನ ಓಡಿಸ್ಬಿಡ್ತಾರೆ. ರಾಜನ ಏನ್ ಮಾಡ್ತಾರೆ, ದೇಶದಿಂದ ಓಡಿಸ್ಬಿಡ್ತಾರೆ. ಅವಾಗ ದೊಡ್ಡ ರೆವಲ್ಯೂಷನ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಅವಾಗ ಕಮೀನಿ ಅಂದ್ರೆ ಹೆಸರು ಕೇಳಕ್ ಒಂಥರ ಮೋಸವಾಗಿದೆ ಆದ್ರೂ ಕೂಡ ಅವನೇನ್ ಮಾಡ್ತಾನೆ, ಇರಾಕ್ ಅಲ್ಲಿ ಎಕ್ಸೈಲ್ ಅಲ್ಲಿ ಇರ್ತಾನೆ. ಆವಾಗ ಏನ್ ಮಾಡ್ತಾನೆ, ಇರಾನ್ಗೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಫುಲ್ ಕಬ್ಜಾ ತಗೊಂತಾನ್ರಿ ಅವನು. ಆವಾಗ ಇರಾನ್ ನಲ್ಲಿ ಶಿಯಾ ಗೌರ್ಮೆಂಟ್ ಅಂತ ಫಾರ್ಮ್ ಮಾಡ್ತಾನೆ. ಶಿಯಾ ಗೌರ್ಮೆಂಟ್ ಅಂದ್ರೆ ಇವನೇ ಚೀಫ್ ರಿಲಿಜಿಯಸ್ ರೂಲರ್, ಇವನೇ ಒಂದು ಚೀಫ್ ರೂಲರ್, ಇವನ್ ಹೇಳ್ದಂಗೆ ಕೇಳಬೇಕು ಅಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಫಸ್ಟ್ ತರ ರೂಲ್ ಏನಂದ್ರೆ ಹೆಣ್ಮಕ್ಳಿಗೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಕಂಪಲ್ಸರಿ ಹಿಜಾಬ್ ಹಾಕ್ಬೇಕು. ಜನಗಳು ಕೇಳ್ಬೇಕಲ್ಲ ಇನ್ ಮಾತು. ಅದಕ್ಕೆ ಕೇಳೋದಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ IRGC ಅಂತಬಿಟ್ಟು ಆರ್ಮಿನ ಏರ್ಪಾಡು ಮಾಡ್ತಾರೆ. ಇವ್ರು ಹೇಳಿದ ಮಾತು ಯಾರು ಕೇಳೋದೋ ಅವನ್ನೆಲ್ಲ ಸಾಯಿಸೋದಕ್ಕೆ ಆರ್ಮಿ ರೆಡಿ ಮಾಡ್ತಾರೆ. ಬರೋಂತ ಎಲ್ಲ ಅಮೌಂಟ್ನ ಎಲ್ಲಪ್ಪ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಇದರ ಅಂಡರ್ಗ್ರೌಂಡ್ ಬಂಕರ್ ಅಲ್ಲಿ ಏನ್ ಮಾಡ್ತಾರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಏನೋ ಮಿಸೈಲ್ ವರ್ಲ್ಡ್ ಅಂತ ಹೇಳ್ತಾರೆ. ಬೆಟ್ಟ ಗುಡ್ಡಗಳ ಕೆಳಗಡೆ ತನ್ನ ಎಲ್ಲಾ ಏನ್ರಿ ಲಕ್ಷಾಂತರ ಏರ್ಕ್ರಾಫ್ಟ್ಗಳು, ಸ್ಕಡ್ ಮಿಸೈಲ್ಗಳು, ಅಂದ್ರ ಬೇಕಾಗಿರೋಂಥ ಯುದ್ಧಕ್ಕೆ ಎಲ್ಲ ವ್ಯವಸ್ಥೆಗಳೆಲ್ಲಪ್ಪ ಇದೆ ಇವತ್ತು ಅಲ್ಲಿದೆ ನೋಡ್ತೀನಿ. ಅಂದ್ರ ಎಂತೆಂಥ ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಏನ್ರಿ ಎಲ್ಲ ಲಾಂಚರ್ಗಳನ್ನ ಎಲ್ಲಿಟ್ಟವ್ರೆ ಅಂತಂದ್ರೆ ಇದೆಲ್ಲ ಇಟ್ಟಿರೋದು. ಅದಕ್ಕೆ ಇರಾನ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದನ್ನೆಲ್ಲ ಹುಡ್ಕೋದಿಕ್ ಪ್ರಯತ್ನ ಮಾಡ್ಬೇಡಿ, ನಿಮ್ ಕಡೆಗೆ ಆಗೋದಿಲ್ಲ ಅಂತ. ಅಂದ್ರೆ ಇದನ್ನ ಎಂಥ ಬಂಕರ್ ಬಾಂಬರ್ಗಳಿಂದನೂ ಡೆಮಾಲಿಷ್ ಮಾಡಕ್ ಸಾಧ್ಯ ಇಲ್ಲ. ಇದ್ರಲ್ಲಿ ಏನ್ ವ್ಯವಸ್ಥೆ ಇದೆ ಅಂದ್ರೆ ಬರಾಕ್ಗಳಿದೆ, ಅದರ ಹಾಸ್ಪಿಟಲ್ಗಳಿದೆ,
ಅದರ ಶಾಶ್ವತವಾಗಿ ಅಲ್ಲೇ ಏನ್ ಮಾಡೋದು ಸಂಸಾರ ನಡೆಸ್ಬೋದು. ಆ ರೀತಿ ಎಲ್ಲಾ ಸೌಕರ್ಯಗಳಿದೆ. ಜನರೇಟರ್, AC, ಡೈರೆಕ್ಟ್ ಫ್ಯೂಯಲ್ ರಿಫೈನರಿಯಿಂದ ಏನಾಗ್ತಾರೆ, ಸಪ್ಲೈ ಆಗ್ತಾರೆ. ಯೋಚನೆ ಮಾಡಿ, ಇಷ್ಟು ಬಂದಿರೋಂಥ ಎಲ್ಲಾ ದುಡ್ಡುಗಳನ್ನ ಎಲ್ಲಿಗೆ ಇನ್ವೆಸ್ಟ್ ಮಾಡೋರೆ? ಇವಾಗ ನಾವು ಗಾಜಾಲಿ ಹೋದ ವರ್ಷ ಯಾವಾಗ ನೋಡಿದ್ವಿ ಪಟ್ಟ ಅನ್ಸ್ತಾರೆ ಅಲ್ವರ? ಗಾಜಾಲಿ ನೋಡಲ್ಲ, ಗಾಜಾಲಿ ಅಂಡರ್ಗ್ರೌಂಡ್ ಟನಲ್ ಇತ್ತಲ್ಲ, ಇವ್ರು ಅದೇ ತರ ಟನಲ್ನ ಎಲ್ಲಿ ಮಾಡವ್ರೆ? ಇರಾನ್ ನಲ್ಲಿ ಮಾಡೋರೆ. ಅದು ಏನೋ ಟನಲ್ ಒಬ್ಬ ಮನುಷ್ಯ ಹೋಗೋದಲ್ಲ, ಒಂದು ಏರ್ ಕ್ರಾಫ್ಟ್ ಏನ್ ಮಾಡ್ಬೋದು, ಹೋಗ್ಬೋದು. ಏರ್ ಕ್ರಾಫ್ಟ್ ಹೋಗ್ಬೋದು, ಲೆಫ್ಟ್ ಟು ರೈಟ್ ಟರ್ನ್ ತಗೊಬೋದು, ಏರೋಡ್ರಮ್ ಪಾರ್ಕ್ ಆಗ್ಬೋದು. ಅಲ್ಲಿಂದ ಏನಾಗ್ಬೋದು, ಸೀಕ್ರೆಟ್ ಆಗಿ ಟೇಕ್ ಆಫ್ ಆಗೋ ಹತ್ರ ಅಂಡರ್ಗ್ರೌಂಡ್ ಇದನ್ನ ಇರಾನ್ ಅವ್ರು ಏನ್ ಮಾಡೋರೆ? ಹಂಗಾರೆ ಬಂದಿರೋ ಅಂತ ಅಮೌಂಟ್ ಎಲ್ಲ ಎಲ್ಲಿ ಇನ್ವೆಸ್ಟ್ ಮಾಡೋರೆ? ಇವಾಗ ಯೋಚನೆ ಮಾಡಿ, ಜನರೇಷನ್ ಎಂತ ಜನರೇಷನ್? ಜೆನ್ ಝೆಡ್ ಜನರೇಷನ್. ಏನಿದು ಜೆನ್ ಝೆಡ್ ಅಂದ್ರೆ? ಜನರೇಷನ್ ಝೆಡ್ ಅಲ್ವರ? A to Z ಅಂತ ಹೇಳ್ತಿಲ್ಲ, ಎಕ್ಸ್ಟ್ರೀಮ್ ಜನರೇಷನ್. ಇವ್ರಿಗೆಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ, ಹಿಜಾಬ್ ಎಲ್ಲ ಹಾಕೊಂಡಿರೋ, ನೀ ಈ ತರ ಬಟ್ಟೆ ಹಾಕ್ಬೇಡ ಅಂದ್ರೆ ಜನಗಳು ಸಹಿಸ್ಕೊಂತಾರ? ಸಹಿಸ್ಕೊಳಲ್ಲ. ಅದಕ್ಕೆ ಜನಗಳು ಏನ್ ಮಾಡೋದು ಅಂದ್ರೆ ಇರಾನ್ ವಿರುದ್ಧವಾಗಿ ಏನ್ ಮಾಡಿದ್ರು? ರಿವೋಲ್ಟ್ ಮಾಡಕ್ಕೆ ಶುರು ಮಾಡಿದ್ರು ಅಲ್ವರ? ಸರಿ, ಇವಾಗ ಬೈಬಲ್ ಪ್ರವಾದನೆ ಓದಿ. ಯೋವೇಲ್ 3ನೇ ಅಧ್ಯಾಯ 10ನೇ ವಾಕ್ಯ. ಯೋವೇಲ್ 3 ಓದಿ. ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲಗಳನ್ನು ಬರ್ಜಿಗಳನ್ನಾಗಿಯೂ ಮಾಡಿರಿ. ನೋಡ್ರ, ದುರ್ಬಲರು ದುರ್ಬಲನು ಶೂರನೆಂದುಕೊಳ್ಳಲಿ. ನೋಡ್ರ, ದುರ್ಬಲನು ಶೂರನೆಂದುಕೊಳ್ಳಲಿ. ಈ ವಾಕ್ಯ ಏನ್ ಹೇಳ್ತಾರೆ ಏನ್ರಿ? ನಿಮ್ಮ ಗುಳಗಳನ್ನು ಕುಲುಮೆ ಕುಲುಮೆಗೂ ಹಾಕಿ ಕತ್ತಿಗಳನ್ನೆಲ್ಲ ಏನ್ ಮಾಡಿ ಕುಡುಗೋಲ ಕುಡುಗುಳನಗಳ ಮಾಡಿರಿ ಅಂತ ಹೇಳ್ತಾರೆ ಅಲ್ರ? ಇದೇ ವಾಕ್ಯ ನಾವು ಬೇರೆ ಕಡೆ ಎಲ್ಲರೂ ಓದಿದ್ರ? ಇದೇ ತರ ವಾಕ್ಯ ಏಷ್ಯಾದಲ್ಲಿ ಏನ್ ಬರ್ತದೆ? ಹಿಂಗೆ ಬರ್ತಾರ, ಬೇರೆ ತರ ಬರ್ತದ? ಇವ್ರು ಆಪೋಸಿಟ್ ಅಲ್ಲಿ ಬರ್ತಾರ ನೋಡ್ರಿ. ಇದ್ದೀನಿ, ಇದೇನ್ ಗೊತ್ತಾಗ್ತಾ? ಆ ವಾಕ್ಯ ಹೇಳೋದು ಕ್ರಿಸ್ತನ್ ರಾಜ್ಯದಲ್ಲಿ ಆಮ್ನಿಷನ್ಸ್ ಆಗ್ತಾ ಇರೋದ್ನೆಲ್ಲ ಯಾವ್ದು ಇನ್ವೆಸ್ಟ್ ಮಾಡಿ? ವ್ಯವಸಾಯಕ್ಕೆ ಹಾಕಿ ಅಂತ. ಇಲ್ಲಿ ಹೇಳ್ತಾ ಇರೋದು ಏನಂದ್ರೆ, ವ್ಯವಸಾಯಕ್ಕೆ ಹಾಕೋದ್ನೆಲ್ಲ ಎಲ್ಲಿಗೆ ಹಾಕಿ? ಎಲ್ಲ ಆಮ್ನಿಷನ್ಸ್ ಹಾಕಿ ಅಂತ. ಇದು ಲಿಟ್ರಲ್ ಆಗಿ ಎಲ್ಲಿ ಫುಲ್ಫಿಲ್ ಆಗೋದು ನೋಡ್ತೀರಿ ಅಂತಂದ್ರೆ, ಇರಾನ್ ನಲ್ಲಿ ಏನ್ ಮಾಡ್ತೀರಿ ನೋಡ್ತೀರಿ. ಎಲ್ಲಾ ಮೆಜಾರಿಟಿ ಸಪ್ಲೈಸ್ ಬರ್ತಾರಂತ ಎಲ್ಲ ಫೈನಾನ್ಸ್ ನ ಯಾವ್ದಕ್ಕೆ ಡೈವರ್ಟ್ ಮಾಡ್ತಿದಾರೆ? ಯುದ್ಧಾಭ್ಯಾಸಕ್ಕೆ ಡೈವರ್ಟ್ ಮಾಡ್ತಾರೆ. ಅಮೆರಿಕಾಗೆ ತಲೆ ಕೆಟ್ಟೋಗ್ಬಿಡೈತೆ ನೋಡಿರ್ತೀನಿ. ಅದರ ಒಂದೇ ದಿನದಲ್ಲಿ ಇರಾನ್ ಅಲ್ಲಿರೋಂಥ ಎಲ್ಲ ಆರ್ಮಿನ ಏನ್ ಮಾಡಕ್ ಬಿಟ್ರು, ಹೊಡೆದಾಕ್ಬಿಟ್ರು. 90% ಆಫ್ ದ ಏನು ಅಮೆರಿಕ ಏನ್ ಮಾಡ್ತದೆ, 90% ಇರಾನ್ ಆರ್ಮಿನ ಅಮೆರಿಕ ಹೊಡೆದು ಬಿಸಾಕ್ತು. ಆದ್ರೂ ಇವತ್ತು ಅಮೆರಿಕ ಧೈರ್ಯವಾಗಿ ಅವ್ರ ಮೇಲೆ ಯುದ್ಧಕ್ಕೆ ಏನ್ ಮಾಡಕ್ ಆಗ್ತಲ್ಲ, ಹೋಗಕ್ಕಾಗ್ತಾ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಇದು ಅಮೆರಿಕಾಗೆ ಭಯಂಕರ ಟೆರಿಬಲ್ ಎಕ್ಸ್ಪೀರಿಯನ್ಸ್. ಇಡೀ ವರ್ಲ್ಡ್ ಇವತ್ತೇನ್ ಹೇಳ್ತಾರೆ? ಟ್ರಂಪ್ ತಗೊಂಡಿರೋ ಡಿಸಿಷನ್ ಏನಂತ ಹೇಳ್ತಾರೆ? ಅಪ್ರಿಶಿಯೇಟ್ ಮಾಡ್ತಾರೆ. ಏನಂತಾರೆ? ಫೂಲಿಶ್ ಡಿಸಿಷನ್ ಹೇಳ್ತಾರೆ. ವರ್ಸ್ಟ್ ಆಫ್ ಆಲ್ ದ ಪ್ರೆಸಿಡೆಂಟ್ ಯಾರಪ್ಪ ಅಂದ್ರೆ ಟ್ರಂಪ್ ಅಂತ ಹೇಳ್ತಾರೆ. ಅವನ್ನ ಇಂಪೀಚ್ ಮಾಡಿ ಇವಾಗ ಇಳಿಸ್ಬೇಕು ಅಂತ ಏನೋಗ್ರೆ ಅವ್ರೆ ಅಲ್ವರ? ಅದಕ್ಕೆ ಬೈಬಲ್ ಪ್ರವಾದನೆ ಓದಿ ಅಮೆರಿಕ ಬಗ್ಗೆ. ಏಷಯ 18ನೇ ಅಧ್ಯಾಯ 1ನೇ ವಾಕ್ಯ. ಏಷಯ 18:1. ಓಹೋ, ಕೂಶಿನ ನದಿಗಳ ಆಚೆಯಲ್ಲಿರುವ ಓಹೋ, ಕೂಶಿನ ನದಿಗಳ ಆಚೆಯಲ್ಲಿರುವ ಸೀಮೆ, ರೆಕ್ಕೆಗಳು ಪಟಪಟನೆ ಆಡುವ ನಾಡು. ನೋಡ್ರ, ರೆಕ್ಕೆಗಳು ಪಟಪಟನೆ ಆಡುವಂತ ನಾಡು. ರಾಯಭಾರಿಗಳನ್ನು ನೀರಿನ ಮೇಲೆ, ನೋಡಿ, ರಾಯಭಾರಿಗಳನ್ನು ನೀರಿನ ಮೇಲೆ, ಬೆಂಡಿನ ದೋಣಿಗಳಲ್ಲಿ ನದಿ ಮಾರ್ಗವಾಗಿ ಕಳುಹಿಸುವ ದೇಶ. ನೋಡ್ರ, ನದಿ ಮಾರ್ಗವಾಗಿ ಕಳಿಸುವಂತ ದೇಶ. ನಮ್ಮ ಕನ್ನಡದಲ್ಲಿ ಸ್ವಲ್ಪ ಕಠಿಣವಾಗಿದೆ. ಇದನ್ನೇ ತಮಿಳಲ್ಲಿ ಓದಿ ಚೆನ್ನಾಗಿ ಬರ್ತಾರೆ, ಇಂಗ್ಲಿಷಲ್ಲಿ ಕೂಡ ಓದ ನೋಡಿರ್ತೀನಿ. ಅದರ ಇಂಗ್ಲಿಷಲ್ಲಿ ಓದ್ರಿ ಯಾರಾದ್ರು? ಐಸೆಯಾ 18:1. Woe to the land shadowing with wings. ನೋಡ್ರ, woe to the land shadowing with wings, which is beyond the rivers of Ethiopia. which is the beyond the rivers of Ethiopia. ಊ ಅಂತ ಹೇಳ್ತಾರೆ, ಅಯ್ಯೋ ಅಂತ ಹೇಳ್ತಾರೆ. ಅಯ್ಯೋ ಅಂದ್ರೆ ಏನಪ್ಪಾ ಅಂದ್ರೆ ಭಯಂಕರವಾಗಿರಂತ ಒಂದು ಕಷ್ಟ ಯಾರ ಮೇಲೆ ಬರ್ತಾರೆ ಅಂತೆ? ಯಾರ ಮೇಲೆ ಬರ್ತಾರೆ? ಇರಾನ್ ಮೇಲೆ, ಸರಿ, ಇಂಥ ದೇಶ ಮೇಲೆ ಬರ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಅಯ್ಯೋ ಅಂತಾನೇನೋ, ಅಯ್ಯೋ ಅದೇನರ್ಥ, ಏನೋ ಆಗ್ಬಿಡ್ತು ಅಂತಂದ್ಬಿಟ್ಟಂದ್ರ ಅದೇ ರೀತಿ ಅರ್ಥದಲ್ಲಿ ಬೈಬಲ್ ಏನ್ ಮಾಡೋದು, ಯೂಸ್ ಮಾಡೋದು. ಅಲ್ರ, ಯಾವ ದೇಶಪ್ಪ ಇದು ಅಂತಂದ್ರೆ ದ ಲ್ಯಾಂಡ್ ಶಾಡೋಯಿಂಗ್ ವಿತ್ ವಿಂಗ್ಸ್ ವಿಚ್ ಇಸ್ ಬಿಯಾಂಡ್ ದ ರಿವರ್ಸ್ ಆಫ್ ಇಥೋಪಿಯಾ ಅಂತ ಹೇಳ್ತಾರೆ. ಇಥೋಪಿಯಾ ಅಂದ್ರೆ ಯಾವುದು? ಇದೆ ನೋಡಿ, ಆಫ್ರಿಕಾ. ಆಫ್ರಿಕಾ ದೇಶದ ಆ ಕಡೆ ಒಂದ್ ನದಿ ಇದೆ ಅಂತೆ. ಆ ನದಿಯ ಆ ಕಡೆ ಇರೋಂಥ ದೇಶ ಅಂತೆ. ಅಂದ್ರೆ ಯಾವ್ದಿದು ಎಂದು? ಬಿಯಾಂಡ್ ದ ರಿವರ್ಸ್ ಆಫ್ ಇಥೋಪಿಯಾ. ಇಥೋಪಿಯಾ ಅಂದ್ರೆ ಆಫ್ರಿಕಾ. ಅದರ ಆಫ್ರಿಕಾ ದೇಶದ ಆಚೆ ಕಡೆ ಇರೋಂಥ ನದಿ ಯಾವುದು? ಅಟ್ಲಾಂಟಿಕ್ ಓಷನ್. ಇದರ ಆ ಕಡೆ ಇರೋಂಥ ದೇಶ ಯಾವ ದೇಶಪ್ಪ ಅಂದ್ರೆ ಏನ್ರಿ? ಅಮೇರಿಕಾ. ಅಂದ್ರ ಸರಿ, ಅಮೇರಿಕಾ ಓಕೆಪ್ಪ. ಇದೇನಿದು? ಲ್ಯಾಂಡ್ ಶಾಡೋಯಿಂಗ್ ವಿತ್ ವಿಂಗ್ಸ್
ರೆಕ್ಕೆಗಳಿರುವಂತ ದೇಶ ಅಂತ ಹೇಳ್ತಾರೆ. ಇದೇನಿದು ಅಂತಂದ್ರೆ, ನೀವು ಅಮೇರಿಕಾ ಪಿಕ್ಚರ್ ಕರೆಕ್ಟಾಗಿ ನೋಡ್ದ ಅಂತಂದ್ರೆ ಇದು ಹೆಂಗಿದೆ ಅಂತೆ, ಒಂದು ಗರುಡ ಪಕ್ಷಿ ತರ ಇದೆ. ಅದರ ದ ಲ್ಯಾಂಡ್ ಶಾಡೋಯಿಂಗ್ ವಿತ್ ವಿಂಗ್ಸ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅದಕ್ಕೆ ಅಮೇರಿಕಾದ ನ್ಯಾಷನಲ್ ಬರ್ಡ್ ಯಾವ್ದಪ್ಪ ಹೇಳಿ, ಬಾಲ್ಡ್ ಈಗಲ್ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರವಾದನೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅಮೇರಿಕಕ್ಕೆ ಭಯಂಕರ ಕಷ್ಟ ಅಲ್ವರ. ಇವಾಗ ಅಮೇರಿಕ ಕಷ್ಟ ಆಗಿದ್ಯಾ? ಎಸ್, ಅಮೇರಿಕಾ ಎಷ್ಟೋ ಲಕ್ಷಾಂತರ ಡಾಲರ್ನ ಒಂದೇ ದಿನದಲ್ಲಿ ಏನ್ ಮಾಡೋರಂತೆ, ಕಳ್ಕೊಂಡ್ರಂತೆ. ಯೋಚನೆ ಮಾಡ್ತೀನಿ, ಎಲ್ಲಾ ಜನಗಳಿಗೂ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ಫೈನಾನ್ಷಿಯಲ್ ಬರ್ಡನ್, ಟ್ಯಾಕ್ಸ್ ಬರ್ಡನ್ ಯಾರ್ದಿವಲ್ಲ ಜನಗಳ ಏನ್ ಮಾಡ್ತಾರಂತಂದ್ರ. ಇನ್ನೊಂದು ವಾಕ್ಯ ಹೋದ್ರ, ಆಮೋಸ್ 6ನೇ ಅಧ್ಯಾಯ 1ನೇ ವಾಕ್ಯ, ಆಮೋಸ್ 6:1. ಅಯ್ಯೋ, ಚಿಯೋನಿನಲ್ಲಿ ನೆಮ್ಮದಿಯಾಗಿರುವವರ ಗತಿಯನ್ನು ಏನೆಂದು ಹೇಳಿ. ಜಿಯೋನ್ ನಲ್ಲಿ ನೆಮ್ಮದಿಯಾಗಿರುವಂತ ಗತಿಯನ್ನು ಏನು ಹೇಳಲಿ. ಪ್ರಮುಖ ಜನಾಂಗದಲ್ಲಿ ನೋಡಿ, ಪ್ರಮುಖ ಜನಾಂಗದಲ್ಲಿ ಹೆಸರುಗೊಂಡ ಇಸ್ರಾಯೇಲಿಯರ ನ್ಯಾಯ ವಿಚಾರಕರಾಗಿ, ಇಸ್ರೇಲರ ನ್ಯಾಯ ವಿಚಾರಕ್ಕಾಗಿ ಸಮಾರ್ಯದ ಬೆಟ್ಟದಲ್ಲಿ ನಿಶ್ಚಿಂತರಾಗಿರುವವರ ಪಾಡನ್ನು ಎಂತದೇನಲ್ಲ. ನೋಡ್ರ, ಇಂಥವ್ರ ಪಾಡನ್ನು ಎಂತದನ್ನು ಏನು ಹೇಳಲಿ ಅಂತ ಹೇಳ್ತಾರೆ ಅಲ್ವರ. ಹೂ ವಾಂಟ್ ಟು ದೆಮ್ ದಟ್ ಆರ್ ಈಸ್ ಇನ್ ಜಯಾನ್ ಅಂಡ್ ಟ್ರಸ್ಟ್ ಇನ್ ದ ಮೌಂಟೇನ್ಸ್ ಆಫ್ ಸಮರಿಯಾ. ಯಾರಿದ ಮೌಂಟೇನ್ಸ್ ಆಫ್ ಸಮರಿಯಾ ಅಂದ್ರೆ, ವಿಚ್ ಆರ್ ನೇಮ್ ದ ಚೀಫ್ ಆಫ್ ದ ನೇಷನ್ಸ್. ಅದರ ಇವತ್ತು ಇಡೀ ಲೋಕದಲ್ಲಿ ಚೀಫೆಸ್ಟ್ ಆಫ್ ದ ನೇಷನ್ಸ್ ಅಂದ್ರೆ ಯಾವ್ದಪ್ಪ ಹೇಳ್ತೀರಿ? ಇಡೀ ಲೋಕಕ್ಕೆ ತುಂಬಾ ಹೆಸರುವಾಸಿಯಾಗಿರೋಂಥ ಪ್ರಮುಖವಾಗಿರೋಂಥ ದೇಶ ಅಂದ್ರೆ ಯಾವ ದೇಶ ಅಂತ ಹೇಳ್ತೀರಿ? ಅಮೇರಿಕಾನೇ. ಅವರ ಏನೇ ಪ್ರಾಬ್ಲಮ್ ಅಂದ್ರೆ ಯಾರ ಕಡೆ ತಿರುಗಿ ನೋಡ್ತಾರೆ ಎಲ್ಲ ಜನಗಳು? ಅಮೇರಿಕಾ. ನೋಡ್ರ, ಏನ್ ಹೇಳ್ತಾರೆ ಅಲ್ಲಿ? ದ ಚೀಫ್ ಆಫ್ ನೇಷನ್ಸ್. ನೆಕ್ಸ್ಟ್ ಹೇಳ್ತಾರೆ, ಟು ಹೂಮ್ ದ ಇಸ್ರೇಲ್ ಹೌಸ್ ಆಫ್ ಇಸ್ರೇಲ್ ಕಮ್ ಅಂತ ಹೇಳ್ತಾರೆ. ಇಡೀ ಇಸ್ರೇಲ್ ಸಮಸ್ಯೆ ಆದ್ರೆ ಯಾವ ರಾಜ್ಯ ಕಡೆ ತಿರುಗೋದು ಗೊತ್ತಾ? ಅಮೇರಿಕಾ ಕಡೆ ತಿರುಗೋದು. ಇದಕ್ಕೇನ್ ಹೇಳ್ತಾರೆ? ಭಯಂಕರ ವಿಪತ್ತು ಅಂತ ಹೇಳ್ತಾರೆ ಅಲ್ದ್ರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಅಮೇರಿಕಾಗೆ ಭಯಂಕರ ಆಗಿರೋಂಥ ಟೆರಿಬಲ್ ಲಾಸ್ ಅಲ್ದ್ರ. ಅದಕ್ಕೆ ಏನ್ರಿ ಟ್ರಂಪ್ ಏನ್ ಮಾಡಿದ್ರು? ನಿಗೋಷಿಯೇಷನ್ ಏನ್ ಮಾಡ್ಬಿಟ್ರು? ಇಳಿದ್ಬಿಟ್ರು ಅದರ. ಅವ್ರು ಕ್ಲೈಮ್ ಮಾಡ್ತಾರೆ ಅವರೇ ನಿಗೋಷಿಯೇಷನ್ ಬಂದ್ರು ಅಂತ. ಆಕ್ಚುಲಿ ಫ್ಯಾಕ್ಟ್ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ನಿಗೋಷಿಯೇಟ್ ಮಾಡ್ತಾವ್ರೆ ಅದರ. ನಿಗೋಷಿಯೇಟ್ ಮಾಡಿದ ನೆಕ್ಸ್ಟ್ ದಿನಾನೇ ಏನ್ ಮಾಡ್ತು ಗೊತ್ತಾ? ಇಸ್ರೇಲ್ ಲೆಬನಾನ್ ಏನ್ ಮಾಡ್ತು? ಹೊಡೆಯೋದಕ್ಕೆ ಶುರು ಮಾಡ್ತು ಅದರ. ಯಾಕೆ ಗೊತ್ತಾ? ಯಾಕೆ ಹೊಡಿತು ಗೊತ್ತಾ? ಅಮೇರಿಕಾ ಇರಾನ್ನ ಅಟ್ಯಾಕ್ ಮಾಡಿ ಕಾರಣ ಏನು? ಯಾರ ಕಾರಣ ಗೊತ್ತಾ? ಅವನಿಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ಗೆ ಸಂಬಂಧನೇ ಇಲ್ಲ, ಕ್ರೂಡ್ ಆಯಿಲ್ಗೂ ಸಂಬಂಧನೇ ಇಲ್ಲ. ಅವನು ಅಟ್ಯಾಕ್ ಮಾಡಿದ್ದೆಲ್ಲ ಅಂದ್ರೆ ಬುಷರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಮೇಲೆ. ಯಾರ ಮಾತುಗೋಸ್ಕರ ಕೇಳ್ಕೊಂಡು? ಇಸ್ರೇಲ್ ಮಾತುಗೋಸ್ಕರ. ಇಸ್ರೇಲ್ ಮಾತನ್ನ ಕೇಳ್ಕೊಂಡು ಹೊಡೆದಿರೋದ್ರಿಂದ ಇವತ್ತು ಅಮೇರಿಕಾಗೆ ಭಯಂಕರ ಕಷ್ಟ ಆಗ್ಬಿಡೈತೆ ನೋಡಿರ್ತೀನಿ ಅದರ. ಅದಕ್ಕೆ ಅಮೇರಿಕಾ ಆದಷ್ಟು ಏನ್ರಿ ಇಸ್ರೇಲಿಂದ ದೂರ ಹೋಗೋ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತಾ ಇದೆ. ನೋಡಿ, ಬೈಬಲ್ ಪ್ರಾಫೆಸಿ ಯೆರೆಮೀಯ 30ನೇ ಅಧ್ಯಾಯ 14ನೇ ವಾಕ್ಯ. ಜೆರೆಮಿಯಾ 30:14. ನಿನ್ನ ಮಿಂಡರಾದರೂ ನಿನ್ನನ್ನು ಹುಡುಕುವುದಿಲ್ಲ, ಮರೆತು ಬಿಟ್ಟರು. ನೋಡ್ರ, ಇಸ್ರೇಲ್ಗೆ ಮಿಂಡೋರು ಯಾರಪ್ಪ ಅಂತಂದ್ರೆ ಅಮೇರಿಕಾ ರೀ ಅದರ. ಅಂದ್ರೆ ಇಸ್ರೇಲ್ಗೆ ಲವರ್ಸ್ ಯಾರಪ್ಪ ಅಂದ್ರೆ ಅಮೇರಿಕಾ. ಅಮೇರಿಕಾ ತುಂಬಾ ಪ್ರೀತಿ ಮಾಡ್ತಾರೆ ನೋಡ್ರಿ ಅಂತೀನಿ. ಅವ್ನ ಮಾತು ಕೇಳ್ಕೊಂಡು ಏನ್ ಮಾಡಿದ್ವಿ ಇವತ್ತು? ಇರಾನ್ ಅಟ್ಯಾಕ್ ಮಾಡಿದ್ರು. ಆದ್ರೆ ಏನ್ ಹೇಳ್ತಾರೆ ಪ್ರವಾದನೆ? ಒಂದು ಕಾಲ ಬರ್ತಾರೆ ನಿನ್ನನ್ನ ಹುಡುಕೋದಿಲ್ಲ ಅದರ. ಅದಕ್ಕೆ ಇವತ್ತು ಇರಾನ್ ಅಮೇರಿಕಾ ಪೀಸ್ಗೆ ಇಸ್ರೇಲ್ ಒಪ್ಪಂದ ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಇದೆಲ್ಲ ಏನಪ್ಪಾ ಅಂದ್ರೆ ವಾರ್ ಪ್ರಿಪರೇಷನ್. ಏನಕ್ಕೆ ವಾರ್ ಪ್ರಿಪರೇಷನ್ ಅಂತಂದ್ರೆ ಏನು? ಈ ಮಹಾಯುದ್ಧ ಇದು 3ನೇ ಅವರ ಟಿವಿನವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಿಲ್ವಾ? ಅದರ ಹಂಗಿರ್ಬೇಕಾದ್ರೆ ನಾವೆಲ್ಲ ಧೈರ್ಯವಾಗಿ ಹೇಳ್ಬೋದು ಇವಾಗ ಇದೆಂತ ಯುದ್ಧ. ಎಜೆಕಿಯಲ್ 38ನೇ ಅಧ್ಯಾಯ 3-6 ನಿಧಾನವಾಗಿ ಓದಿ. ಏನಂತ ಪ್ರಾಫೆಸಿ ಓದನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ. ನೋಡ್ರಿ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ, ನಿನ್ನ ದವಡೆಗೆ ಏನಾಗ್ತೀನಿ? ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವಾರೂಢರು, ಖೇಡ್ಯಪಾಣಿಗಳು, ಯಾರೂ ತಪ್ಪದೆ ವಿಚಿತ್ರಾಂಬರರು, ಖಡ್ಗಹಸ್ತರೂ ಆದ ರಾಹುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವೆಲ್ಲವನ್ನು, ದೊಡ್ಡ ತಂಡವಾದ ನಿನ್ನ ಸೈನ್ಯವೆಲ್ಲವನ್ನು ಯಾರೂ ತಪ್ಪದೆ ಖೇಡ್ಯ ಶಿರಸ್ತ್ರಾಣಧಾರಿಗಳಾದ ಪಾರಸಿಯರು, ಕೂಶ್ಯರು, ಕೂಟ್ಯರು ಇವರನ್ನು, ಗುಮ್ಮಿ ಗುಮ್ಮಿಯಾದ ಗೊಮೆರ್ಯರನ್ನು, ಉತ್ತರ
ದಿಕ್ಕಿನ ಕಟ್ಟಕಡೆಯಿಂದ ಬಂದ ಹ್ಮ್ ಗುಮ್ಮಿಯಾದ ಹ್ಮ್ ತೊಗರ್ಮದವರನ್ನು ಹ್ಮ್. ಮತ್ತು ಹ್ಮ್ ಅನೇಕಾನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆ. ನಿನ್ನೊಂದಿಗೆ ಬರಮಾಡ್ತೀನಿ ಅಂತ ಹೇಳ್ತಾರೆ. ಯಾರು ಬರ ಮಾಡೋದು? ಯಾರು? ಅಂಡರ್ಲೈನ್ ಮಾಡ್ಕೊಳ್ತಾರೆ. ಯಾರು ಬರ ಮಾಡೋದು? ದೇವ್ರಿಗೆ. ನೆಕ್ಸ್ಟ್ ನೋಡ್ತೀನಿ ಪ್ರಾಫೆಸಿಲಿ ಹೆಂಗ್ ಹೇಳ್ತಾರೆ. ದೇವ್ರು ಬರ ಮಾಡ್ತಾನೆ, ಬ್ಯೂಟಿಫುಲ್ ಪ್ರಾಫೆಸಿ ನೋಡ್ತಾನೆ. ಹಂಗಾರೆ ಇದೆಲ್ಲ ಮಾಡೋದು ಯಾರು? ಚೇತನ್ ಮಾಡಲ್ಲ. ಯಾರು ಮಾಡ್ತಾ ಇದ್ದಿದ್ದು? ಕರೆಕ್ಟಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ತಂದೆ ದೇವ್ರೇ ಇವನ್ನ ಕರೆಸ್ತಾರಂತೆ. ಹೆಂಗೆ? ಬಾಯಿಗೆ ಕೊಕ್ಕಿ ಹಾಕಿ ಏನ್ ಮಾಡ್ತಾರಂತೆ? ಎಳಿತಾರಂತೆ. ಅಂದ್ರೆ ಇವಾಗ ಕುದುರೆ ಲಗಾಮ್ ಹಿಡಿಬೇಕು, ಹೆಂಗ್ ಹಿಡಿತಾರೆ? ಮೂಗ್ ಏನ್ ಮಾಡ್ತಾರೆ? ಯಾಕೆ ಮೂಗ್ ಹಾಕೋದು? ಕಂಟ್ರೋಲ್ ಸಿಗ್ತಾರೆ, ನೋವು ಆಗ್ತಾರೆ. ಇವಾಗ ನಮ್ಮ ಮೂಗ್ ಇಟ್ಕೊಂಡು ಹೆಂಗಿರ್ತಾರೆ ಅಂದ್ರೆ ಹೆಂಗಿರ್ತಾರೆ, ಏನ್ ನೋವು, ಅವಾಗ ಏನ್ ಮಾಡ್ತೀರಿ? ಇವು ಹೇಳ್ದಂಗೆ ಕೇಳ್ಬಿಡ್ತೀರಿ. ಕುದುರೆಗೆ ಹಂಗೆ. ಇದೇ ತರ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಯುದ್ಧಕ್ಕೆ ಇವತ್ತು ಯಾರನ್ನ ಸೇರ್ಸವ್ರೆ? ಇರಾನ್ನ. ಯೋಚನೆ ಮಾಡಿ ಅಂತೀನಿ. ಇಸ್ರೇಲು ಮತ್ತೆ ಗಾಜಾಗೆ ಯುದ್ಧ ಆಯ್ತಪ್ಪ. ಇರಾನ್ ಯಾಕೆ ಬರ್ಬೇಕು? ಯುಕ್ರೇನು ರಷ್ಯಾ ಯುದ್ಧ ಆಡ್ತಾರೆ. ಇರಾನ್ ಯಾಕೆ ಬರ್ಬೇಕು? ಬೈಬಲ್ ಪ್ರಾಫಸಿ. ದೇವರು ಕೊಕ್ಕಿ ಹಾಕಿ, ಬಾಯಿಗೆ ಕೊಕ್ಕಿ ಹಾಕಿ ಎಲ್ಲೋ ಹೋಗ್ತಾ ಇರೋವನ್ನ ಎಳ್ದಿ ಎಲ್ಲಿ ಕರ್ಕೊಂಬತ್ತಾರಂತೆ. ಅದಕ್ಕೆ ಇವಾಗ ಅಮೆರಿಕಕ್ಕೆ ಏನ್ ಅನ್ಸ್ಬಿಟ್ಟಿದೆ? ಅಯ್ಯೋ ನಾನು ಯಾಕಪ್ಪ ಹೋದೆ ಈ ಸವಾಸಕ್ಕೆ ಅಂತ ಅನ್ಸ್ಬಿಟ್ಟಿದೆ. ಹೌದಾ ಇಲ್ವಾ? ಇಡೀ ವರ್ಲ್ಡ್ಗೆ ಅನ್ಸ್ಬಿಟ್ಟಿದೆ. ನೆಮ್ಮದಿಯಾಗಿರೋಂಥ ಇರಾನ್ ಯಾಕಪ್ಪ ಕೆದ್ಕಕ್ ಹೋದೆ ಅಂದ್ರೆ, ಅವನು ಕೆದಕ್ತಾ ಇಲ್ಲ. ಮೇಲ್ಗಡೆ ಒಬ್ರು ಅವ್ರು ನೋಡಿರ್ತೀನಿ ಕೊಕ್ಕಿ ಹಾಕ್ಬಿಟ್ಟು ಏನ್ ಮಾಡೋದು ನಿಮಗೆ ಯುದ್ಧಕ್ಕೆ ಹೇಳ್ಬಿಟ್ರು. ಅದಕ್ಕೆ ನೋಡ್ಬೇಕಾದ್ರೆ ಇನ್ನು ಅತಿ ಶೀಘ್ರದಲ್ಲಿ ಮುಂದಕ್ಕೆ ಏನಾಗ್ತದೆ ಅಂದ್ರೆ, ರಷ್ಯಾದವ್ರು ಏನ್ ಮಾಡ್ತಾರೆ? ಯುದ್ಧಕ್ಕೆ ಇಳಿತಾರೆ. ಯಾಕಂದ್ರೆ ಇರಾನ್ ರಷ್ಯಾ 20 years ಪಾರ್ಟ್ನರ್ಶಿಪ್ ಏನ್ ಮಾಡಿ ಡೀಲ್ ಮಾಡ್ಕೊಂಡ್ರೆ. ಅದಕ್ಕೆ ಏನೇ ಆದ್ರೂ ಸರಿ ಕೊರಿಯಾ ರಷ್ಯಾದವರೆಲ್ಲ ಯಾರಿಗೆ ಸಪೋರ್ಟ್? ಏನ್ರಿ? ಇರಾನ್ಗೆ ಸಪೋರ್ಟ್. ಸರಿ, ಇವಾಗ ಮೊನ್ನೆ ತಾನೆ ಏನಾಯ್ತು ಏನ್ರಿ? ಅಟ್ಯಾಕ್ ಆಯ್ತಲ್ಲ. ಆ ಅಟ್ಯಾಕಿಗೆ ಏನ್ ಹೆಸರು? ಎಪಿಕ್ ಫ್ಯೂರಿ. ಸರಿ, ಇದಕ್ಕೂ ಬೈಬಲ್ಗೆನೇ ಇದೆಯಾ? ಎಸ್, ಬೈಬಲ್ ಅಲ್ಲಿ ಬ್ಯೂಟಿಫುಲ್ ಪ್ರವಾದನೆ ಇದೆ ರೀ. ಕರೆಕ್ಟಾಗಿ ಎಪಿಕ್ ಫ್ಯೂರಿಗೆ ಏನಾಯ್ತೋ ಆ ಸನ್ನಿವೇಶಗಳ ಬಗ್ಗೆನೇ ಹೇಳಿದೆ. ಎಲ್ಲಪ್ಪ ಇದೆ ಅಂದ್ರೆ, ಯೆರೆಮೀಯ 49ನೇ ಅಧ್ಯಾಯ 35ನೇ ವಾಕ್ಯ ಎಂದು ಹಿಡಿದು 39ನೇ ವಾಕ್ಯದವರೆಗೂ ಓದ್ರಿ ಅಂತೀನಿ. ಜೆರೆಮಿಯಾ 49:35. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಏಲಾಮಿನ ಮುಖ್ಯ ಬಲವಾದ ಬಿಲ್ಲನ್ನು ಮುರಿದು ಬಿಡುವೆನು. ನೋಡ್ರ, ಸೇನಾಧೀಶ್ವರನಾಗಿರಂತ ಯೆಹೋವನು ಇಂತೆನ್ನುತ್ತಾನೆ, ಇಗೋ ಏಲಾಮಿನ ಮುಖ್ಯ ಬಲವಾದ ಬಿಲ್ಲನ್ನು ಏನ್ ಮಾಡ್ತೀನಿ? ಮುರಿದು ಬಿಡ್ತೀನಿ ಅಂತ ಹೇಳ್ತಾರೆ. ಏಲಾಮಿನ ಮುಖ್ಯದ ಬಲವಾಗಿರಂತ ಬಿಲ್ಲು ಏನಪ್ಪಾ ಇದು ಅಂದ್ರೆ, ಆ ಕಾಲದಲ್ಲಿ ಏಲಾಮ್ ಬಿಟ್ಟು ಎಕ್ಸ್ಪರ್ಟ್ ಯಾವ್ದ್ರಲ್ಲ ಅಂದ್ರೆ ಏನ್ರಿ ಬಿಲ್ಲು ಬಾಣದಲ್ಲಿ ಅಂದ್ರೆ ಆರ್ಚರಲ್ಲಿ ತುಂಬಾ ಎಕ್ಸ್ಪರ್ಟ್ ತುಂಬಾ ದೂರದಲ್ಲಿ ಅಂತ ಟಾರ್ಗೆಟ್ಗಳನ್ನ ಏನ್ ಮಾಡೋ ಏಲಾಮ್ ದೇಶದವ್ರು ಆರಾಮಾಗಿ ಏನ್ ಮಾಡಿದೆ? ಹೊಡೆದು ಬಿಸಾಕೋರು ಅಂತಾರೆ. ಆಮೇಲೆ ಪರ್ಷಿಯನ್ ಚಾರಿಟ್ಸ್, ನಾವು ಬೆನ್ನರ್ ಫಿಲಮ್ ಅಲ್ಲಿ ನೋಡಿರ್ಬೋದು. ಪರ್ಷಿಯನ್ ಚಾರಿಟ್ಸ್ ಅಂತ ಹೇಳ್ಬೇಕಾದ್ರೆ ವೆರಿ ಡೇಂಜರಸ್, ವೆರಿ ಫೇಮಸ್. ಯುದ್ಧದಲ್ಲಿ ಮಿಲಿಟರಿಯಲ್ಲಿ ತುಂಬಾ ಇವರು ಎಕ್ಸ್ಪರ್ಟ್ಸ್ ಯಾರಪ್ಪ ಅಂದ್ರೆ ಈ ಇಲಾಮ್ ದೇಶದವರು. ದೂರದಕ್ಕೆ ಟಾರ್ಗೆಟ್ ಇರೋಂತ ಒಂದು ಬಿಲ್ಲು ಬಾಣಗಳು. ಆ ಕಾಲದಲ್ಲಿ ಬಿಲ್ಲು ಬಾಣ, ಈ ಕಾಲದಲ್ಲಿ ಏನು ಐತಲ್ಲ ನೋಡಿ, ಸ್ಕಡ್ಡು, ರಾಕೆಟ್ಟು, ಲಾಂಚರ್ಗಳು, ಇವೆಲ್ಲ ನಾನು ಹೇಳ್ಬೇಕಾ? ನಿಮ್ಗೆ ಫೋಟೋ ನೋಡಿದ್ರೆ ನಿಮ್ಗೆ ಏನಾಗ್ಬಿಡ್ತದೆ? ನಿಮ್ಗೆ ಕ್ಲೀನಾಗಿ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತಾರೆ. ಅದಕ್ಕೆ ದೇವರು ಯಾರನ್ನ ಹೊಡಿತೀನಿ ಅಂತಂದ್ರೆ ಯಾವ್ದು ಹೊಡಿತೀನಿ? ಇವಾಗ ನಿನ್ನ ಮುಖ್ಯವಾದ ಬಲವಾಗಿರಂತ ಬಿಲ್ಲನ್ ಏನ್ ಮಾಡ್ತೀನಿ? ಹೊಡಿತೀನಿ ಅಂತ ಅದಕ್ಕೆ ನೋಡ್ಬೇಕಾರೆ ಅಮೆರಿಕ ಏನ್ ಮಾಡ್ತಾವ? ಕ್ಲೀನಾಗಿ ಫಸ್ಟ್ ಏನಪ್ಪ ಮಾಡ್ತಂದ್ರೆ ಕಂಪ್ಲೀಟ್ ಇರಾನ್ ಆರ್ಮಿನ ಏನ್ ಮಾಡ್ತಾವ? ಡಿಫ್ಯೂಸ್ ಮಾಡ್ಬಿಡ್ತೀರಿ. 90% ಅಲ್ಲಿರೋಂಥ ಒಂದು ಆಂಟಿ ಸ್ಕಡ್ ಮಿಸೈಲ್ಗಳು, ಈ ಲಾಂಚಿಂಗ್ ಪ್ಲಾಟ್ಸ್ಗಳು ಆಮೇಲೆ ಈ ಆರ್ಮಿ ಬೇಸ್ಗಳೆಲ್ಲ ಏನ್ ಮಾಡೋದು? ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡಕ್ ಬಿಟ್ಟಿರ್ತಾರೆ ಜಸ್ಟ್ 1 week ಟೈಮಲ್ಲಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ. ನೋಡಿಂತೀನಿ ನೆಕ್ಸ್ಟ್ ವಾಕ್ಯ ಓದೋಣ. ಎಲ್ಲಿ? 36ನೇ ವಾಕ್ಯ. ನಾನು 4 ದಿಕ್ಕುಗಳಿಂದಲೂ 4 ಗಾಳಿಗಳನ್ನು ಏಲಾಮ್ಯರ ಮೇಲೆ ಬರಮಾಡಿ ಅವರನ್ನು ಆಯಾ ಗಾಳಿಗಳಿಗೆ ತೂರಿ ಬಿಡುವೆನು. ನೋಡ್ರ, ಆಯಾ ಗಾಳಿಗೆ ಏನ್ ಮಾಡ್ತೀನಿ? ತೂರಿ ಬಿಡ್ತೀನಿ. 4 ದಿಕ್ಕಿಂದ ಅಟ್ ಎ ಟೈಮ್ ಗಾಳಿ ಬಿಸಿ ಆಗ್ತದೆ. ಸುಂಟ್ರ ಗಾಳಿ ರೀ ಸೊ ಇದು 2 ಅಪ್ಲಿಕೇಶನ್ ಇದೆ. ಒಂದು ಏನು ಅಂತಂದ್ರೆ, ಇರಾನ್ ಅಮೆರಿಕನ್ಸ್ ಹೆಂಗ್ ಅಟ್ಯಾಕ್ ಮಾಡುದು ಅಂದ್ರೆ, ಸುತ್ತಲೂ ಇರೋಂತ ಎಲ್ಲಾ ಅಮೆರಿಕಲ್ಲಿರೋಂಥ ಬೇಸ್ಗಳು ಎಲ್ಲಿತ್ತು ನೋಡಿ, ಸೌದಿ ಅರೇಬಿಯಾದಲ್ಲಿ, ಇರಾಕ್ ಅಲ್ಲಿ ಬೇರೆ ಬೇರೆ ದೇಶದಲ್ಲಿರೋಂಥ ಎಲ್ಲ ಒಂದು ಆ ಒಂದು ಆರ್ಮಿ ಬೇಸ್ ಅಲ್ಲಿ ಇಟ್ಕೊಂಡು ಏನ್ ಮಾಡಿದ್ರೆ ಏನ್ ಮಾಡಿದ್ರು? ಇರಾನ್ನ ಅಟ್ಯಾಕ್ ಮಾಡಿದ್ರು. ಇದು ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ, ಇರಾನ್ ಸೋಷಿಯಲ್, ಪೊಲಿಟಿಕಲ್
ಅದರ ರಿಲಿಜಿಯಸ್ ಫೈನಾನ್ಸ್ ಮೇಲೆ ಏನಾಯ್ತು ಭಯಂಕರ ಏನಾಗಿತ್ತು ಏಟ್ ಬಿತ್ತು. ಅದರ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಏನ್ರಿ, ತುಂಬಾ ಏನ್ರಿ ಕ್ರೈಸಿಸ್ ಇರಾನ್ ನಲ್ಲಿ ಕೂಡ ಏನಾಗಿದೆ ಅದರ ಆಗಿದೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನಿಂತೀನಿ 37ನೇ ವಾಕ್ಯ. ಏಲಾಮು ದೇಶಭ್ರಷ್ಟರು ಸೇರದೆ ಇರುವ ರಾಜ್ಯವೇ ಇರದು. ರಾಜ್ಯವೇ ಇರೋದು. ಆಮೇಲೆ ಏಲಾಮ್ಯರು ತಮ್ಮ ಪ್ರಾಣ ಹುಡುಕುವ ಶತ್ರುಗಳಿಂದ ಕೆಂಗೆಡುವಂತೆ ಮಾಡುವೆ. ನೋಡ್ರ ಹೆಂಗ್ ಮಾಡ್ತಾರೆ ಅಂತಂದ್ರೆ ತನ್ನ ಏನ್ರಿ ಹುಡುಕುವಂತ ಶತ್ರುಗಳಿಂದ ಕಂಗೆಡುವಂತೆ ಮಾಡ್ತೀನಿ. ಆಮೇಲೆ ನನ್ನ ರೋಷಾಗ್ನಿಯ ವಿಪತ್ತನ್ನು ಅವರ ಮೇಲೆ ಬರಮಾಡುವೆ. ನೋಡ್ರ ನನ್ನ ರೋಷಾಗ್ನಿಯ ವಿಪತ್ತನ್ನು ಯಾರ ಮೇಲೆ ಬರ ಮಾಡ್ತೀನಿ? ಅವರ ಎಲಾಮ್ ಅವ್ರ ಮೇಲೆ ಬರ ಮಾಡ್ತೀನಿ. ರೋಷಾಗ್ನಿ ಅದೇ ನೋಡಿ, ಎಪಿಕ್ ಫ್ಯೂರಿ ಯಾರ ಮೇಲೆ ಬರ ಮಾಡ್ತೀನಿ? ಆ ಒಂದು ಏನ್ರಿ ಎಲಾಮಿಯರ ಮೇಲೆ ಬರ ಮಾಡ್ತೀನಿ. ಆಮೇಲೆ ಇದು ಯೆಹೋವನ ನುಡಿ. ಅವರು ನಿರ್ಮೂಲವಾಗುವ ತನಕ, ನೋಡ್ರ ನಿರ್ಮೂಲವಾಗುವ ತನಕ ಅವರ ಹಿಂದೆ ಖಡ್ಗವನ್ನು ಅಟ್ಟುವೆನು. ನೋಡ್ರ ಅವ್ರ ಹಿಂದೆ ಖಡ್ಗವನ್ನು ಅಟ್ಟುವೆನು ಅಂತ ನೋಡಿ. April 11th ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟಂತ್ರಿ 450 ಸ್ಟೋರೇಜ್ ಪ್ಲೇಸಸ್ ಮಾಡ್ರೆ ಏನು ಇರಾನ್ ಅಲ್ಲಿ ಡಿಸ್ಟ್ರಾಯ್ ಮಾಡ್ರೆ. 800ಕ್ಕಿಂತ ಅಧಿಕವಾಗಿರುತ್ತ ಸ್ಟೋರೇಜ್ ಪ್ಲೇಸಸ್ ಮಾಡಿದ್ರೆ ಡಿಸ್ಟ್ರಾಯ್ ಮಾಡೋಂತಲ್ಲೇ 90% ವೆಪನ್ ಫ್ಯಾಕ್ಟ್ರಿನ ಇಸ್ರೇಲ್ ಮಾಡೋದು ಕಂಪ್ಲೀಟ್ ಆಗಿ ನಾಶ ಮಾಡೋಕ್ಕಾದ್ರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಭಯಂಕರವಾಗಿರೋಂಥ ದೇವರ ಉಗ್ರ ಕೋಪನ ದೇವ್ರು ಯಾರ ಮೇಲೆ ಹಾಕೋರು ಇವತ್ತು? ಇರಾನ್ ಮೇಲೆ. 12 ವಾಕ್ಯ ಓದನ. ಯೆರೆಮೀಯ 25ನೇ ಅಧ್ಯಾಯ 15ರಿಂದ 18. ಜೆರೆಮಿಯ 25th chapter 15 to 18. ಇಸ್ರಾಯೇಲ್ಯರ ದೇವರಾದ ಯೆಹೋವನು ನನಗೆ, ರೋಷ ರೂಪ ಮಧ್ಯದ ಈ ಪಾತ್ರೆಯನ್ನು ನೀನು ನನ್ನ ಕೈಯಿಂದ ತೆಗೆದುಕೊಂಡು, ನೋಡ್ರ ರೋಷ ರೂಪ ಮಧ್ಯವಾದ ಈ ಪಾತ್ರೆಯನ್ನು ನನ್ನ ಕೈಯಿಂದ ತೆಗೆದುಕೊಂಡು ಯಾವ ಜನಾಂಗಗಳ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಆ ಸಕಲ ಜನಾಂಗಗಳು ಇದರಲ್ಲಿ ಕುಡಿಯುವಂತೆ ಮಾಡು. ಆ ಸಕಲ ಜನಾಂಗ ಕುಡಿಯುವಂತೆ ಮಾಡು. ಏನ್ ಪಾತ್ರೆ ಹೆಸರು ಏನ್ರಿ? ರೋಷ ರೂಪ ಮಧ್ಯ, ಎಪಿಕ್ ಫ್ಯೂರಿ, ಭಯಂಕರ ದೇವ್ರ ಕೋಪ ತುಂಬಿರೋಂಥ ಪಾತ್ರೆ ಕೊಡ್ತೀನಿ, ಜನಾಂಗದವರಿಗೆ ಕುಡಿಯೋ ರೀತಿಯಲ್ಲಿ ಮಾಡು ಅಂತ ಹೇಳ್ತಾರೆ. ನೋಡಿ ಹಂಗೆ ಓದಿ ಯಾವ ರಾಜ್ಯಗಳು. ಕಂಟಿನ್ಯೂ ಮಾಡಿ. ನಾನು ಅವರಲ್ಲಿಗೆ ಖಡ್ಗವನ್ನು ಕಳುಹಿಸುವೆನು, ಆ ನನ್ನ ರೋಷವನ್ನು ಅವರು ಕುಡಿದು ಓಲಾಡುವರು. ನೋಡ್ರ ಕುಡಿದು ಓಲರಾಗುವವರು ಏನಾಗ್ತಾರಂತೆ? ಹುಚ್ಚುಚ್ಚರಾಗ್ತಾರಂತಾರೆ. ಇವತ್ತೆಲ್ಲ ತೊಗೊಂಡ ಡಿಸಿಷನ್ ಏನ್ರಿ ಹೆಂಗಿದೆ? ಫೂಲಿಶ್ ಡಿಸಿಷನ್ಸ್ ಇವೆಲ್ಲ ಸಮಾಜಕ್ಕೆ ಎಷ್ಟು ಎಫೆಕ್ಟ್ ಸ್ವಲ್ಪ ಥಿಂಕ್ ಮಾಡಲ್ಲ. ನೆಕ್ಸ್ಟ್ 25th verse. ಎಲ್ಲಾ ಅರಸರು, ಜಿಮ್ರಿಯ ಎಲ್ಲಾ ಅರಸರು, ಏಲಾಮಿನ ಎಲ್ಲಾ ಅರಸರು, ನೋಡ್ರ ಏಲಾಮಿನ ಎಲ್ಲಾ ಅರಸರು ಇವ್ರಿಗೆಲ್ಲರಿಗೂ ಕೊಡುವಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅಂದ್ರೆ ನೋಡ್ಬೇಕಾದ್ರೆ ದೇವ್ರ ಉಗ್ರ ಕೋಪನ ಏನ್ ಮಾಡ್ತಾರೆ ದೇವ್ರು ಇವತ್ತು ಅವ್ರ ಮೇಲೆ ಹಾಕ್ತಾರೆ. ನೆಕ್ಸ್ಟ್ ಯೆರೆಮೀಯ 49:38. ಯೆರೆಮೀಯ 49:38. ಅವರ ಹಿಂದೆ ಖಡ್ಗವನ್ನು ಅಟ್ಟುವೆನು, ನನ್ನ ಸಿಂಹಾಸನವನ್ನು ಏಲಾಮಿನ ಮೇಲೆ ಸ್ಥಾಪಿಸಿ ಆ ದೇಶದ ಅರಸನನ್ನು ಪ್ರಧಾನರನ್ನು ಅಳಿಸಿ ಬಿಡುವೆನು. ಇದು ಯೆಹೋವನ ನುಡಿ. ನೋಡ್ರ ಕ್ಲೀನ್ ಆಗಿ ಹೇಳ್ತಾರೆ ಹೇಳ್ರಿ, ನನ್ನ ಸಿಂಹಾಸನವನ್ನು ಏಲಾಮಿನಲ್ಲಿ ಸ್ಥಾಪನೆ ಮಾಡ್ತೀನಿ, ಆ ದೇಶದ ಅರಸರನ್ನು ಪ್ರಧಾನ ಏನ್ ಮಾಡ್ತೀನಿ? ಅಳಿಸ್ಬಿಡ್ತೀನಿ. ಅಳಿಸ್ಬಿಟ್ರ ಒಂದೇ ದಿನ ಒಂದೇ ಟೈಮ್ ಎಲ್ಲ ಮನೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಬೇಕಾದ್ರೆ 12 ಜನ ಒಂದ್ ಸತಿ ಟಾಪ್ ಲೀಡರ್ಸ್ ಏನ್ ಮಾಡಕ್ಬಿಟ್ರು, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಏನ್ ಮಾಡಕ್ಬಿಟ್ರು, ಒಂದ್ ಸತಿ ಹೊಡೆದಾಕ್ಬಿಟ್ರು. ಈ ತರ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಯಾವ ರಾಜ್ಯದ ಮೇಲೆ ಬಾಂಬ್ ಹಾಕಿ ಅಟ್ ಎ ಟೈಮ್ ಸಾಧಿಸೋ ರೆಕಾರ್ಡ್ ಏನಾಗಿಲ್ಲ, ಇಲ್ಲ ಅಲ್ವರ. ಎಲ್ಲಿ ಅವ್ರ ಮನೆಯಲ್ಲೇ ನುಗ್ಗೇನ್ ಮಾಡ್ರು, ಅವ್ರ ದೇಶದಲ್ಲಿ ಅವ್ರನ್ನ ಹೊಡೆದಾಕ್ಬಿಟ್ಟಾರೆ ಅಲ್ವರ. ಏನ್ ಹೇಳ್ತಾರೆ? ಆ ದೇಶದ ಅರಸರನ್ನು ಪ್ರಧಾನರನ್ನು ಅಳಿಸಿ ಬಿಡುವೇನು. ಮಗ ಸೊಸೆ ಮೊಮ್ಮಗ ಎಲ್ಲರದೇ ಮಾಡಕ್ಬಿಟ್ಟು ಹೊಡೆದಾಕ್ಬಿಟ್ಟಾರೆ ಅಲ್ವರ. ಅದಕ್ಕೆ ಹೇಳ್ತಾರೆ ನನ್ನ ಸಿಂಹಾಸನವನ್ನು ಏಲಾಮಲ್ಲಿ ಸ್ಥಾಪನೆ ಮಾಡ್ತಾರೆ. ಏನಿದು ದೇವ್ರು ಸಿಂಹಾಸನ ಸ್ಥಾಪನೆ ಮಾಡ್ತಾನೆ ಏನರ್ಥ? ಹಂಗ್ರೆ ದೇವರು ಅವರೇ ಬಂದು ಆಳ್ವಿಕೆ ಮಾಡ್ತಾರ ಅಂದ್ರೆ ಇಲ್ಲ ರೀ. ದೇವ್ರದು ಯಾರ್ದೋ ಒಬ್ರು ರೆಪ್ರೆಸೆಂಟೇಟಿವ್ನ ದೇವ್ರು ಏನ್ ಮಾಡ್ತಾರೆ ಅಲ್ಲಿ ಬಿಡ್ತಾರೆ. ಹೇಗೆ ಅಂತಂದ್ರೆ ನಮ್ಗೆ ಸತ್ಯವೇದದಲ್ಲಿ ವಾಕ್ಯಗಳಿದೆ, ಓದೋದ್ ಬೇಕಾಗಿಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 29:23 ಹೇಳ್ತಾರೆ, ದಾವೀದು ತೀರೋಗಿದ ನಂತರ ಸೊಲೊಮೋನು ಸಿಂಹಾಸನ ಕೂತು ಆಳ್ವಿಕೆ ಮಾಡ್ದ ಅಂತ ಹೇಳ್ತಾರೆ. ಯಾರ ಸಿಂಹಾಸನ ಅಂತ ನೋಡ್ತೀರಿ ಅಂದ್ರೆ ಯೆಹೋವನ ಸಿಂಹಾಸನ ಅಂತ ಹೇಳ್ತಾರೆ. ಹಾಗಾದ್ರೆ ಏನರ್ಥ? ಅಲ್ಲಿ ದೇವರು ಸೊಲೊಮೋನಿನ ಮುಖಾಂತರ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡಿದ್ರು ಅಂತ. ಅದೇ ತರ ಎಜಿಕೇಲ್ 21ನೇ ಅಧ್ಯಾಯದಲ್ಲಿ ಕೊನೆಯ ರಾಜನಾಗಿರೋ ಜೆಡಿಕನ್ಗೆ ಏನ್ ಹೇಳ್ತಾರೆ? ದುಷ್ಟನು ಭ್ರಷ್ಟನು ನೀನು, ಸಿಂಹಾಸನವನ್ನು ಮುಂಡಾಸವನ್ನು ಕಿತ್ತಾಕೋ ಅಂತ ಹೇಳ್ತಾರೆ. ಎಲ್ಲವೂ ವ್ಯತ್ಯಾಸವಾಗ್ಲಿ ಅಂತ. ಹಾಗಾದ್ರೆ ದೇವರ ರಾಜ್ಯಾಧಿಕಾರ ಎಲ್ಲಿತ್ತು ಅಂದ್ರೆ ಅಡ್ಮಿನಿಸ್ಟ್ರೇಷನು ಈ ರಾಜರುಗಳ ಮುಖಾಂತರ ದೇವರು ಇಸ್ರೇಲ್ ನಡೆಸೋರು ತೆಗೆದಾಕ್ತಾರೆ ಅಂತ ಹೇಳ್ತಾರೆ. ಅದರ ಇದೇ ರೀತಿ ರೋಮಾಪುರದಲ್ಲಿ ನಾವೇನ್ ನೋಡ್ತೀರಿ 9ನೇ ಅಧ್ಯಾಯದಲ್ಲಿ, ಇದಕ್ಕಾಗೆ ಫಾರೋನ್ ನಾನು ಏನ್ ಮಾಡಿದೀನಿ, ಎಪ್ಸಿದೀನಿ ಅಂತ ಹೇಳ್ತಾರೆ. ಅದೇನ್ ಅರ್ಥ ಅಂದ್ರೆ
ಇಸ್ರೇಲ್ ಜನಗಳು ಬಿಡುಗಡೆ ಆಗಿ ಏನ್ರಿ ಹೊರಗಡೆ ಬರ್ಬೇಕಾರೆ, ಐಗುಪ್ತ ದೇಶ ಹೊರಗಡೆ ಬರ್ಬೇಕಾರೆ ತುಂಬಾ ಕಠಿಣ ಮನ್ಸಿರಂತ ಫಾರೋ ಇರಬೇಕು ಅಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರಂತೆ, ಡಿಸೈಡ್ ಮಾಡಿದ್ರಂತೆ. ಅದಕ್ಕೆ ಇಂಥ ಫಾರೋನೇ ಇರಬೇಕು ಅಂದ್ಬಿಟ್ಟು ದೇವ್ರು ಎಲ್ಲಾ ಸಿಚುವೇಶನ್ಸ್ ಏರ್ಪಾಡು ಮಾಡಿದ್ರಂತೆ. ಅದೇ ರೀತಿ ಅತಿ ಶೀಘ್ರದಲ್ಲಿ ಇಸ್ರೇಲ್ ಅಲ್ಲಿ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಇಂಥ ಏಲಾಮ್ ದೇಶದಲ್ಲಿ ಅವ್ರ ಬಾಯಿಗೆ ಕೊಕ್ಕಿ ಹಾಕಿ ಎಳಿಬೇಕಾರೆ ಭಯಂಕರವಾಗಿ ಕಠಿಣವಾಗಿರೋಂಥ ಒಬ್ಬ ರಾಜ ಏನಾಗಿರ್ಬೇಕಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ದೇವರು ಪ್ಲಾನ್ ಮಾಡ್ರೆ ಎಲ್ಲ ರಾಜ್ಯಾಧಿಕಾರಿಗಳನ್ನ ಹೊಡೆದ್ಬಿಟ್ಟು ತನ್ನ ಸಿಂಹಾಸನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ದೇವ್ರದ್ದು ಯಾರೋ ಒಬ್ರು ರೆಪ್ರೆಸೆಂಟೇಟಿವ್ನ ಮೋಸ್ಟ್ಲಿ ಏನ್ ಮಾಡ್ತಾರೆ ದೇವ್ರು ಬಿಟ್ಟು ಅವ್ರ ಮುಖಾಂತರ 3ನೇ ಮಹಾಯುದ್ಧ ಆಗತ್ರ ಕ್ಲೈಮಾಕ್ಸ್ ಆಗತ್ರ ದೇವ್ರ ಏನ್ ಮಾಡ್ಬೋದು, ಪ್ಲಾನ್ ಮಾಡ್ಬೋದು ಅಲ್ವರ. ಆಮೇಲೆ ಕೊನೆಯದಾಗೆ ಯೆರೆಮೀಯ 49:39, ಜೆರೆಮಿಯಾ 49:39. ಇದು ಯೆಹೋವನ ನುಡಿ. ಹ್ಮ್ ಆದರೂ ಹ್ಮ್ ಕಟ್ಟ ಕಡೆಯಲ್ಲಿ ಏಲಾಮಿನ ದುರಾವಸ್ಥೆಯನ್ನು ತಪ್ಪಿಸುವೆನು. ನೋಡ್ರ, ಇದು ಯೆಹೋವನ ನುಡಿ. ಆದ್ರೂ ಕಟ್ಟ ಕಡೆಯಲ್ಲಿ ಏನ್ ಮಾಡ್ತೀನಿ, ಏಲಾಮಿನ ದುರಾವಸ್ಥೆಯನ್ನು ತಪ್ಪಿಸುವೇನು ಅಂದ್ರ. ಅಂದ್ರೆ ದೇವರು ಏಲಾಮನ್ನ ಬಿಡೋದಿಲ್ಲ. ಹೆಂಗೋರ ರೀತಿಯಲ್ಲಿ ಮಾಡ್ತಾರೆ ದೇವ್ರ ಆಶೀರ್ವಾದ ಕೊನೆಯಲ್ಲಿ ಮಾಡೇ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಕೂರೇಸ್ ರಾಜರ ಮುಖಾಂತರ ದೇವರ ಆಲೆಯನ್ನ ಕಟ್ಟಿರೋಂಥ ವ್ಯಕ್ತಿನ ದೇವರಂಗೆ ಬಿಟ್ಬಿಡ್ತಾ ಅಂದ್ರೆ ಖಂಡಿತವಾಗೂ ಇಲ್ಲ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಇದ್ರಲ್ಲಿ ನಮಗೆ ಏನಪ್ಪ ಪಾಠ ಅಂತಂದ್ರೆ ಏನ್ರಿ, ನಾವು ಇರುವಂತ ದಿವಸ ಎಂತ ದಿವಸ, ನಾವಿರೋಂಥ ದಿವಸ ಎಂತ ದಿವಸ ಇದ್ದೀರಿ, ಕೊನೆಯ ದಿವಸ. ಅದರ ಕೊನೆಯ ದಿವಸ ಹೇಗೆ, ಎಂತ ದಿವಸ ಅಂತಂದ್ರೆ ಏನ್ ಯುದ್ಧ ಆಗ್ಬೇಕು, ಕೊನೆಯಲ್ಲಿ ಏನಾಗ್ಬೇಕು, ಯಾವ ಯುದ್ಧ ಆಗ್ಬೇಕು, 3rd ವರ್ಲ್ಡ್ ವಾರ್ ಆಗ್ಬೇಕು ಅಲ್ವರ. ಇವಾಗ ಆಗ್ತಿರೋದು ಅದೇನು ಬರ. ಸರಿ, ಒಂದು ವಾಕ್ಯ ಓದೋಣ. ಎಜೆಕಿಯಲ್ 38:8 ಓದ್ರಿ. ಎಜೆಕಿಯಲ್ 38:8. ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆಯಾಗುವುದು, ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ. ಏನ್ರಿ, ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ. ಇಸ್ರೇಲಿನ ಶತ್ರು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬರ್ತಾರಲ್ಲ 3rd ವರ್ಲ್ಡ್ ವಾರ್ ಅಲ್ಲಿ, ಹೆಂಗ್ ಬರ್ತಾರಂತೆ ಯುದ್ಧಕ್ಕೆ? ಒಂದೇ ಸತಿ ಬರ್ತಾರ? ಇಲ್ಲ. ನಾವೆಲ್ಲ ಎದುರು ನೋಡೋತ್ರ ನಮ್ಮ ಮನಸ್ಸಲ್ಲಿ ಒಂದು ಪಿಕ್ಚರ್ ಇರ್ತದೆ. 3rd ವರ್ಲ್ಡ್ ವಾರ್ ಅಂದ್ರೆ ಧಡಕನ ಆಗ್ಬಿಡ್ತಾರೆ, ಒಂದೇ ಸತಿ ಆಗ್ಬಿಡ್ತಾರೆ. ಒಂದ್ ಸತಿ ಯುದ್ಧಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮುಗಿಯೋದೇ ಇಲ್ಲ, ಆಮೇಲೆ ಒಂದೇ ಸತಿ ಕಂಪ್ಲೀಟ್ ಆಗ್ಬಿಡ್ತಾರೆ ಅಂತ. ಆತರ ಅಲ್ಲ ರೀ. ಬೈಬಲ್ ಪ್ರಾಫಸಿ ನೋಡಿದ್ರೆ ಇಟ್ ವಿಲ್ ಹ್ಯಾಪನ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ಇವತ್ತು ನಾವ್ ಎಲ್ಲಿದ್ದೀರಿ ಅಂದ್ರೆ ಬಾಯಿಗೆ ಕೊಕ್ಕಿ ಹಾಕ್ಬಿಟ್ಟು ಅವ್ನು ಏನ್ ಮಾಡೋಣ ಯುದ್ಧಕ್ಕೆ ಸೆಳೆದವ್ರೆ. ನೆಕ್ಸ್ಟ್ ಏನಾಗ್ತಾರೆ ಅಂದ್ರೆ ಕಾಲಾನುಕಾಲಕ್ಕೆ ತಿರ್ಗಾ ಬರ್ತಾನೆ ಇರ್ತದೆ. ನೋಡಿ, ನಿನ್ನೆ ನ್ಯೂಸ್ ನೋಡ್ರ, ನಿನ್ನೆ ನ್ಯೂಸ್ ಸ್ಟ್ರೈಟ್ ಆಫ್ ಹೊರ್ಮಾಸ್ ಏನ್ ಮಾಡಿದ್ದಾರೆ, ಓಪನ್ ಮಾಡಿದ್ರು. ಬೆಳಿಗ್ಗೆ ನ್ಯೂಸ್ ಏನ್ ನೋಡಿದ್ರ, ತಿರ್ಗಾ ಕ್ಲಾಸ್ ಮಾಡ್ಬಿಟ್ಟಾರೆ ಅದರ. ಏನಕ್ಕೆ? ಟ್ರಂಪ್ ಏನಾದ್ರು ತೆಗ್ದಿದ್ಯಾ, ಸಂತೋಷ. ಆದ್ರೆ ನೀನ್ ಏನ್ ಹೇಳಿದ್ಯೋ ಅದೇನ್ ಮಾಡ್ಬೇಕು, ಅಗ್ರಿಮೆಂಟ್ ಅಲ್ಲಿ ಸೈನ್ ಆಗ್ಬೇಕು. ಸೈನ್ ಆಗೋ ತನಕ ನಾನು ಏನ್ ಮಾಡಲ್ಲ, ನಂಬಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇವ್ರೇನ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರು. ಆಯ್ತಪ್ಪ ಆಮೇಲೆ ಮಾತಾಡ ಅಂದ್ಬಿಟ್ಟು. ನೋಡಿ, ಇದು ಏನಕ್ಕೆ ಹೇಳ್ತೀನಿ ಅಂದ್ರೆ ಇದು ಪೀಸ್ ಪ್ರೊಸೆಸ್, ಪೀಸ್ ಡೀಲ್ ಅಲ್ಲ. ಪೀಸ್ ಎಲ್ಲ ಆಗಲ್ಲ, ಪೀಸ್ ಆಗೋದು. ಇದು ಬರ್ತಾ 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 ಏನಾಗ್ತದೆ, ಜಾಸ್ತಿ ಆಗ್ತಾರೆ. ಕಾಲಾನುಕಾಲಕ್ಕೆ ತಿರ್ಗಾ ಅಟ್ಯಾಕ್ ಆಗ್ತಾ ಇರ್ತಾರೆ. ಅದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ 3ನೇ ಮಹಾಯುದ್ಧ ಅಂದ್ರೆ ಏನೋ ದೊಡ್ಡ ಇವೆಂಟ್ ಆಗ್ಬಿಡ್ತಂತಲ್ಲ ರೀ. ಎಜಿಕಿಯಲ್ 38 ಚಾಪ್ಟರ್ ಕೊಟ್ಟಿರೋಂಥ ಎಲ್ಲಾ ಅರಸರುಗಳು, ಅಲ್ಲಿರೋಂಥ ಎಲ್ಲಾ ರಾಜರುಗಳು ಒಬ್ಬೊಬ್ಬರಾಗೆ ಸೇರ್ತಾ ಇದ್ದಾರೆ ಅಂತಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಆಲ್ರೆಡಿ ಎಲ್ಲಿದ್ದೀರಿ, 3rd ವರ್ಲ್ಡ್ ವಾರ್ ಅಲ್ಲಿ ಇದ್ದೀರಿ. ನಮಗೇನಾಗ್ತಾ ಇಲ್ಲ, ನಮಗ್ ಗೊತ್ತಾಯ್ತಲ್ಲ ಅಷ್ಟೇ ಅಲ್ವರ, ಇನ್ನೇನಿಲ್ಲ ರೀ ಫ್ಯಾಕ್ಟ್ ಅಲ್ವರ. ನೋಡ್ಬೇಕ್ರೆ ಆಲ್ರೆಡಿ ಎಲ್ಲಿದ್ದೀವಿ ನಾವು, ದೇವ್ರ ಚಿತ್ತಾರೆ. ಎಜಿಕಿಯಲ್ 38-39 ದೇವ್ರ ಚಿತ್ತಾರೆ ಯಾವ ಸಮಯದಲ್ಲಿ ನೋಡೋಣ ಅಲ್ವರ. ಅದ್ರಲ್ಲಿ ಬ್ಯೂಟಿಫುಲ್ ಪ್ರಾಫೆಸಿಲಿ ರಷ್ಯಾ ಬರ್ತಾರೆ, ಸೌದಿ ಅರೇಬಿಯಾ ಬರ್ತಾರೆ, ಫ್ರಾನ್ಸ್ ಬರ್ತಾರೆ. ನೋಡೋಣ ಇದೆಲ್ಲ ಹೆಂಗ್ ಬರ್ತಾರೆ. ಇವತ್ತು ಆಲ್ರೆಡಿ ವರ್ಲ್ಡ್ ಸಿಚುವೇಶನ್ ನಡೀತದೆ. ಸೌದಿ ಅರೇಬಿಯಾ ಬಂದ್ಬಿಟ್ಟು ಅಮೇರಿಕನ್ ಜೊತೆ ಸೇರ್ಕೊಂಡು ನೀನು ಬಿಡ್ಲೇ ಬೇಡ, ಇರಾನ್ ಧ್ವಂಸ ಮಾಡ್ಕೊಂಡು ಕೂತ್ಬಿಟ್ಟಿದೆ ಅದ್ರ. ಅದಕ್ಕೆ ಸೌದಿ ಅರೇಬಿಯಾ ಎಲ್ಲಿ ಇಲ್ದಿರೋರು ಈ ಪಿಕ್ಚರ್ಗೆ ಏನಾಗೋರೆ ಬಂದವ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ, ನಮಗೇನಪ್ಪ ಪಾಠ ಅಂದ್ರೆ ಟೈಮ್ ಈಸ್ ವೆರಿ ಶಾರ್ಟ್ ಅಲ್ವರ. ನಾವೇನ್ ಮಾಡ್ಬೇಕು ಅಂದ್ರೆ
ನಾವು ನಮ್ಮ ರಕ್ಷಣೆ ಸಾಧಿಸ್ಕೊಬೇಕೋ ಬೇಡವಾ? ಅಲ್ವಾ? ಸಾಧಿಸ್ಕೊಬೇಕು ಅಂತಂದ್ರೆ ನಮ್ಗಿರೋದು ಒಂದೇ ಟಾರ್ಗೆಟ್. ಏನ್ ಟಾರ್ಗೆಟ್? ಟಾರ್ಗೆಟ್ ಹೇಳ್ರಿ. ಗುರಿ ಗೊತ್ತಿಲ್ದಿರ ಓಡ್ತಾ ಇದ್ದೀರಾ? ಜಾನ್ ಬರೋದು ನಗ್ತಾರೆ. ಗುರಿ ಏನು ನೋಡ್ಕೊಂಡು ಓಡೋದು. ಯಾವ ಕಡೆ ಓಡೋದು? ಸರಿ, ವಾಕ್ಯ ಓದ್ರಿ. ಫಿಲಿಪಿಯರು. ಟೈಮ್ ಆಗಿರಂದ ನಾನು ಜಾಸ್ತಿ ಟೈಮ್ ತೊಗೊಳಲ್ಲ. ಎರಡೆರಡು ವಾಕ್ಯ. ಫಿಲಿಪಿಯರ್ 3ನೇ ಅಧ್ಯಾಯ 13ನೇ ವಾಕ್ಯ 14ನೇ ವಾಕ್ಯ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಇದೇ ಎಣಿಸಿಕೊಳ್ಳುವುದಿಲ್ಲ. ರೀ ನನ್ನ ಟೆಸ್ಟಿಮೋನಿ ಇವತ್ತು. ಅದೇ ರೀ, ಇವತ್ತು ಕೂಡ ಇಷ್ಟು ವರ್ಷ ಸತ್ಯಲ್ಲಿದ್ದೀನಿ, ದೇವರ ಒಂದು ಕಿರೀಟನ ಹಿಡ್ಕೊಂಡ್ಬಿಟ್ಟಿದೆ ಅಂತ 100% ಹೇಳಕ್ ಸಾಧ್ಯ ಇಲ್ಲ ರೀ. ಅಲ್ರ? ಯೋಚನೆ ಮಾಡಿ, ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ನೀವೇ ಹೇಳ್ರಿ, ಮನಸ್ಸಾಕ್ಷಿ ಇದೆ. ನಾವೆಲ್ಲರೂ ಸತ್ರೆ ಇವತ್ತು ದೇವ್ರ ಸಿಂಹಾಸನ ಪಕ್ಕದಲ್ಲಿ ಬರ ನಂಬಿಕಸ್ತನ ಅಂತ ಒಳ್ಳೆ ಆಳ್ ನೀನು ಬಾ, ಧನಿಯ ಸೌಭಾಗ್ಯದಲ್ಲಿ ಕೂತ್ಕೋ ಅಂತ ಅಂದ್ಬಿಟ್ಟು ಹೇಳೋ ರೀತಿಯಲ್ಲಿ ನಾವೆಲ್ಲ ಇದ್ದೀರಾ? ಅದ್ಗೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಏನ್ ಹೇಳ್ತೀನಿ ನಾನು ಹಿಡಿದುಕೊಂಡೇನಂತ ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದ್ರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು. ನೋಡ್ರ, ಆದ್ರೆ ಒಂದು ಮಾಡ್ತೀನಿ, ಹಿಂದಿನ ಸಂಗತಿಗಳೆಲ್ಲ ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ, ಮುಂದಿನವಳನ್ನ ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನೋಡ್ರ, ನಮ್ಮ ಮುಂದೆ ಇಟ್ಟಿರುವಂತ ಬಿರುದನ್ನು ಗುರುತು ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ? ಓಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದರ ಐ ಪ್ರೆಸ್ ಟುವರ್ಡ್ಸ್ ದ ಮಾರ್ಕ್ ಫಾರ್ ದ ಪ್ರೈಸ್ ಅಂತ ಹೇಳ್ತಾರೆ. ಏನ ಗುರಿ ಮಾಡ್ಕೊಂಡು ಓಡ್ತಾ ಇದ್ದೀನಿ? ಅಲ್ಲರ, ವಾಕ್ಯದಲ್ಲಿ ಬಂತು ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಇಂಗ್ಲಿಷಲ್ಲಿ ಹಂಗ್ ಬಂತ? ಕನ್ನಡದಲ್ಲಿ ನೋಡಿ ಏನಂದ್ರೆ, ನಾನು ಬಿರುದನ್ನ ಗುರಿ ಮಾಡ್ಕೊಂಡು, ಏನದು ರೇಸ್ ಓಡ್ತಾ ಇರ್ತಾರೆ. ಎಕ್ಸಾಂಪಲ್, ರನ್ನಿಂಗ್ ರೇಸ್ ಓಡ್ತಾ ಇರ್ತಾರೆ, ಅಲ್ಲಿ ಪ್ರೈಸ್ ಇಟ್ಟಿರ್ತಾರೆ, ಗೋಲ್ಡನ್ ಕಪ್ಪು. ಅವ್ನು ರೇಸ್ ಓಡ್ಬೇಕಾದ್ರೆ ಆ ಪ್ರೈಸ್ ನೋಡ್ಕೊಂಡು ಓಡ್ತಾನ? ಹಂಗ್ ಓಡ್ದ ಸಿಗ್ತದ? ಮತ್ತೇನ್ ನೋಡ್ಕೊಂಡು ಹೋಗ್ಬೇಕು? ಏನ್ ಗುರಿ? ಅದೇ ಏನು ಎಲ್ಲ ಕರೆಕ್ಟು, ಪಾಯಿಂಟಿಗೆ ಬನ್ನಿ ಕರೆಕ್ಟಾಗಿ. ಏನ್ ಮಾರ್ಕ್ ಏನು? ನೋಡಿ, ಜಾನ್ ಬದರ್ ಹೇಳಿ ನೋಡಿತೀರಿ. ಅದರ ಕ್ರಿಸ್ತನ ಸ್ವರೂಪ ತಲೆಯಲ್ಲಿ ಕೂತಿರ್ಬೇಕು, ಡ್ರಿಲ್ ಹೊಡ್ಬಿಡ್ಬೇಕು, ತಲೆಯಲ್ಲಿ ಬೋರ್ ಹೊಡೆದಂಗೆ ಇಡ್ಬೇಕ್ರಿ ನಮ್ಮ ತಲೆಯಲ್ಲಿ. ವಾಟ್ ಈಸ್ ಅವರ್ ಟಾರ್ಗೆಟ್? ಏನು ಇನ್ನೊಂದ್ಸರಿ ಜೋರಾಗಿ ಕೇಳ್ರಿ ಎಲ್ಲಾರು. ಜೋರಾಗಿ ಹೇಳ್ಬೇಕು. ನಮ್ ಟಾರ್ಗೆಟ್ ಏನು? ಎಸ್, ದಟ್ ಈಸ್ ಅವರ್ ಟಾರ್ಗೆಟ್. ಆ ಟಾರ್ಗೆಟ್ ಮುಟ್ಕ್ರೆ ಆಟೋಮೆಟಿಕ್ ಎಲ್ಲಿಟ್ಟಿರೋ ಕಿರೀಟ ಇಲ್ಲೇ ಇರಲಿ, ಆಟೋಮೆಟಿಕ್ ಇಲ್ಲಿ ಬರ್ತದೆ. ಆಗ ನಾವ್ ಏನ್ ನೋಡ್ಕೊಂಡು ನೋಡ್ಬೇಕು? ಗುರಿ ಅದು ಕ್ರೈಸ್ಟ್ ಲೈಕ್ನೆಸ್, ಅದು ನಮ್ ಟಾರ್ಗೆಟ್. ಅದನ್ನ ಹಿಡ್ಕೊಂಡು ಓಡಿದ್ರೆ ಪ್ರೈಸ್ ಆಟೋಮೆಟಿಕ್ ನಮ್ಗೆ ಬರ್ತದ್ರಿ. ನಾವು ಪ್ರೈಸ್ ನೋಡ್ಕೊಂಡು ಓಡ್ಬಾರ್ದು. ಆ ಪ್ರೈಸ್ ಯಾವನ ಎತ್ಕೊಂಡ್ಬಿಡ್ತಾನ, ಅವನ್ ಕಾಲ್ ಕದಿಯಾನ, ಇವನ್ ಕೈ ಕೆತ್ತನ, ಅದೆಲ್ಲ ನೀವೇನ್ ಮಾಡಿದ್ರು ದೇವ್ರ ಕೈಯಿಂದ ಕಿತ್ಕೊಳಕ್ ಸಾಧ್ಯನೇ ಇಲ್ಲ. ಅಪೊಸ್ತಲ ಪೌಲ್ ಹೇಳ್ತಾರೆ, ನಾ ಒಳ್ಳೆ ಹೋರಾಟವನ್ನು ಹೋರಾಡಿದೀನಿ, ದೇವ್ರು ನನ್ಗೋಸ್ಕರ ಇಟ್ಟಾರೆ. ನನಗ್ ಮಾತ್ರ ಅಲ್ಲಪ್ಪ, ಯಾರೆಲ್ಲ ನಂಬಿಕಸ್ಥರಾಗಿದ್ದಾರೋ ಯಾರು ನಿಮ್ ಕೈ ಕಿತ್ಕೊಳಕ್ ಸಾಧ್ಯ ಇಲ್ಲ, ನಿಮಗೆ ಕೊಡ್ತಾರೆ. ಅದರಿಂದ ನೀವು ಎಚ್ಚರಿಕೆಯಿಂದ ಏನಾಗಿರ್ಬೇಕು? ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಕರ್ತನಲ್ಲಿ ಪ್ರೀತಿಯಲ್ಲಿ. ಅದರಿಂದ ಇನ್ನು ಮುಂದಕ್ಕೆ ಬರೋ ದಿನಗಳಲ್ಲಿ ಸಮಾಧಾನ ಖಂಡಿತವಾಗೂ ಇರಲ್ಲ. ಆದ್ರೆ ದೇವ್ರ ಸಮಾಧಾನ ನಿಮ್ ಎಲ್ಲಾರ ಸಂಗಡ ಇರುವುದಾಗೆ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು. ಲಾರ್ಡ್ ಬ್ಲೆಸ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಮಯೋಚಿತವಾದಂಥ ಪ್ರವಾದನೆ, ದೇವರ ವಾಕ್ಯ, ಅದಕ್ಕೆ ಸತ್ಯವೇದ್ಯದಲ್ಲಿ ಇರ್ತಕ್ಕಂಥ ಸತ್ಯ ಸಂಗತಿಗಳೆಲ್ಲ ವಿಚಾರವಾಗಿ ದೇವರು ನಮಗೆ ಕಾಲಾನುಕಾಲ ಆ ಪ್ರವಾದಿಗಳ ಮೂಲಕವಾಗಿ ಮತ್ತು ಸತ್ಯ ಸಂಗತಿಗಳನ್ನು, ಎಲ್ಲ ವಿಚಾರಗಳನ್ನು ಸತ್ಯವಾಕ್ಯದಿಂದಲೇ ನಮಗೆ ಬಿಡಿಸಿ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ಅರಿತ ನಾವುಗಳು ಯಾವ ರೀತಿಯಾಗಿ ಬಾಳ್ಬೇಕು ಎಂಬುದಾಗಿ ಕೂಡ ಕಡೆಯದಾಗಿ ಹೇಳಿದ್ರು. ಹಾಗಾಗಿ ಇಂಥ ಒಂದು ಸತ್ಯ ಮಾತುಗಳಿಗೆ ನಾವು ಸರಿಯಾಗಿ ನಡೆದುಕೊಂಡವರಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೂಡ ಕೇಳ್ಕೊತೀವಿ. ಈಗ ಈ ಒಂದು ಪಾಠವನ್ನು ಸಿದ್ಧತೆ ಮಾಡಿಕೊಟ್ಟಂಥ ಸಹೋದರು ಕೂಡ ಸಭೆ ಪರವಾಗಿ ವಂದನೆಗಳನ್ನು ಹೇಳುತ್ತಾ, ಈಗ ಎಂದ ಕಾಲತಿಲಂ ಎಂದ ನೇರತಿಲಂ ಎಂಬತಕ್ಕಂಥ ಹಾಡನ್ನು ಹಾಡಿಕೊಳ್ಳುವುದರ ಮೂಲಕವಾಗಿ ನಾವು ಮುಂದೆ ಮುಂದುವರಿಯೋಣ.
ಸಾರಿ ಬುಕ್ ರಿಲೀಸ್ ಇದೆ. ಒಂದು ಹಾರ್ಟ್ ಕಮ್ಯುನಿಕೇಶನ್ ವಿತ್ ಜೀಸಸ್ ಎಂಬತಕ್ಕಂಥ ಈ ಒಂದು ಬುಕ್ ರಿಲೀಸ್ಗೆ ಹಿರಿಯ ಸಹೋದರಾದಂಥ ಸಹೋದರ ಜಯಪ್ರಸಾದ್ ಅವರನ್ನ ಮುಂದಕ್ಕೆ ಕರೀತೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈಗ ಒಂದು ಪುಸ್ತಕದ ಬಿಡುಗಡೆಯ ಒಂದು ಸಣ್ಣ ಕಾರ್ಯಕ್ರಮ. ನಾವು ಕಳೆದ ತಿಂಗಳು 22ನೇ ತಾರೀಕು ಹಾರ್ಟ್ ಕಮ್ಯುನಿಕೇಶನ್ ವಿತ್ ಜೀಸಸ್ ಅನ್ನುವಂಥ ಒಂದು ಪುಸ್ತಕ ಇಂಗ್ಲಿಷ್ ಭಾಷೆನಲ್ಲಿ ಮತ್ತು ತಮಿಳ್ ಭಾಷೆನಲ್ಲಿ ಬಿಡುಗಡೆ ಮಾಡಿದ್ವು. ಅದರ ಕನ್ನಡ ಆವೃತ್ತಿ ಅದನ್ನು ಆಗ ನಮಗೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ಕೃಪೆಯಿಂದ ಇವತ್ತು ನಾವು ಅದನ್ನು ಬಿಡುಗಡೆ ಮಾಡೋದಕ್ಕೆ ಅನುಕೂಲವಾಗಿದೆ. ಈ ಪುಸ್ತಕದ ಕಿರು ಹೊತ್ತಿಗೆಯನ್ನು ಪ್ರಾರ್ಥನೆಯ ಮೂಲಕ ಬಿಡುಗಡೆ ಮಾಡಬೇಕೆಂದು ನಾನು ನಮ್ಮ ಹಿರಿಯ ಸಹೋದರ ಅಂತ ಪುಟ್ಟಸುಂದರ ಸಹೋದರನ್ನು ನಾನು ಬೇಡ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಬಯನು ಕೃಪಾಭರಿತರಾಗಿರುವ ಪರಲೋಕದ ನಮ್ಮ ತಂದೆಯಾದ ಯೆಹೋವನೇ, ನಿಮ್ಮ ಅಪಾರವಾದ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ಕಳೆದ ಎಲ್ಲ ದಿನಗಳು ನಮ್ಮನ್ನು ಕಾದು ಕಾಪಾಡಿ ಇದನ್ನ ಉದಯದಿಂದ ಈವರೆಗೂ ನಿಮ್ಮ ಪಾದ ಸನ್ನಿಧಾನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನು ಓದಿ ಧ್ಯಾನಿಸುವಂಥ, ಅದರಲ್ಲಿ ಅಡಕವಾಗಿರುವ ಸತ್ಯಾಂಶಗಳನ್ನು ತಿಳ್ಕೊಳ್ಳುವಂಥ ಕೃಪಾ ಸಮಯವನ್ನು ನಮ್ಮ ಜೀವಿತಕ್ಕೆ ಮತ್ತೊಮ್ಮೆ ಅನುಗ್ರಹಿಸಿ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನಿಮ್ಮ ಪರಿಶುದ್ಧ ನಾಮಕ್ಕೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂಥವರಾಗಿದ್ದೇವೆ. ಕರ್ತನೆ, ಈ ದಿನದಲ್ಲಿ ಈ ಒಂದು ಒತ್ತಿಗೆಯನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿದ್ದಂಥ ಈ ಒಂದು ಪುಸ್ತಕದ ಒತ್ತಿಗೆಯನ್ನ ಕನ್ನಡಕ್ಕೆ ಭಾಷಾಂತರಿಸಿ ಇದನ್ನ ಕನ್ನಡ ಓದುವಂಥ ಎಲ್ಲ ಮಕ್ಕಳಿಗೆ ಅವರವರ ಸ್ವಂತ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಆಳವಾಗಿ ಅದನ್ನು ತಿಳ್ಕೊಂಡು ಆ ವಾಕ್ಯಗಳನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಅನುಷ್ಠಾನಕ್ಕೆ ತಂದು ಆ ಮೂಲಕವಾಗಿ ಆತ್ಮಿಕ ರೀತಿಯಲ್ಲಿ ಬಲಗೊಳ್ಳುವಂಥ ಒಂದು ಕೃಪೆಯನ್ನು ಕೊಟ್ಟು ಈ ಒಂದು ಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ. ಈ ಒಂದು ಪುಸ್ತಕವನ್ನು ಭಾಷಾಂತರಿಸದೆ ಎಲ್ಲ ಸಹೋದರರನ್ನ, ಇದನ್ನು ಅಚ್ಚು ಹಾಕಿಸಂತೆ ಎಲ್ಲ ಸಹಾಯ ಮಾಡಿದಂತೆ ಎಲ್ಲ ಸಹೋದರರನ್ನು ಕೂಡ ದೇವರು ಆಶೀರ್ವದಿಸಿ ಅವರ ಮೂಲಕವಾಗಿ ಈ ಒಂದು ಹೊತ್ತಿಗೆ ಹೊರಬರುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನೆ, ಇದರಿಂದ ಅನೇಕ ಆತ್ಮಗಳಿಗೆ ಆತ್ಮಿಕ ಲಾಭ ಉಂಟಾಗುವಂತೆ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಿನಲ್ಲಿ ಏಕದೇವರಾಗಿರುವ ನಿಮ್ಮನ್ನು ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸ್ತೇವೆ. ಆಮೇನ್. ಪುಸ್ತಕದ ಶಿರೋನಾಮೆ ಕನ್ನಡದಲ್ಲಿ ಯೇಸುವಿನೊಡನೆ ಹೃದಯದ ಒಡನಾಟ. ಈ ಒಂದು ಪುಸ್ತಕವನ್ನ ನಾನು ಬಿಡುಗಡೆ ಕೊಡುತ್ತೇನೆ. ಇದರಿಂದ ಅನೇಕ ಆತ್ಮಗಳಿಗೆ ದೇವರು ಆತ್ಮಿಕ ಪ್ರಯೋಜನ ಉಂಟು ಮಾಡಿ, ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿ, ಅವರ ಜೀವಿತವನ್ನ ಒಂದು ಫಲಪ್ರದವಾಗಿ ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಸಹೋದರರ ಈ ಉದ್ಘಾಟನೆ ಮಾಡೋದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದರ ಪ್ರತಿಯನ್ನು ನಾವು ಈ ಲಾಂಜ್ನಲ್ಲಿ ಇಡ್ತೇವೆ. ಅದನ್ನು
ಓದುವಂತ ಇಚ್ಛೆಯುಳ್ಳಂಥವ್ರು ಅದನ್ನ ಪಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಬ್ರದರ್. ಈಗ ತಮಿಳು ಹಾಡನ್ನು ಎಂದ ಕಾಲತ್ತಿಲಂ ಎಂದ ನೇರತ್ತಿಲಂ ಎಂಬತಕ್ಕಂಥ ಹಾಡನ್ನು ಹಾಡಿಕೊಳ್ಳುವುದ್ರ ಮೂಲಕವಾಗಿ ಕ್ರಿಸ್ತನಲ್ಲಿ ಸ್ನೇಹಿತರೆ, ಈಗ ಊಟದ ಸಮಯ ಸರಿಯಾಗಿ 45 ನಿಮಿಷ ಮಾತ್ರ, ಅದಕ್ಕೆ ಮೇಲೆ ತಗೊಬಾರ್ದು. ಇನ್ನೊಂದು ಸಬ್ಜೆಕ್ಟ್ ಇದೆ, ದಯಮಾಡಿ ಎಲ್ಲರೂ ಕೊನೆವರೆಗೂ ಇದ್ದು ಈ 4ನೇ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಇದ್ದರೆ ಕೊನೆವರೆಗೂ ಇದ್ದು ಎಲ್ಲರೂ ಇದನ್ನು ಮುಕ್ತಾಯಗೊಳಿಸುವಂತೆ ಕೇಳ್ಕೊಳ್ತೀವಿ. 2 ಕೌಂಟ್ರಿ ಇದೆ, ಒಂದು ವೆಜಿಟೇರಿಯನ್, ಇನ್ನೊಂದು ನಾನ್ ವೆಜ್ ಇದೆ. ಪ್ರತ್ಯೇಕವಾಗಿ ಮಹಿಳೆಯರು ಬೇರೆ ಮತ್ತು ಸ್ತ್ರೀಯರು ಬೇರೆ ಮತ್ತು ಗಂಡಸರು ಬೇರೆ ಬೇರೆಯಾಗಿ ಹೋಗಿ ಸಾಲಾಗಿ ನಿಂತು ಸಮಯ ಪಾಲನೆಯಿಂದ ಈ ಒಂದು ಸರಿಯಾದ ನಿಗದಿಯಾಗಿರ್ತಕ್ಕಂಥ 45 ನಿಮಿಷ ಅಷ್ಟೇ, ದಯಮಾಡಿ ಇದನ್ನು ಸಹಕರಿಸುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ದಯಮಾಡಿ ಹೋಗ್ಬೋದು.